ಎಲ್ಲರಿಗೂ ನಮಸ್ಕಾರ. ಮಾನ್ಯರೇ, ಸರ್ಕಾರಿ ವ್ಯಕ್ತಿ ಅಂತ ಆದಮೇಲೆ ಅಂದರೆ ನೀವು ಸರ್ಕಾರಿ ಕೆಲಸಕ್ಕೆ ಸೇರಿದ ನಂತರ ಒಂದು ಚೌಕಟ್ಟಿನ ಪರಿಮಿತಿಗಳಿದೆ, ಒಂದು ಶಿಸ್ತು ಅಂತ ಇದೆ. ಸರ್ಕಾರದಲ್ಲಿ ಕರ್ನಾಟಕ ನಾಗರಿಕ ಸೇವಾ ನಿಯಮಗಳು ಸರ್ಕಾರಿ ವ್ಯಕ್ತಿಗಳಿಗಾಗಿ ಈ ನಾಗರಿಕ ಸೇವಾ ನಿಯಮಗಳನ್ನು ಮಾಡಿದ್ದಾರೆ. ಹಾಗೆಯೇ CCA ಅಂದರೆ ಸನ್ನಡತೆಯ ನಿಯಮಗಳು ಅಂತ ಹೇಳ್ತೇವೆ. CCA ಅಂತ ಹೇಳಿದರೆ ಕ್ಲಾಸಿಫಿಕೇಷನ್, ಕಂಟ್ರೋಲ್ ಮತ್ತು ಇದು ಏನು ಅಪಿಲೇಟ್, ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ವಿಚಾರಣೆ ಅಂಶಗಳು ಬರ್ತವೆ. ಈ ಎಲ್ಲ ಅಂಶಗಳಿಗೆ ಸಂಬಂಧಪಟ್ಟ ಹಾಗೆ ತಮಗೆ ವಿಷಯವನ್ನು ತಿಳಿಸ್ಕೊಡ್ಲಿಕ್ಕೆ ನನ್ನ ಜೊತೆಗೆ ಭಾಳ ಹಿರಿಯರಾಗಿರ್ತಕ್ಕಂಥ ರಾಜ್ಯ ಲೆಕ್ಕಪತ್ರ ಇಲಾಖೆಯಲ್ಲಿ ಜಂಟಿ ನಿಯಂತ್ರಕರಾಗಿ ಸೇವೆ ಸಲ್ಲಿಸಿ ಸದ್ಯ ನಿವೃತ್ತರಾಗಿದ್ದರೂ ಸಹ ನಮ್ಮ ಆಡಳಿತ ತರಬೇತಿ ಸಂಸ್ಥೆಯಲ್ಲಿ ಸುಮಾರು 2 ದಶಕಗಳಿಗೂ ಹೆಚ್ಚು ಕಾಲ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿ ಈಗಲೂ ಅವರ ಸೇವೆಯನ್ನು ನಾವು ಪಡ್ಕೊಳ್ತಾ ಇದ್ದೇವೆ. ಶ್ರೀಯುತ ರಾಮಚಂದ್ರ ಸ್ವಾಮಿಗಳು ಶ್ರೀಯುತರು, ಇವರನ್ನು ಈ ಒಂದು ಅಧಿವೇಶನ ನಡೆಸ್ಕೊಡ್ಬೇಕಂತ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮಸ್ಕಾರ ಎಲ್ಲರಿಗೂ, ಥ್ಯಾಂಕ್ ಯು. ಸರ್, ಸರ್ಕಾರಿ ವ್ಯಕ್ತಿಗಳಿಗೆ KCSR ಎಷ್ಟು ಪ್ರಾಮುಖ್ಯ, ಇದರ ಆಯಾಮಗಳೇನಿದೆ ಮತ್ತು ಏನನ್ನು ಕಲ್ತ್ಕೊಳ್ಬೇಕಾಗಿದೆ ಸರ್ಕಾರಿ ವ್ಯಕ್ತಿಗಳು ಈ KCSRಲಿ ಮತ್ತು CCAನಲ್ಲಿ ಅನ್ನೋದನ್ನು ತಾವು ತಿಳಿಸ್ಕೊಡ್ಬೇಕಂತ ಮನವಿ ಮಾಡ್ತೀನಿ ಸರ್. ಥ್ಯಾಂಕ್ ಯು ಸರ್. ಮೊದಲನೇದಾಗಿ ಸರ್ವೀಸ್ ರೂಲ್ಸ್ ಅಂತ ಹೇಳ್ತೀವಿ ನಾವು. ಈ ಸರ್ವೀಸ್ ರೂಲ್ಸ್ ಅಂದರೆ ನಮ್ಮ ಸರ್ವೀಸನ್ನು ಮಾಡುವಾಗ ಇದು ಏನಂತಂದರೆ ಇದು ನಮ್ಮ ಪರ್ಸನಲ್ ರೂಲ್ಸ್ ಅಂತ ಅಂದ್ಕೊಳ್ಬೋದು. ಪರ್ಸನಲ್ ರೂಲ್ಸ್ ಇನ್ ದಿ ಸೆನ್ಸ್ ನಮಗೆ ಏನೇನು ಬೆನಿಫಿಟ್ ಬರುತ್ತೆ, ನಮ್ಮ ಸಂಬಳ ಸಾರಿಗೆಗಳು ಹೇಗೆ ಬರುತ್ತೆ, ಇದನ್ನೆಲ್ಲ ಹೇಳುವಂಥದ್ದನ್ನು ನಾವು ಸರ್ವೀಸ್ ರೂಲ್ಸ್ ಅಂತ ಹೇಳ್ತೀವಿ. ಈ ಕರ್ನಾಟಕ ಸರ್ವೀಸ್ ರೂಲ್ಸಲ್ಲಿ ಮೊದಲನೇದು KCSR, ಕರ್ನಾಟಕ ಸಿವಿಲ್ ಸರ್ವೀಸಸ್ ರೂಲ್ಸ್ ಅಂದರೆ ಬೇಕಾದಷ್ಟಿವೆ. ಅದರಲ್ಲಿ ಮೊದಲ ಭಾಗ ಈ ಕರ್ನಾಟಕ ಸಿವಿಲ್ ಸರ್ವೀಸಸ್ ರೂಲ್ಸ್ ಅಂತ ಅಂದ್ಕೊಳ್ತೀವಿ. ಇದರಲ್ಲಿ ಇವತ್ತಿನ ಡಿಸ್ಕಷನ್ಸು ಮೊದಲನೇದಾಗಿ ಲೀವ್ ಬಗ್ಗೆ ಮಾತಾಡೋಣ. ಈ ಮೊದಲನೇ ಲೀವ್ ಏನಂತಂದರೆ ಈ ನಾವು ಅರ್ನ್ಡ್ ಲೀವ್ ಟೈಪ್ಸ್ ಆಫ್ ಲೀವ್ ಅಂತ ಅಂದ್ಕೊಳ್ಳೋಣ. ಮೊದಲನೇದಾಗಿ ಅರ್ನ್ಡ್ ಲೀವ್ ಅಂತ ಕರಿತೀವಿ. ಎರಡನೇದು ಹಾಫ್ ಪೇ ಲೀವು, ಅರ್ಧ ಸಂಬಳ ರಜಾ. ಅರ್ನ್ಡ್ ಲೀವ್ ಅಂತಂದರೆ ನಾವು ಗಳಿಸುವಂಥ ರಜಾ. ಇನ್ನು ಮತ್ತು ಈ ಎಕ್ಸ್ಟ್ರಾರ್ಡಿನರಿ ಲೀವ್ ಅಂತೀವಿ, ಯಾವುದೂ ಲೀವ್ ಇಲ್ಲದ ತೊಗೊಳ್ಳೋವಂಥದ್ದು. ಮತ್ತು ಹೆಣ್ಮಕ್ಳುಗಳಿಗೆ ಕೊಡುವಂತಹ ಮೆಟರ್ನಿಟಿ ಲೀವ್ ಇರುತ್ತೆ. ಪೆಟರ್ನಿಟಿ ಲೀವ್ ಅಂತಲೂ ಕರಿತೀವಿ, ತಂದೆಯವರಿಗೆ ಕೊಡುವಂಥದ್ದು. ಮತ್ತು ಕ್ಯಾಶುವಲ್ ಲೀವ್. ಇವಿಷ್ಟನ್ನು ಮೇಯ್ನಾಗಿ ಕ್ಯಾಟಗರೈಸ್ ಮಾಡ್ಕೊಂಡಿದ್ದೀನಿ ಈ ಲೀವ್ಗಳಲ್ಲಿ. ರಜೆ ಅದರಲ್ಲಿ ಮೊದಲನೇದು ಅರ್ನ್ಡ್ ಲೀವ್ ಅಂತಂದರೆ ನಾವು ಗಳಿಸೋವಂಥದ್ದು ಅಂತ ಅರ್ಥ. ಹೇಗೆ ಗಳಿಸೋದು? ಪ್ರತಿ ವರ್ಷದಲ್ಲಿ ಈ ಒಂದು ವರ್ಷವನ್ನು 2 ಬ್ಲಾಕ್ ಪೀರಿಯಡ್ಗಳಲ್ಲಿ ಸರ್ಕಾರ ಕನ್ಸಿಡರ್ ಮಾಡಿದೆ. ಮೊದಲನೇ ಜನವರಿ 1, ಮೊದಲನೇ ಜುಲೈ 1 ಅಂತ. ಫಸ್ಟು ಜನವರಿಗೆ 15 ದಿವಸನೂ, ಫಸ್ಟು ಜುಲೈಗೆ 15 ದಿವಸನೂ ಪ್ರತಿಯೊಬ್ಬ ಸರ್ಕಾರಿ ನೌಕರನ ಲೆಕ್ಕಕ್ಕೆ 15 ದಿವಸ ಜಮಾ ಆಗ್ತಾ ಹೋಗುತ್ತೆ. ಅರ್ನ್ಡ್ ಲೀವ್ 15 ದಿವಸ ಜಮಾ ಆಗ್ತಾ ಹೋಗುತ್ತೆ. ಫಸ್ಟ್ ಜನವರಿಗೆ ಮತ್ತು ಫಸ್ಟ್ ಜುಲೈಗೆ ಜಮಾ ಆಗುತ್ತೆ. ಈ ಫಸ್ಟ್ ಜುಲೈಗೆ ಜನವರಿಗೆ ಜಮಾ ಆದದ್ದನ್ನು ನಾವು ಒಂದು ಮ್ಯಾಕ್ಸಿಮಮ್ ಲಿಮಿಟ್ ಅಂತ ಹೇಳ್ತೀವಲ್ಲ, ಅಲ್ಲಿವರೆಗೆ ಇಟ್ಕೊಳ್ಳೋಕೆ ಅವಕಾಶ ಇದೆ. ಏನು ಮ್ಯಾಕ್ಸಿಮಮ್ ಲಿಮಿಟು ಅಂತಂದರೆ 300 ದಿವಸಗಳ ಕಾಲ ಮ್ಯಾಕ್ಸಿಮಮ್ ಲಿಮಿಟ್ ಇರುತ್ತೆ. ಆ 300 ದಿವಸಗಳ ಕಾಲದವರೆಗೆ ನಾವು ಇಟ್ಕೊಳ್ಳೋದಕ್ಕೆ ಅವಕಾಶ ಇದೆ. ಸೊ ಇದನ್ನು ಮ್ಯಾಕ್ಸಿಮಮ್ ಅಂದರೆ 300 ದಿವಸ ಇಟ್ಕೊಳ್ಬೋದು ಅಂತ ಹೇಳ್ತೀವಿ ನಾವು. ಕೆಲವು ಸಂದರ್ಭಗಳಲ್ಲಿ ಫಾರ್ ಎಕ್ಸಾಂಪಲ್ ಮೊದಲನೇದಾಗಿ ಸೇರಿದಾಗ ನಾವು ಫಸ್ಟ್ ಸೇರ್ಕೊಳ್ತೀವಿ ಅಂತ ಇಟ್ಕೊಳ್ಳಿ. ಫಸ್ಟ್ ಸೇರ್ಕೊಂಡಾಗ ಹೇಗಿರುತ್ತೆ ನೋಡಿ, ಪ್ರತಿ ಕಂಪ್ಲೀಟೆಡ್ ಮಂತ್ಸ್ ಅಂತ ಕರಿತೀವಿ. ಕಂಪ್ಲೀಟೆಡ್ ಮಂತ್ ಅಂದರೆ ಫಾರ್ ಎಕ್ಸಾಂಪಲ್ ಯಾರೋ ಒಬ್ಬರು 13ನೇ ತಾರೀಕು ಮಾರ್ಚಲ್ಲಿ ಸೇರಿರ್ತಾರೆ. ಆ ಫಸ್ಟ್ ಹಾಫ್ ಇಯರ್, ಸೆಕೆಂಡ್ ಹಾಫ್ ಇಯರಲ್ಲಿ ಮಾರ್ಚಲ್ಲಿ ಸೇರಿದರೆ ಆ ಮಾರ್ಚಿಂದ 13ನೇ ತಾರೀಕು ಮಾರ್ಚಿಂದ 12 ಏಪ್ರಿಲ್ವರೆಗೆ 1 ತಿಂಗಳು ಕಳೆಯುತ್ತೆ. ಆ 1 ತಿಂಗಳಿಗೆ ಅವರಿಗೆ 2.5 ದಿವಸ ರಜೆ ಸಿಗುತ್ತೆ. ಹೀಗೆ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಹೋದಾಗ ಜೂನ್ ಕೊನೆ ತಾನೆ, ಜುಲೈಗೆ ನೆಕ್ಸ್ಟ್ ಬ್ಲಾಕ್ ಶುರು ಆಗುತ್ತೆ. 12 ಜೂನ್ 2020ವರೆಗೆ ಪ್ರತಿ ಕಂಪ್ಲೀಟೆಡ್ ಮಂತ್ಗೆ 2.5 ದಿವಸದಂತೆ ಕೊಡ್ತಾ ಹೋಗ್ತೀವಿ. ಒಟ್ಟಿಗೆ 7.5 ದಿವಸ ಆಗುತ್ತೆ. ಜೂನ್ 13ರಿಂದ ಆಚೆಗೆ 30ರವರೆಗೆ ಯಾವುದೇ ವಿಧವಾದಂಥ ಕ್ರೆಡಿಟು ಸಿಗಲ್ಲ. ಸೊ ಈ 7.5 ದಿವಸನ ನಾವೇನು ಮಾಡ್ತೀವಿ, ನಾರ್ಮಲಿ 8 ದಿವಸ ಅಂತ ಹೇಳಿ ರೌಂಡ್ ಆಫ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಸರ್ಕಾರ. ಇದು ಫಸ್ಟ್ ಸ್ಟೇಜು. ಸೊ ಇದಾದಮೇಲೆ ನೆಕ್ಸ್ಟು ಜುಲೈ 1ಗೆ 15 ದಿವಸ ಕ್ರೆಡಿಟ್ ಬರುತ್ತೆ. ಅಲ್ಲಿಗೆ 8, 15, 23 ದಿವಸ ಆಗಿಬಿಡ್ತು. ಈ ರೀತಿ ನಾವು ಅರ್ನ್ಡ್ ಲೀವನ್ನು ಪ್ರತಿ ವರ್ಷ ಪ್ರತಿ ಬ್ಲಾಕ್ ಪೀರಿಯಡಲ್ಲಿ ಆ್ಯಡಪ್ ಮಾಡ್ತಾ ಅಥವಾ ಸೇರಿಸ್ತಾ ಹೋಗ್ತೇವೆ. ಸೊ ಇನ್ನು ನಿಮಗೆ ಗೊತ್ತಿದೆ ರಿಟೈರ್ ಆಗುವಂಥ ಸಂದರ್ಭದಲ್ಲಿ ಏನು ಅಂತ. ರಿಟೈರ್ ಆಗಲು ಹೀಗೇ ಯಾವುದೋ ಒಂದು ಹಾಫ್ ಇಯರಲ್ಲಿ ನಾವು ಯಾವಾಗ ರಿಟೈರ್ ಆಗ್ತೀವಿ ಆವಾಗ ಫಸ್ಟ್ ಕ್ರೆಡಿಟ್ ಕೊಡಬೇಕು ಅಂತ ಹೇಳ್ತೀವಲ್ಲ, ಫಸ್ಟ್ ಜನವರಿನಲ್ಲಿ ಕ್ರೆಡಿಟ್ ಕೊಡಬೇಕು. ಅವರು ಏಪ್ರಿಲ್ 30ನೇ ತಾರೀಕು ರಿಟೈರ್ ಆಗ್ತಾರೆ. 4 ತಿಂಗಳು 2.5 ದಿವಸದಂತೆ 10 ದಿವಸ ಮಾತ್ರ ಕ್ರೆಡಿಟ್ ಕೊಡಬೇಕು. 15 ದಿವಸ ಕೊಡೋಳ್ಲಿಕ್ಕೆ ಬರೋದಿಲ್ಲ.
ಇದು ರಿಟೈರ್ ಆದಾಗ ಮಾಡೋಂಥ ಒಂದು ಕ್ಯಾಲ್ಕುಲೇಷನ್ ಅಂತ ಅಂದ್ಕೊಳ್ಳೋಣ. ನೆಕ್ಸ್ಟು ಈ ಎಷ್ಟು ದಿವಸ ತೊಗೊಳ್ಬೋದು ಅರಣ್ಯ ಲೀವನ್ನು ಮ್ಯಾಕ್ಸಿಮಮ್ ಅಂದರೆ 120 ದಿವಸ ಮಾತ್ರ ತೊಗೊಳ್ಳೋದಕ್ಕೆ ಅವಕಾಶ ಇದೆ. 120 ದಿವಸ ಮಾತ್ರ, ಅದಕ್ಕಿಂತ ಜಾಸ್ತಿ ತೊಗೊಳ್ಳಿಕ್ಕೆ ಬರೋಲ್ಲ ಅರಣ್ಯ ಲೀವನ್ನು. ಸೊ ಈ ಅರಣ್ಯ ಲೀವನ್ನು ಇನ್ನೊಂದು ಪ್ರಾವಿಷನ್ ಇದೆ ನಮಗೆ, ನಮಗೆ 118 ಅಂತ ಹೇಳ್ತೀವಿ, 118 ರೂಲ್ 118ರ ಪ್ರಕಾರ ಪ್ರತಿ ವರ್ಷಕ್ಕೆ ಎವ್ರಿ ಇಯರ್ ಅಂದರೆ ಕ್ಯಾಲೆಂಡರ್ ಇಯರ್ ಅಂತ ಕರಿತೀವಿ, 1 ಜನವರಿಯಿಂದ 31 ಡಿಸೆಂಬರ್ವರೆಗೆ 15 ದಿವಸಗಳ ಕಾಲವನ್ನು ಬಿಟ್ಟುಕೊಟ್ಟು ಸರ್ಕಾರಕ್ಕೆ ಬಿಟ್ಟುಕೊಟ್ಟು, ಆದರೆ ಆ ಹಣವನ್ನು ತಗೊಳ್ಳೋದಕ್ಕೆ ನಮ್ಗೆ ಅವಕಾಶ ಇದೆ. ಅಂದರೆ ಸರೆಂಡರ್ ಅಂತ ಹೇಳ್ತಿರಲ್ಲ ನೀವು, ಅದು ಈ ಸರೆಂಡರನ್ನು ಪ್ರತಿ ವರ್ಷ 15 ದಿವಸ ಮಾಡ್ಕೊಳ್ಳೋಕೆ ಅವಕಾಶ ಇದೆ. ಇದು ಒಂದಾಯಿತು. ಇನ್ನೊಂದಿದೆ, ನಮ್ಮ ಸರ್ವಿಸ್ ಕೊನೆಯಲ್ಲಿ ನಮ್ಮ ಹತ್ರ ಎಷ್ಟು ಕ್ರೆಡಿಟ್ ಲೀವ್ ಇರುತ್ತೋ ಅಷ್ಟು ಲೀವು ಸಬ್ಜೆಕ್ಟ್ ಟು ಎ ಮ್ಯಾಕ್ಸಿಮಮ್ ಆಫ್ 300 ಅಂತ ಹೇಳುತ್ತೆ. ಅಂದರೆ 300 ದಿವಸಗಳವರೆಗೆ ನೀವು ನಿಮ್ಮ ಅರಣ್ಯ ಲೀವನ್ನು ಕೂಡಿಟ್ಕೊಂಡಿದ್ರೆ ಆ 300 ದಿವಸಗಳಿಗೂ ಸಹ ಸಂಬಳವನ್ನು ಪಡೆಯೋದಕ್ಕೆ ಅವಕಾಶ ಇದೆ. ಸಂಬಳ ಅಂದರೆ ಏನು? 2 ಥರ ಡೆಫಿನೇಷನ್ಸು. ಮೊದಲು ಸರ್ವೀಸಲ್ಲಿದ್ದಾಗ ನಿಮ್ಗೆ ಏನೆಲ್ಲ ಬರ್ತಾಯಿತ್ತೋ ಹಿಂದಿನ ತಿಂಗಳು ಅದೆಲ್ಲ ಬಂದುಬಿಡುತ್ತೆ. ಆದರೆ ರಿಟೈರ್ಮೆಂಟ್ ಸಮಯದಲ್ಲಿ ಬರೋದು ನಮಗೆ ಪೇ ಪ್ಲಸ್ ಡಿ ಎ ಮಾತ್ರ ಬರುತ್ತೆ, ಇನ್ಯಾವುದೇ ವಿಧವಾದಂಥದ್ದು ಬರೋಲ್ಲ. ಇದು ಅರಣ್ಯ ಲೀವ್ಗೆ ಸಂಬಂಧಪಟ್ಟಂಥದ್ದು. ಸೊ ಅರಣ್ಯ ಲೀವಲ್ಲಿ ಆಯಿತು. ನೆಕ್ಸ್ಟು ಅರ್ಧ ಸಂಬಳ ರಜೆ ಅಂತ ಹೇಳ್ತೀವಿ ನಾವು. ಏನಿದೆ ಅರ್ಧ ಸಂಬಳ ರಜೆ? ಇದೆ ಆ್ಯಸ್ ಯೂಶುವಲ್ ಪ್ರತಿ ವರ್ಷವನ್ನು ಕ್ಯಾಲೆಂಡರ್ ಇಯರನ್ನು 2 ಬ್ಲಾಕ್ ಆಗಿ ಮಾಡ್ಕೊಳ್ತೇವೆ. ಮೊದಲನೇ ಬ್ಲಾಕು 1 ಜನವರಿಯಿಂದ, 2ನೇ ಬ್ಲಾಕು 1 ಜುಲೈಯಿಂದ. ಪ್ರತಿ ಬ್ಲಾಕ್ಗಳಲ್ಲಿ 10 ದಿವಸಗಳ ಕಾಲದ ಅರ್ಧ ಸಂಬಳ ರಜೆಯನ್ನು ಕ್ರೆಡಿಟ್ ಮಾಡ್ತಾ ಹೋಗ್ತೀವಿ. 10 ದಿನಗಳ ಅರ್ಧ ಸಂಬಳ ರಜೆ, ಜಾಸ್ತಿ ಇಲ್ಲ, ಆಯಿತಾ? 10 ದಿನಗಳ ಅರ್ಧ ಸಂಬಳ ರಜೆಯನ್ನು ಕೊಡ್ತಾ ಹೋದಾಗ ಅದು ಎಷ್ಟು ದಿವಸ ಆದರೂ ಕ್ರೆಡಿಟ್ ಇಟ್ಕೊಳ್ಬೋದು. ಎಷ್ಟು ದಿವಸ ಅಂತಂದರೆ 300 ದಿವಸ ಅಲ್ಲ, 500 ದಿವಸ ಆದರೂ ಕ್ರೆಡಿಟ್ ಇಟ್ಕೊಳ್ಬೋದು. ಸೊ ಅದಕ್ಕೇನು ಲಿಮಿಟೇಷನ್ ಇಲ್ಲ, ಮ್ಯಾಕ್ಸಿಮಮ್ ಲಿಮಿಟೇಷನ್ ಅನ್ನೋದು ಏನೂ ಇರೋಲ್ಲ ಅದರಲ್ಲಿ. ಈ ಕ್ರೆಡಿಟನ್ನು ಇಟ್ಕೊಳ್ತೀವಲ್ಲ, ಇದನ್ನು ಯಾವಾಗಾದರೂ ಉಪಯೋಗಿಸ್ಕೋಬೋದು. ಹೇಗೆ ಉಪಯೋಗಿಸ್ಬೇಕು? ಭಾಳ ಇಂಪಾರ್ಟೆಂಟ್ ಇದು. ಹೇಗೆ ಅಂತಂದರೆ 2 ಭಾಗ ಇರುತ್ತೆ, ಅರಣ್ಯ ಲೀವ್ ಆದರೂ ಆಗ್ಬೋದು, ಇದಾದರೂ ಆಗ್ಬೋದು. ಇವೆರಡಕ್ಕೂ ಉಪಯೋಗ ಹೇಗೆ ಅಂತಂದರೆ, ಒಂದು ಪ್ರೈವೇಟ್ ಗ್ರೌಂಡ್ಸ್ ಅಂತ ಕರಿತೀವಿ, ನಿಮಗೆ ಗೊತ್ತಿರ್ಬೋದು, ನಮಗೇನೋ ಕೆಲಸ ಇರುತ್ತೆ ಆವಾಗ ಉಪಯೋಗಿಸೋಂಥದ್ದು. ಇನ್ನೊಂದು ಮೆಡಿಕಲ್ ಗ್ರೌಂಡ್ಸ್ ಮೇಲೆ ಉಪಯೋಗಿಸೋಂಥದ್ದು. 2 ವಿಧ, ಮೆಡಿಕಲ್ ಗ್ರೌಂಡ್ಸು ಮತ್ತು ನಮಗೆ ಬೇಕಾದಂಥ ವೈಯಕ್ತಿಕ ಕಾರಣಗಳಿಗಾಗಿ, ವೈದ್ಯಕೀಯ ಕಾರಣ, ವೈಯಕ್ತಿಕ ಕಾರಣ, ಈ 2 ಕಾರಣಗಳಿಗೆ ಉಪಯೋಗಿಸ್ಕೊಳ್ಳೋಕೆ ಅವಕಾಶ ಇದೆ. ಬಟ್ ಒಂದು ನಾವು ಭಾಳ ಇಂಪಾರ್ಟೆಂಟ್ ವಿಚಾರ ತಿಳ್ಕೊಳ್ಬೇಕಾದದ್ದು ಏನಂತಂದರೆ, ಲೀವ್ ಕೆನಾಟ್ ಬಿ ಕ್ಲೈಮ್ಡ್ ಆ್ಯಸ್ ಎ ಮ್ಯಾಟರ್ ಆಫ್ ರೈಟ್ ಅಂತ. ಲೀವನ್ನು ಯಾರು ಹಕ್ಕು ಅಂತ ಪ್ರತಿಪಾದಿಸಿಕ್ಕೆ ಬರೋದಿಲ್ಲ. ಮತ್ತೇನು ಹಂಗಾರದು? ಲೀವ್ ಹ್ಯಾಸ್ ಟು ಬಿ ಸ್ಯಾಂಕ್ಷನ್ಡ್ ಪ್ರೀವಿಯಸ್ಲಿ. ಭಾಳ ಮುಖ್ಯ. ಕ್ಯಾಶುವಲ್ ಲೀವ್ ಆಗಲಿ ಯಾವುದೇ ಲೀವ್ ಆಗಲಿ, ಲೀವನ್ನು ಮೊದಲು ಸ್ಯಾಂಕ್ಷನ್ ಮಾಡಿಸ್ಕೊಂಡು ಆಮೇಲೆ ಅವೈಲ್ ಮಾಡ್ಕೊಳ್ಳೋವಂಥದ್ದು ಭಾಳ ಮುಖ್ಯ. ಇದನ್ನು ಯಾವಾಗಲೂ ಮಂದಟ್ಟು ಮಾಡ್ಕೋಬೇಕು. ಯಾಕೆಂದರೆ ಸರ್ಕಾರದಲ್ಲಿ ಬೇಕಾದಷ್ಟು ಎಕ್ಸಿಜೆನ್ಸೀಸ್ಗಳಿರುತ್ತವೆ. ಹಾಗಾಗಿ ನಿಮಗೆ ಯಾರು ಸ್ಯಾಂಕ್ಷನಿಂಗ್ ಅಥಾರಿಟಿಯೋ ಅವರಿಂದ ಸ್ಯಾಂಕ್ಷನ್ ಮಾಡಿಸ್ಕೊಂಡು ಮುಂದಕ್ಕೆ ಹೋಗಬೇಕಾಗುತ್ತೆ. ಈಗ ಹೇಳಿದೆ ನಾನು ಹಾಫ್ ಪೇ ಲೀವ್ನಲ್ಲಿ ಏನಿದೆ, ಬಹುಶಃ ನಾನು ಹೇಳಿದ್ದು 1 ಜನವರಿ 1 ಜುಲೈಗೆ ಆಗಿಬಿಡ್ತು. ಮಧ್ಯದಲ್ಲಿ ಸೇರಿಕೊಂಡವ್ರಿಗೆ ಹೇಗೆ? ಸೇಮ್ ಟೈಪ್ ಆಫ್ ಕ್ಯಾಲ್ಕುಲೇಷನ್. ಈಗೇನಾಗಿದೆ, ನಾವು ಹೇಳಿದ್ವಿ, ಒಂದು 6 ತಿಂಗಳಿಗೆ ಒಂದು ಸರಿ 10 ದಿನನ ಕ್ರೆಡಿಟ್ ಮಾಡ್ತೇವೆ. ಅಂದರೆ 1 ತಿಂಗಳಿಗೆ ಎಷ್ಟು? 6/10 ಅಥವಾ 6/10 ಅಥವಾ 3/5. 5/3 ಅಲ್ಲ, 3/5. ದರ್ ಇಸ್ ಎ ಸ್ಮಾಲ್ ಮಿಸ್ಟೇಕ್. ಓಕೆ. ಸೊ ಹಾಗಾಗಿ ನಮ್ಗೆ ಎಷ್ಟು ದಿವಸ ಸಿಗುತ್ತೆ? 10 ದಿವಸಕ್ಕೆ 10 ದಿವಸ 6 ತಿಂಗಳಿಗೆ ಸಿಗುತ್ತೆ. ಅಂದರೆ 5/3 ಪ್ರತಿ ತಿಂಗಳಿಗೆ ಸಿಗುತ್ತೆ. ಕಂಪ್ಲೀಟೆಡ್ ಮಂತ್ಸ್, ಒನ್ಸ್ ಅಗೈನ್ ಅರಣ್ಯ ಲೀವ್ ಹೇಳ್ದಂಗೆ 5/3 ಅಂತ ಕಂಪ್ಲೀಟೆಡ್ ಮಂತ್ಸ್ ಸಿಗ್ತಾ ಹೋಗುತ್ತೆ. 4 ತಿಂಗಳು ನಮಗೆ ಬ್ಯಾಲೆನ್ಸ್ ಉಳ್ಕೊಂಡಿದ್ರೆ 5/3 ಅಂದರೆ ಇಂಟು 4 ಅಂತ ಮಾಡ್ಕೊಳ್ತೀವಿ. 20 ಆಲ್ಮೋಸ್ಟ್ ಒಂದು 4 ದಿವಸ ಸಿಗುತ್ತೆ. 5/3 ಅಂದರೆ 4 20/3 6 ದಿವಸ ಸಿಗುತ್ತೆ. ಇಲ್ಲೊಂದು ಚೂರು ತಪ್ಪಾಗಿದೆ, 16 ದಿವಸ ಆಗುತ್ತೆ. ನೆಕ್ಸ್ಟ್ ಬ್ಲಾಕ್ಗೆ 10 ದಿವಸ ಪ್ಲಸ್ 6 ದಿವಸ ಸೇರಿದ್ರೆ 16 ದಿವಸ ಆಗುತ್ತೆ. ಹೀಗೆ ಪ್ರತಿ ತಿಂಗಳಿಗೂ ಇಲ್ಲಿ 5/3 ಆಗುತ್ತೆ, ಅಲ್ಲಿ 2.5 ದಿವಸ ಆಗುತ್ತೆ. 2.5 ದಿವಸ ಅಂದರೆ ವೆರಿ ಸಿಂಪಲ್, 15/6. 15/6 ಅಂದರೆ 2.5 ದಿವಸ ಆಗುತ್ತೆ. ಅಲ್ಲಿ ತಿಂಗಳಿಗೆ 2.5 ದಿವಸ ಸಿಗುತ್ತೆ, ಇಲ್ಲಿ 5/3 ಸಿಗುತ್ತೆ. ಸೊ ಈ ರೀತಿ ನಾವು ಕ್ಯಾಲ್ಕುಲೇಷನ್ ಮಾಡಿಕೊಂಡು ಹಾಫ್ ಪೇ ಲೀವನ್ನು ನಮಗೆ ಕ್ರೆಡಿಟ್ ಮಾಡ್ಕೊಳ್ತಾ ಹೋಗ್ತೀವಿ. ಇದು ಭಾಳ ಮುಖ್ಯವಾದದ್ದು. ಆಮೇಲೆ ಹಾಫ್ ಪೇನಲ್ಲಿ ನೆಕ್ಸ್ಟ್ ಏನಂತಂದರೆ, ಇದರ ವೆರಿ ಡೆಫಿನೇಷನ್ ಏನಂದರೆ ಅರ್ಧ ಸಂಬಳ ರಜೆ. ನೀವು 1 ದಿವಸ ಅರ್ಧ ಸಂಬಳ ರಜೆಯನ್ನು ಹಾಕಿದರೆ ನಮಗೆ ಅರ್ಧ ಸಂಬಳ ಮಾತ್ರ ಸಿಗುತ್ತೆ. ಇಲ್ಲಿ ಹಾಗಲ್ಲ, ಇನ್ನೊಂದು ಪ್ರಾವಿಷನ್ ಮಾಡ್ಕೊಂಡಿದೆ ಸರ್ಕಾರ. ಏನು ಅಂದರೆ, ಈ ಅರ್ಧ ಸಂಬಳ ರಜೆಯನ್ನು ಕಮ್ಯೂಟ್ ಮಾಡ್ಕೊಳ್ಬೋದು, ಪರಿವರ್ತಿಸ್ಕೊಳ್ಬೋದು. ಇದನ್ನು ನಾವು ಪರಿವರ್ತಿತ ರಜೆ ಅಂತ ಕರಿತೀವಿ. ಸೊ ಈ ಪರಿವರ್ತಿತ ರಜೆ ಅಂದ್ರೇನು?
2 ದಿವಸ ಅರ್ಧ ಸಂಬಳ ರಜೆಯನ್ನು ಬಿಟ್ಟುಕೊಟ್ಟು 1 ದಿವಸ ಫುಲ್ ಸಂಬಳವನ್ನು ತಗೊಳ್ಳೋದು, ಅಂದರೆ ಪರಿವರ್ತನೆ ಮಾಡಿಕೊಳ್ಳುವಂಥದ್ದು ಅಂತ ಅರ್ಥ. ಸೊ ಈ ರೀತಿಗೂ ಪ್ರಾವಿಷನ್ ಇದೆ. ಸೊ ಇದು ಡೆಬಿಟಿಂಗ್ ಟ್ವೈಸ್ ಆಫ್ ಪೇ ಲೀವ್ ಅಂತ ಕರಿತೀವಿ. ಸೊ ಇದು ಭಾಳ ಮುಖ್ಯ. ಅಂದರೆ ಅರ್ಧ ಸಂಬಳ ರಜೆನೇ ತೊಗೊಳ್ಬೇಕಾಗಿಲ್ಲ, ಅದನ್ನು ಫುಲ್ ಕನ್ವರ್ಟ್ ಮಾಡಿಕೊಂಡಾಗ ಪರಿವರ್ತಿತ ರಜೆ ಸಹ ಮಾಡ್ಕೊಳ್ಬೋದು. ಇದು ಒಂದು. ನೆಕ್ಸ್ಟು, ಕೆಲವು ಸಂದರ್ಭಗಳಲ್ಲಿ ನಮಗೆ ರಜೆನೇ ಇರೋಲ್ಲ, ತುಂಬ ಕಡಿಮೆ ಇರುತ್ತೆ. ಮತ್ತು ರಜೆ ಇಲ್ಲದ ಸಂದರ್ಭಗಳು ಅಂತಂದರೆ ಅವು ಇನ್ಕ್ರಿಮೆಂಟ್ಗೆ ಕೌಂಟ್ ಆಗೋಲ್ಲ. ಅಂಥ ಸಂದರ್ಭಗಳಲ್ಲಿ ನಾವು ಏನು ಮಾಡ್ಬೋದು, ಅರ್ಧ ಸಂಬಳ ರಜೆ ತೊಗೊಂಡ್ರೆ ಅಷ್ಟೂ ದಿವಸ ಅರ್ಧ ಸಂಬಳ ರಜೆ ತೊಗೊಂಡಾಗ ಅಷ್ಟೂ ದಿವಸ ನಮ್ಮ ಇನ್ಕ್ರಿಮೆಂಟಿಗೆ ಕೌಂಟ್ ಆಗುತ್ತೆ. ಇದನ್ನು ನೀವು ನಿಮ್ಮ ವಿವೇಚನೆಯನ್ನು ಬಳಸಿ ಉಪಯೋಗಿಸ್ಕೊಳ್ಳೋದಕ್ಕೆ ಅವಕಾಶ ಇದೆ. ಅರ್ಧ ಸಂಬಳ ರಜೆ ಬೇಕಾದ್ರೂ ತೊಗೊಳ್ಬೋದು, ಫುಲ್ ಸಂಬಳ ಕಮಿಟೆಡ್ ಮಾಡಿಕೊಂಡು ಪರಿವರ್ತಿತ ರಜೆ ಬೇಕಾದ್ರೂ ಮಾಡ್ಕೊಳ್ಬೋದು. ಸೊ ಇದು ಬಹಳ ಮುಖ್ಯವಾದದ್ದು. ಇದು ಅಷ್ಟೇ, ಈ ಅರ್ಧ ಸಂಬಳ ಅಥವಾ ಕಮಿಟೆಡ್ ಲೀವನ್ನು ಒಂದು ಸಾರಿಗೆ 120 ದಿವಸ ಮಾತ್ರ ತೊಗೊಳಕ್ಕೆ ಸಾಧ್ಯ, ಅದಕ್ಕಿಂತ ಜಾಸ್ತಿ ತೊಗೊಳಕ್ಕೆ ಸಾಧ್ಯ ಆಗಲ್ಲ. ನೋಡಿ, ಭಾಳ ಮುಖ್ಯ ಏನಾಗುತ್ತೆ ಅಂತಂದರೆ, ನಾವು ಡೆಲಿಗೇಷನ್ ಆಫ್ ಕಾಮನ್ ಫಿನಾನ್ಷಿಯಲ್ ಪವರ್ ತೆಗಿತೀವಿ, ಅದರಲ್ಲಿ ಏನಿರುತ್ತೆ, ಫುಲ್ ಪವರ್ ಅಂತ ಇರುತ್ತೆ. ಈ ಫುಲ್ ಪವರ್ ಅನ್ನೋ ಅಂದರೆ ಏನರ್ಥ, ಸಬ್ಜೆಕ್ಟ್ ಟು ಎ ಮ್ಯಾಕ್ಸಿಮಮ್ ಪ್ರಿಸ್ಕ್ರೈಬ್ಡ್ ಇನ್ ದಿ KCSR ಅಂತ ಅರ್ಥ. ಫುಲ್ ಪವರ್ ಅಂದ ತಕ್ಷಣ ನಾವು ಅವ್ರ ಹತ್ರ 300 ದಿವಸ ಇದ್ದರೆ 300 ದಿವಸನೂ ಕೊಡೋದಲ್ಲ. ಸರ್ಕಾರ ಏನಿಡುತ್ತೆ, ಅರ್ನ್ ಲೀವ್ ಆಗ್ಬೋದು, ಅಂದರೆ ಗಳಿಕೆ ರಜೆ ಆಗ್ಬೋದು, ಅರ್ಧ ಸಂಬಳ ರಜೆ ಆಗ್ಬೋದು, ಇದೆರಡನ್ನು ಅಟ್ ಎ ಟೈಮ್ ತೊಗೊಳ್ಳೋವಾಗ ನಿಮಗಿರೋ ಮ್ಯಾಕ್ಸಿಮಮ್ ಲಿಮಿಟ್ ಏನು ಅಂತಂದರೆ 120 ದಿವಸ ಮಾತ್ರ. ಸ್ಯಾಂಕ್ಷನ್ ಮಾಡೋರಿಗೂ ಅದು ಮ್ಯಾಕ್ಸಿಮಮ್ ಲಿಮಿಟ್ ಅಷ್ಟೇ. ಈವನ್ ಸರ್ಕಾರಕ್ಕೂ 120 ದಿವಸಕ್ಕಿಂತ ಜಾಸ್ತಿ ಕೊಡೋಂಥ ಪವರ್ಸ್ ಇಲ್ಲ KCSRಲ್ಲಿ. ದೇರ್ ಇಸ್ ನೋ ಪವರ್ ಎಟ್ ಆಲ್. ಸೊ ಹಾಗಾಗಿ 120 ದಿವಸಕ್ಕಿಂತ ಜಾಸ್ತಿ ಕೊಡ್ಲಿಕ್ಕೆ ಬರೋಲ್ಲ. ಮತ್ತು ಇನ್ ಕಾಂಬಿನೇಷನ್ ಅಂತೀವಿ ನಾವು. ಈಗ ಯಾವುದೋ ಒಂದು ಸಂದರ್ಭಕ್ಕೆ ನಮಗೊಂದು ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ, ಅರ್ನ್ ಲೀವ್ ಇರ್ಬೋದು, ಅಂದರೆ ಗಳಿಕೆ ರಜಾ ಅಥವಾ ಇದು ಅರ್ಧ ಸಂಬಳ ರಜಾ ಅಥವಾ ಕಮಿಟೆಡ್ ಲೀವನ್ನು ಒಟ್ಟಿಗೆ ಸೇರಿಸಿದಾಗ ಸರ್ಕಾರ ಏನು ಹೇಳುತ್ತೆ, 180 ದಿವಸದೊಳಗೆ ನೀವು ಹೊರಗೆ ತೊಗೊಳ್ಬೋದು. ಅಂದರೆ ಒಂದು ಸಮಯದಲ್ಲಿ ನಾವು ಅತ್ಯಂತ ಹೆಚ್ಚು ಸಂಬಳ ಎಷ್ಟು ದಿವಸ ತೊಗೊಳ್ಬೋದು ಅಂತಂದರೆ 180 ದಿವಸಗಳ ಕಾಲ ತೊಗೊಳೋದಕ್ಕೆ ಮಾತ್ರ ಅವಕಾಶ ಇದೆ, ನಾಟ್ ಬಿಯಾಂಡ್ ಅನ್ನೋದನ್ನು ನಾವೆಲ್ಲರೂ ಮಂದಟ್ಟು ಮಾಡ್ಕೊಂಡ್ಬಿಡ್ಬೇಕು. ಇದು ಭಾಳ ಮುಖ್ಯವಾದದ್ದು ನಮಗೆಲ್ಲರಿಗೂ. ಇನ್ನು ಇವೆರಡು ರಜಾ ಭಾಳ ಮುಖ್ಯವಾದ ರಜೆಗಳು. ಇವು ಒಂದು ರೀತಿಯಲ್ಲಿ ಮೊದಲನೇದು ಅರ್ನ್ ಲೀವ್ ಅಂತ ಕರಿತೀವಿ, ಇದು ಅರ್ಧ ಸಂಬಳ ರಜಾ ಅಂತ ಕರಿತೀವಿ. ಅರ್ನ್ ಲೀವನ್ನು ಈಗಾಗಲೇ ಹೇಳಿದೆ ನಾನು ನಿಮಗೆ ಏನಂತ, ಅದನ್ನು ಸರೆಂಡರ್ ಮಾಡಿ ಎನ್ಕ್ಯಾಶ್ ಮಾಡ್ಕೊಳ್ಬೋದು. ಅಂದರೆ ನಾವು ಅದಕ್ಕೆ ಸಂವಾದಿಯಾಗಿ ಸಂಬಳ ತೊಗೊಳ್ಬೋದು. ಅರ್ಧ ಸಂಬಳ ರಜೆಯಲ್ಲಿ ಯಾವುದೇ ಅಂಥ ಪ್ರಾವಿಷನ್ ಇರುವುದಿಲ್ಲ. ಅರ್ಧ ಸಂಬಳ ರಜೆಯಲ್ಲಿ ನಿಮ್ಮ ಸರ್ವೀಸಲ್ಲಿ ನೀವು ಉಪಯೋಗಿಸ್ಕೊಳ್ಬೇಕು, ಇಲ್ಲದೇ ಇದ್ದರೆ ಅದು ಲ್ಯಾಪ್ಸ್ ಆಗತ್ತೆ. ಲ್ಯಾಪ್ಸ್ ಅಂದರೆ ಅದು ಯಾವುದಕ್ಕೂ ಉಪಯೋಗಕ್ಕೆ ಬರಲ್ಲ, ಅದರಿಂದ ಹಣ ಸಿಗೋಲ್ಲ ನಿಮಗೆ ಅನ್ನೋದು ಭಾಳ ಮುಖ್ಯವಾದದ್ದು. ನೆಕ್ಸ್ಟು, ಈ ಎಕ್ಸ್ಟ್ರಾರ್ಡಿನರಿ ಲೀವ್ ಅಂತ ಕರಿತೀವಿ. ಏನು ಅಂತಂದರೆ, ಇದು ಹೇಗೆ ಎಕ್ಸ್ಟ್ರಾರ್ಡಿನರಿ ಲೀವ್ ಅಂತಂದರೆ, ಇದು ನಿಮ್ಮ ಯಾವುದೇ ರಜಾ ಇಲ್ಲದಂಥ ಸಂದರ್ಭಗಳಲ್ಲಿ ಅಥವಾ ರಜಾ ಇದ್ದೂ ಯಾವುದೋ ಒಂದು ರಜಾನ ಉಳಿಸ್ಕೊಳ್ಬೇಕು, ನನಗೆ ಸಂಬಳ ಸಹಿತ ರಜಾ ಕೊಡಿ ಅಂತ ಕೇಳುವಂಥ ಸಂದರ್ಭ, ಸಂಬಳ ಸಹಿತ ರಜಾ ಕೊಡಿ ಅಂತ ಕೇಳುವಂಥ ಸಂದರ್ಭ, ಆ ಸಂದರ್ಭದಲ್ಲಿ ಈ ಎಕ್ಸ್ಟ್ರಾರ್ಡಿನರಿ ಲೀವನ್ನು ತೊಗೊಳೋದಕ್ಕೆ ಅವಕಾಶ ಇದೆ. ಏನಿದು ಎಕ್ಸ್ಟ್ರಾರ್ಡಿನರಿ ಲೀವ್ ಅಂದರೆ, ಇದರಲ್ಲಿ ನಿಮ್ಗೆ ಯಾವುದೇ ವಿಧವಾದಂಥ ಸಂಬಳ ಸಾರಿಗೆ ಸಿಗಲ್ಲ. ಮ್ಯಾಕ್ಸಿಮಮ್ ಸರ್ವಿಸ್ 1 ವರ್ಷ ಮಾಡಿರೋರಿಗೆ ಮಾತ್ರ ಈ ಎಕ್ಸ್ಟ್ರಾರ್ಡಿನರಿ ಲೀವ್ ಕೊಡೋದಕ್ಕೆ ಅವಕಾಶ ಇದೆಯೇ ಹೊರತು ಈಗ ಸೇರಿಕೊಂಡವ್ರಿಗೆ ಈ ಎಕ್ಸ್ಟ್ರಾರ್ಡಿನರಿ ಲೀವನ್ನು ಕೊಡೋದಕ್ಕೆ ಅವಕಾಶ ಇಲ್ಲ. ಇದು ನೆಕ್ಸ್ಟು ಪಾಯಿಂಟು. ಆಮೇಲೆ ಆನ್ ರಿಕ್ವೆಸ್ಟ್ ಅಂತ ಕರಿತೀವಿ, ಅಂದರೆ ವೈಯಕ್ತಿಕ. ನಾನು ಹೇಳಿದೆ ರಜೆಗಳನ್ನು 2 ಗ್ರೌಂಡ್ಸ್ ಮೇಲೆ ತೊಗೊಳ್ಬೋದು. ಮೊದಲನೇದು ವೈಯಕ್ತಿಕ ಕಾರಣಗಳಿಗಾಗಿ ತೊಗೊಳ್ಬೋದು, ಅಥವಾ ಎರಡನೇದು ಮೆಡಿಕಲ್ ಅಂತ ಕರಿತೀವಿ. ಮೆಡಿಕಲ್ ಅಂದರೆ ನಿಮಗೆ ಗೊತ್ತಿದೆ, ಯಾವುದಾದ್ರು ಕಾಯಿಲೆ ಬಂದಾಗ ಅಂಥ ಸಂದರ್ಭಗಳಲ್ಲಿ ತೊಗೊಳೋದಕ್ಕೆ. ಈ 2 ಕಾರಣಗಳಲ್ಲಿ ನಮಗೆ ಈ ಎಕ್ಸ್ಟ್ರಾರ್ಡಿನರಿ ಲೀವನ್ನು ಬೈಫರ್ಕೇಟ್ ಮಾಡಿದೆ ಸರ್ಕಾರ. ವೈಯಕ್ತಿಕ ಕಾರಣಗಳಿಗಾದರೆ 3 ತಿಂಗಳು ಮಾತ್ರ ಕೊಡೋದಕ್ಕೆ ಅವಕಾಶ ಇದೆ. ವೈಯಕ್ತಿಕ ಕಾರಣ ಅಲ್ಲದೇ ನಾವು ವೈದ್ಯಕೀಯ ಕಾರಣಗಳಿಗಾದರೆ 1.5 ವರ್ಷಗಳವರೆಗೆ ಕೊಡ್ಬೋದು, ಅಂದರೆ 18 ತಿಂಗಳವರೆಗೆ ಕೊಡೋದಕ್ಕೆ ಅವಕಾಶ ಇದೆ. ನೋಡಿ, ಭಾಳ ಇಂಪಾರ್ಟೆಂಟು. ಹಿಂದೆ ನಾವೇನು ಹೇಳಿದೆವು, ಯಾವುದೇ ಕಾರಣಕ್ಕೂ 180 ದಿವಸಕ್ಕಿಂತ ಜಾಸ್ತಿ ರಜಾ ಕೊಡಬಾರದು. 1 ಪಾಯಿಂಟ್ ಅದು ಯಾವುದು ರಜಾ? ಅದು ನಮ್ಮಲ್ಲಿ ಗಳಿಕೆಯಾದಂಥ ರಜಾ, ಆ ಗಳಿಕೆಯನ್ನು ರಜದಲ್ಲಿ ಡೆಬಿಟ್ ಮಾಡುವಂಥ ರಜಾ. ಇದು 1 ಪಾಯಿಂಟ್ ಆಯಿತು. ಇಲ್ಲಾಗಲ್ಲ, ಇದು ಎಕ್ಸ್ಟ್ರಾರ್ಡಿನರಿ ಲೀವ್ ಅಂತ ಹೇಳ್ತೀವಿ. ಇದರಲ್ಲಿ ಮೆಡಿಕಲ್ ಗ್ರೌಂಡ್ ಮೇಲೆ ಅಂತ ಅಂದ್ಬಿಟ್ಟು ಇದನ್ನು ಹೇಳುತ್ತೆ, 1 ವರ್ಷಕ್ಕಿಂತ 1 ವರ್ಷ 6 ತಿಂಗಳವರೆಗೆ ತೊಗೊಳೋದಕ್ಕೆ ಅವಕಾಶ ಇದೆ. ಆಲ್ಮೋಸ್ಟ್ 546 ದಿವಸಗಳವರೆಗೆ ತೊಗೊಳೋದಕ್ಕೆ ಅವಕಾಶ ಇದೆ ಅಂತ ಹೇಳ್ತೀವಿ. ಸೊ ಇದು ಬಹಳ ಮುಖ್ಯವಾದದ್ದು ಯಾವುದರಲ್ಲಿ, ಎಕ್ಸ್ಟ್ರಾರ್ಡಿನರಿ ಲೀವಲ್ಲಿ. ಸೊ ಇದರಲ್ಲಿ ಇನ್ನೊಂದೇನು ಪ್ರಾಬ್ಲಮ್ ಅಂತಂದರೆ, ನೀವು ವೈಯಕ್ತಿಕ ಕಾರಣಗಳಿಗೆ ಈ ಎಕ್ಸ್ಟ್ರಾರ್ಡಿನರಿ ಲೀವನ್ನು ತೊಗೊಂಡ್ರೆ ನಿಮ್ಮ ಪೀರಿಯಡ್ ಆಫ್ ಪ್ರೊಬೇಷನ್ ಏನಂತ ಕರಿತೀವಿ ನಾವು, ಪ್ರೊಬೇಷನರಿ ಪೀರಿಯಡ್ ಇರುತ್ತಲ್ಲ, ಆ ಪ್ರೊಬೇಷನರಿ ಪೀರಿಯಡು ಆ ಸಮಯ ಎಕ್ಸ್ಟೆಂಡ್ ಆಗುತ್ತೆ.
ಅದನ್ನು ಬಿಟ್ಬಿಡ್ತಾರೆ. ಅದನ್ನು ಬಿಟ್ಬಿಟ್ಟು ಪುನಃ ಎಕ್ಸ್ಟ್ರಾ ಕೌಂಟ್ ಮಾಡಿಕೊಂಡು ನಿಮಗೆ ಪ್ರೊಬೇಷನರಿ ಪೀರಿಯಡನ್ನು ಡಿಕ್ಲೇರ್ ಮಾಡ್ತಾರೆ. ಇದು ಭಾಳ ಮುಖ್ಯವಾದದ್ದು. ಇದನ್ನು ನೀವೆಲ್ಲ ಮಂದಟ್ಟು ಮಾಡ್ಕೋಬೇಕು. ಯಾವಾಗಲೂ ಪ್ರೊಬೇಷನರಿ ಪೀರಿಯಡ್ ಇರುವಾಗ ಯಾವುದೇ ಕಾರಣಕ್ಕೂ ಎಕ್ಸ್ಟ್ರಾರ್ಡಿನರಿ ಲೀವ್ ಹಾಕಬೇಡಿ. ಹಾಕಿದ ತಕ್ಷಣ ನಿಮ್ಮ ಆ ಪ್ರೊಬೇಷನರಿ ಪೀರಿಯಡ್ನ ಅವಧಿ ಎಕ್ಸ್ಟೆಂಡ್ ಆಗ್ತಾ ಹೋಗುತ್ತೆ. ಹಾಗಾಗಿ ಎಕ್ಸ್ಟ್ರಾರ್ಡಿನರಿ ಲೀವ್ ತೊಗೊಳ್ಳೋದು ಬೇಡ. ಸೊ ಮೆಡಿಕಲ್ ಗ್ರೌಂಡ್ಸಲ್ಲಿ ತೊಗೊಂಡ್ರೆ ಒಂದು ಸಣ್ಣ ಇದನ್ನು ಸರ್ಕಾರ ಕೊಟ್ಟಿದೆ. ಏನು, ನಿಮಗೊಂದು ಕನ್ಸೆಷನ್ ಅಂತ ಹೇಳ್ಬೋದು. ಇಲ್ಲಿ ಬೇಕಾದಷ್ಟು ಕನ್ಸೆಷನ್ ಸರ್ಕಾರ ಕೊಡ್ತಾ ಹೋಗಿದೆ KCSRಲ್ಲಿ ಸರ್ವಿಸ್ ರೂಲ್ಸಲ್ಲಿ ಮಾತ್ರ. ಏನು ಕನ್ಸೆಷನ್ನು, ನೀವೇನಾದರೂ ವೈದ್ಯಕೀಯ ಕಾರಣಗಳಿಗೆ ತಗೊಂಡಾಗ ಆ ಸಂದರ್ಭಕ್ಕೆ ನಿಮ್ಮ ಇನ್ಕ್ರಿಮೆಂಟ್ ಪೋಸ್ಟ್ಪೋನ್ ಆಗಲ್ಲ. ನೋ ಪೋಸ್ಟ್ಪೋನ್ಮೆಂಟ್ ಆಫ್ ಇನ್ಕ್ರಿಮೆಂಟ್. ಆದರೆ ಪ್ರೊಬೇಷನರಿ ಪೀರಿಯಡ್ ಮಾತ್ರ ಪೋಸ್ಟ್ಪೋನ್ ಆಗೇ ಆಗುತ್ತೆ. ಪ್ರೊಬೇಷನರಿ ಪೀರಿಯಡನ್ನು ಯಾವುದೇ ಕಾರಣದಿಂದನೂ ಪೋಸ್ಟ್ಪೋನ್ ಮಾಡದೆ ಇರೋಕ್ಕಾಗಲ್ಲ. ಹಾಗಾಗಿ ಮೊದಲು 2 ವರ್ಷಗಳ ಕಾಲ ಯಾವುದೇ ಸಂದರ್ಭ ಬಂದ್ರೂ ದಯವಿಟ್ಟು ಯಾರೂ ಎಕ್ಸ್ಟ್ರಾರ್ಡಿನರಿ ಲೀವ್ ಹಾಕಬೇಡಿ. ನಿಮ್ಮನ್ನು ನೀವು ಸೇವ್ ಮಾಡ್ಕೊಳ್ಳಿ ಅನ್ನೋದು ಭಾಳ ಮುಖ್ಯವಾದ. ಈಗ ನೆಕ್ಸ್ಟ್ ಇದೆರಡು ಆದಮೇಲೆ ನಾನು ಇಲ್ಲಿ ಗೊಟ್ಟು ಮೆಟರ್ನಿಟಿ ಲೀವ್ ಹೋಗ್ತೀನಿ. ಮಾತೃತ್ವ ರಜಾ ಅಂತ ಕರೆಯೋಣ. ಇದನ್ನು ಹೆರಿಗೆ ರಜಾ ಅಲ್ಲ, ದಯವಿಟ್ಟು ಇದನ್ನು ಮಾತೃತ್ವ ರಜಾ ಅಂತ ಕರೆಯೋಣ. ಇದರಲ್ಲಿ ಏನಿದೆ ನೋಡ್ರಿ, ಭಾಳ ಇಂಪಾರ್ಟೆಂಟ್ ಕಂಡೀಷನ್ ಏನು ಅಂತಂದರೆ ವುಮನ್ ಗೌರ್ಮೆಂಟ್ ಸರ್ವೆಂಟ್. ಮ್ಯಾರಿಡ್ ವುಮನ್ ಗೌರ್ಮೆಂಟ್ ಸರ್ವೆಂಟ್ ಅಂತ ಎಲ್ಲೂ ಹೇಳಿಲ್ಲ. ಈಗ ನಾನು ಹೀಗೆ ಹೇಳ್ತೀನಿ ಅಂತ ಯಾರೂ ತಪ್ಪು ತಿಳ್ಕೊಳ್ಬಾರ್ದು. ಸೊ ನೀವು ಮದುವೆ ಆಗಿದೆಯಾ, ಸರ್ಟಿಫಿಕೇಟ್ ಕೊಡಿ ಅಂಥದ್ದು ಯಾವುದನ್ನು ಕೇಳಲಿಕ್ಕೆ ಬರೋದಿಲ್ಲ ಯಾರಿಗೂ. ವುಮನ್ ಗೌರ್ಮೆಂಟ್ ಸರ್ವೆಂಟ್ ಈಸ್ ಎಂಟೈಟಲ್ಡ್ ಫಾರ್ ಮೆಟರ್ನಿಟಿ ಲೀವ್. ಹೆರಿಗೆ ರಜಕ್ಕೆ ವುಮನ್ ಗೌರ್ಮೆಂಟ್ ಸರ್ವೆಂಟ್ ಈಸ್ ಎಂಟೈಟಲ್ಡ್. ಇದು ಬಹಳ ಮುಖ್ಯವಾದದ್ದು ನೋಡ್ರಿ. ಇದರಲ್ಲಿ 2 ತರಹ ಇದೆ. ಮಿಸ್ಕ್ಯಾರೇಜ್ ಆರ್ ಅಬಾರ್ಷನ್ ಅಂತ ಫಸ್ಟ್ ಕರಿತೀವಿ. ಅದು ಮೆಡಿಕಲ್ ಇದೆ, ಒಂದು ಮೆಡಿಕಲ್ ಆ್ಯಕ್ಟೇ ಇದೆ, ಅದರ ಪ್ರಕಾರ ಕೊಡುವಂಥದ್ದು. ಅದಕ್ಕೆ ಅಥವಾ ಯಾವುದೇ ಸಂದರ್ಭದಲ್ಲಿ ಮಿಸ್ಕ್ಯಾರೇಜ್ ಆದರೆ ಅಥವಾ ಅಬಾರ್ಷನ್ ಆದರೆ 6 ತಿಂಗಳುಗಳ ಕಾಲ ಕೊಡೋದಕ್ಕೆ 6 ವೀಕ್ಸ್ ಕೊಡೋದಕ್ಕೆ ಅವಕಾಶ ಇದೆ. 6 ವೀಕ್ಸ್ ಕೊಡೋದಕ್ಕೆ ಅವಕಾಶ ಇದೆ. ಎಷ್ಟು ಸಾರಿ ಕೊಡ್ಬೋದು? ದೆರ್ ಈಸ್ ನೋ ಮ್ಯಾಕ್ಸಿಮಮ್ ಲಿಮಿಟ್ ಟು ಗಿವ್ ಅಬಾರ್ಷನ್ ಲೀವ್. 4 ಸರಿ ಕೊಡ್ಬೋದಾ, 5 ಸರಿ ಕೊಡ್ಬೋದಾ ಅನ್ನೋದು ಇಲ್ಲವೇ ಇಲ್ಲ. ಸೊ ನೋ ಲಿಮಿಟೇಷನ್ ಹ್ಯಾಸ್ ಬಿನ್ ಪ್ರಿಸ್ಕ್ರೈಬ್ಡ್. ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೋ ಲಿಮಿಟೇಷನ್ ಹ್ಯಾಸ್ ಬಿನ್ ಪ್ರಿಸ್ಕ್ರೈಬ್ಡ್. ಆಯಿತಾ? ಇನ್ ಅದರ್ ಕೇಸಸ್, ಇನ್ ಕೇಸ್ ಆಫ್ ಡೆಲಿವರಿ ಅಂತ ಇಟ್ಕೊಳ್ಳಿ. ಡೆಲಿವರಿನಲ್ಲಿ ಏನು ಸರ್ಕಾರ ಹೇಳುತ್ತೆ, 180 ದಿವಸಗಳ ಕಾಲ ರಜವನ್ನು ಕೊಡ್ಬೋದು. ನೋಡಿ, ನಾನು ಅರ್ನ್ ಲೀವಲ್ಲಿ ಹೇಳಿದೆ, ಹಾಫ್ ಪೇ ಲೀವಲ್ಲಿ ಹೇಳಿದೆ, ಮತ್ತು ಎಕ್ಸ್ಟ್ರಾರ್ಡಿನರಿ ಲೀವಲ್ಲಿ ಹೇಳಿದೆ. ಏನಂತ? ಲೀವ್ ಈಸ್ ನಾಟ್ ಎ ಮ್ಯಾಟರ್ ಆಫ್ ರೈಟ್ ಅಂತ. ನೀವು ಲೀವನ್ನು ನಮ್ಮ ಹಕ್ಕು ಅಂತ ಪ್ರತಿಪಾದಿಸೋಕ್ಕಾಗಲ್ಲ. ನಾನು ಹಾಕ್ಬಿಟ್ಟು ಹೋಗ್ತೀನಿ, ನೀವು ಕೊಡಿ ಅಂತ ಹೇಳಿಕ್ಕೆ ಬರೋಲ್ಲ. ದಟ್ ಈಸ್ ನಾಟ್ ಪರ್ಮಿಟೆಡ್ ಎಟ್ ಆಲ್. ಬಟ್ ಹಿಯರ್ ಇಟ್ ಈಸ್ ನಾಟ್ ಸೋ. ವುಮನ್ ಗೌರ್ಮೆಂಟ್ ಸರ್ವೆಂಟ್ಗೆ ಈ ನಾವು ಮೆಟರ್ನಿಟಿ ಲೀವ್ ಅಂತೀವಿ, ಇಟ್ ಈಸ್ ಹರ್ ರೈಟ್. ಡೋಂಟ್ ಫರ್ಗೆಟ್, ಇಟ್ ಈಸ್ ಹರ್ ರೈಟ್. ಯು ಕೆನಾಟ್ ರಿಜೆಕ್ಟ್ ದ ರೈಟ್ ಆಫ್ ಎ ವುಮನ್ ಗೌರ್ಮೆಂಟ್ ಸರ್ವೆಂಟ್. ಓಕೆ, ಇದು ಭಾಳ ಮುಖ್ಯವಾದದ್ದು. ಸೊ ಇದಕ್ಕೆ ಕಂಡೀಷನ್ ಏನು? ಒಂದೇ ಒಂದು ಕಂಡೀಷನ್ನು. ಏನು ಕಂಡೀಷನ್ ಅಂತಂದರೆ, ಅವರೊಂದು ಡಿಕ್ಲರೇಷನ್ ಕೊಡಬೇಕು. ನನಗೆ 2ಕ್ಕಿಂತ ಹೆಚ್ಚು ಅಥವಾ 2 ಅಥವಾ 2ಕ್ಕಿಂತ ಹೆಚ್ಚು ಲಿವಿಂಗ್ ಚಿಲ್ಡ್ರನ್ ಇಲ್ಲ ಅಂತ ಒಂದು ಡಿಕ್ಲರೇಷನ್ ಕೊಡಬೇಕು. ಅಂದರೆ ನಾವು ಮೆಟರ್ನಿಟಿ ಲೀವ್ ಕೊಡೋದು 2 ಲಿವಿಂಗ್ ಚಿಲ್ಡ್ರನ್ವರೆಗೆ ಮಾತ್ರ. 2 ಲಿವಿಂಗ್ ಚಿಲ್ಡ್ರನ್ವರೆಗೆ ಮಾತ್ರ, ನಾಟ್ ಮೋರ್ ದೆನ್ ದ್ಯಾಟ್. 1-2 ಎಕ್ಸಾಂಪಲ್ ಕೊಟ್ಬಿಡ್ತೀನಿ. ಮೊದಲನೇ ಎಕ್ಸಾಂಪಲ್ ತೊಗೊಳ್ಳೋಣ. ಮೊದಲನೇ ಎಕ್ಸಾಂಪಲ್ ಏನು ಅಂತಂದರೆ, ಮೊದಲನೇ ಸಾರಿ ಡೆಲಿವರಿನಲ್ಲಿ ಟ್ವಿನ್ಸ್ ಆಗುತ್ತೆ, 2 ಬದುಕಿರುತ್ತವೆ. ಸೊ ಶಿ ಈಸ್ ನಾಟ್ ಎಂಟೈಟಲ್ಡ್. ಅಥವಾ ಯಾವುದಾದ್ರು ಒಂದು ಮಗು ಹೋಗಿಬಿಡ್ಬೋದು ದುರಾದೃಷ್ಟವಶಾತ್. ಅಂಥ ಸಂದರ್ಭಗಳಲ್ಲಿ ಇನ್ನೊಂದು ಮಗು, ಜೀವಂತ ಮಗು ಇರೋವರೆಗೂ ಕೊಡ್ಬೋದು. ಡೆಲಿವರಿ ಆಗಿ 2-3 ಸತ್ತೋಗುತ್ತೆ, ಆವಾಗಲೂ ದೇ ಆರ್ ಎಲಿಜಿಬಲ್. 2 ಲಿವಿಂಗ್ ಚಿಲ್ಡ್ರನ್ ಈಸ್ ದ ಕಂಡೀಷನ್, ನಾಟ್ ಅದರ್ ದೆನ್ ದಟ್. ಓಕೆ, ಇನ್ನೊಂದು ಸ್ಪೆಷಲ್ ತೋರಿಸ್ತೀನಿ ನಿಮಗೆ. ಏನಂದರೆ, ಮೊದಲನೇ ಸಾರಿ 1 ಆಗುತ್ತೆ, 2ನೇ ಸಾರಿ 2 ಆಗಿಬಿಡುತ್ತೆ, 3 ಲಿವಿಂಗ್ ಚಿಲ್ಡ್ರನ್ ಆಗಿಬಿಡುತ್ತೆ. 3 ಲಿವಿಂಗ್ ಚಿಲ್ಡ್ರನ್ ಕೊಡ್ಬೋದಾ ಸರ್? ಕೊಡಬೇಕು. ಇಲ್ಲಿ ಡೆಲಿವರಿಗೆ ಮುಂಚೆ ಡಿಕ್ಲರೇಷನ್ ಕೇಳುತ್ತೆ ಸರ್ಕಾರ, ಡೆಲಿವರಿ ಆದಮೇಲೆ ಕೇಳಲ್ಲ. ಡೆಲಿವರಿಗೆ ಮುಂಚೆ ಡಿಕ್ಲರೇಷನ್ ಕೇಳೋದು. ಆ್ಯಸ್ ಸಚ್ ಶಿ ಈಸ್ ಆಲ್ಸೋ ಎಲಿಜಿಬಲ್ ಫಾರ್ ದ್ಯಾಟ್. ಸೊ ದಿಸ್ ಈಸ್ ದಿ ಕಂಡೀಷನ್ಸ್. ಇದು ದಯವಿಟ್ಟು ಮನಸ್ಸೊಳಗೆ ಎಲ್ಲರೂ ಇಟ್ಕೊಳ್ಬೇಕು. ಆಯಿತಾ? ಇದು ಕಂಡೀಷನ್ ಅಷ್ಟೇ. ಇದೊಂದೇ ಕಂಡೀಷನ್ನು, ಡಿಕ್ಲರೇಷನ್ ದ್ಯಾಟ್ ದೇ ಆರ್ ನಾಟ್ ಹ್ಯಾವಿಂಗ್ ಮೋರ್ ದ್ಯಾನ್ 2 ಚಿಲ್ಡ್ರನ್. 1 ಮಗು ಇದೆ ಕೊಡಿ, 2 ಮಗು ಇದೆ ಮುಗೀತು, ನೋ ಪ್ರಾವಿಷನ್ ಇಟ್ ಆಲ್. ಸೊ ವೆರಿ ವೆರಿ ಸ್ಟ್ರಿಕ್ಟ್ ಪ್ರಾವಿಷನ್ಸ್ ಆಸ್ ಫಾರ್ as KCSR is concerned. ಸೊ ದೆರ್ ಈಸ್ ನೋ ಅದರ್ ಸರ್ಟಿಫಿಕೇಟ್. ಮದುವೆ ಆಗಿದೆಯಾ, ನೀವು ಪ್ರೆಗ್ನೆಂಟಾ, ಸರ್ಟಿಫಿಕೇಟ್ ಕೊಡಿ, ನೋ ಸಚ್ ಥಿಂಗ್ಸ್. ಓಕೆ, ದಿಸ್ ಈಸ್ 1 ಪಾಯಿಂಟ್. ಐ ವಾಂಟ್ ಟು ಬಿ ವೆರಿ ಕ್ಲಿಯರ್, ದಟ್ ಇಸ್ ವೈ ಐ ಆಮ್ ಟೆಲಿಂಗ್ ಯು. ಮತ್ತು ಈ 180 ದಿವಸ ಕಳೆಯುತ್ತೆ ಅಂತ ಇಟ್ಕೊಳ್ಳಿ. 180 ದಿವಸ ಕಳೆದ ಮೇಲೆ ಫಾರ್ ಸಮ್ ರೀಸನ್ಸ್ ಶಿ ಮೇ ರಿಕ್ವೈರ್ ಮೋರ್ ನಂಬರ್ ಆಫ್ ಡೇಸ್ ಆಫ್ ಲೀವ್ ಅಂತ ಇಟ್ಕೊಂಡ್ರೆ, ಸರ್ಕಾರ ಹೇಳುತ್ತೆ ಮೆಡಿಕಲ್ ಲೀವ್ ಇಲ್ಲದೇನೆ, ಅಂದರೆ ಮೆಡಿಕಲ್ ಸರ್ಟಿಫಿಕೇಟ್ ಇಲ್ಲದೇನೆ
ಇನ್ನೂ 60 ದಿವಸಗಳ ಕಾಲ ಅವ್ರಿಗೆ ಲೀವ್ ಕೊಡ್ಬೋದು. ನೋಡಿರಿ, 60 ದಿವಸ ಕೊಡ್ಬೋದು. ಅಂದರೆ 180 + 60 240 ದಿವಸದವರೆಗೆ ಅವ್ರು ಕೊಡೋಕ್ಕೆ ಅವಕಾಶ ಇದೆ. ಇಲ್ಲಿ ನೋಡಿ, ನಾವು ಹಿಂದೆ ಹೋದರೆ ಅಲ್ಲಿ 180 ದಿವಸಕ್ಕೆ ಸೀಲ್ ಮಾಡ್ತೇವೆ ಸರ್ಕಾರ, ಇಲ್ಲಿ ಸೀಲ್ ಮಾಡಿಲ್ಲ. ಇನ್ನು 60 ದಿವಸ ಕೊಡ್ರಿ ಪರವಾಗಿಲ್ಲ ಅಂತ ಹೇಳುತ್ತೆ. ಈ 60 ದಿವಸಕ್ಕೂ ಅಂದರೆ 180 + 60 240 ದಿವಸಕ್ಕೆ ಜಾಸ್ತಿ ಬೇಕು ಅಂದಾಗ ದೇ ವಿಲ್ ಹ್ಯಾವ್ ಟು ಪ್ರೊಡ್ಯೂಸ್ ಎ ಮೆಡಿಕಲ್ ಸರ್ಟಿಫಿಕೇಟ್ ಅಷ್ಟೇ. ಅಂದರೆ ಒಂದು ವೈದ್ಯಕೀಯ ಸರ್ಟಿಫಿಕೇಟನ್ನು ಕೊಟ್ಟು ತಗೊಳ್ಬೇಕಾಗುತ್ತೆ. ಇದು ಭಾಳ ಮುಖ್ಯವಾದಂಥ ಅಂಶ ಇದೆರಡರಲ್ಲಿ. ನೋಡಿ, ಮೊದಲೇ ಹೇಳಿದೆ ನಾನು, ನಮ್ಮಲ್ಲಿ KCSR 107 ಏನು ಹೇಳುತ್ತೆ ಅಂತಂದರೆ ಲೀವ್ ಕೆನಾಟ್ ಬಿ ಕ್ಲೈಮ್ಡ್ ಆಸ್ ಎ ಮ್ಯಾಟರ್ ಆಫ್ ರೈಟ್ ಅಂತ ಹೇಳುತ್ತೆ. ಬಟ್ ಹಿಯರ್ ಇಟ್ ಈಸ್ ಹರ್ ರೈಟ್. ಲೆಟ್ಸ್ ನಾಟ್ ಫರ್ಗೆಟ್ ದಿಸ್. ಸೊ ಇದಿಷ್ಟನ್ನು ನಾವು ಮೆಟರ್ನಿಟಿ ಲೀವಲ್ಲಿ ತಿಳ್ಕೊಂಡ್ರೆ ಬಹುಶಃ ಸಾಕಾಗುತ್ತೆ. ನೆಕ್ಸ್ಟು ಪೆಟರ್ನಿಟಿ ಲೀವ್ ಅಂತ ಹೇಳ್ತೀವಿ. ಏನಿದು? ಪಿತೃತ್ವ ರಜಾ ಅಂತ ಕರಿತೀವಿ ನಾವು. ಹೀಗಂದ್ರೆ ಏನು? ಭಾಳ ಚೆನ್ನಾಗಿದೆ. ಪ್ರಿಯಾಂಬಲ್ ಕೊಟ್ಟಾಗ ಸರ್ಕಾರ ಒಂದು ತುಂಬ ಚೆನ್ನಾಗಿ ಹೇಳಿತು. ಯಾಕೆ ನಾವು ಪಿತೃತ್ವ ರಜೆ ಕೊಡ್ತೇವೆ? ತುಂಬ ಸಿಂಪಲ್. ಪಿತೃತ್ವ ರಜೆ ಕೊಡೋ ಮೂಲ ಉದ್ದೇಶ ಏನು ಅಂತಂದರೆ, ಈ ತನ್ನ ಹೆಂಡತಿನ ಆಸ್ಪತ್ರೆಗೆ ಸೇರಿದಾಗ ಅಥವಾ ಈ ಡೆಲಿವರಿ ಟೈಮಲ್ಲಿ ಸೇರಿದಾಗ ಅಥವಾ 2 ದಿವಸ ಮುಂಚೆ ಸೇರಿದಾಗ ಆ ಆಸ್ಪತ್ರೆಯಲ್ಲಿ ನೋಡ್ಕೊಳ್ಳೋದಕ್ಕೋಸ್ಕರ ಕೊಡುವಂಥ ರಜಾ ಭಾಳ ಇಂಪಾರ್ಟೆಂಟ್. ಇದು ನೋಡ್ಕೊಳ್ಳೋಕ್ಕೋಸ್ಕರ ಕೊಡುವಂಥ ರಜಾ. ಹಾಗಾಗಿ ಈ 15 ದಿವಸ ಇದೆ ಅವ್ರಿಗೆ ರಜಾ. ಈ 15 ದಿವಸ ರಜಾನ ಗೌರ್ಮೆಂಟ್ ಸರ್ವೆಂಟ್ಗೆ ಕೊಡೋದಕ್ಕೆ ಸಾಧ್ಯ ಇದೆ. ಅದು ಅಷ್ಟೇ, ಟೂ ಲಿವಿಂಗ್ ಚಿಲ್ಡ್ರನ್ ನೋಡಿರಿ. ಸೊ ದಿಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಗೌರ್ಮೆಂಟ್ ಸರ್ವೆಂಟ್ ಆಗಿರಬೇಕು, ಅವರ ಹೆಂಡತಿಗೆ ಡೆಲಿವರ್ ಆಗುವಂಥ ಸಂದರ್ಭಗಳಲ್ಲಿ 15 ದಿವಸ ಪೆಟರ್ನಿಟಿ ಲೀವ್ ಕೊಡೋದಕ್ಕೆ ಅವಕಾಶ ಇದೆ. ಹೇಗೆ ಕೊಡ್ಬೋದು? ಈಗ ಒಂದು 7 ದಿವಸ ಕೊಡಿ ಸರ್, ಆಮೇಲೆ ಒಂದು 7 ದಿವಸ ಕೊಡಿ. ನೋ ಸಚ್ ಪ್ರಾವಿಷನ್ಸ್. ನೋಡಿ, ಮೆಟರ್ನಿಟಿ ಲೀವು ಪೆಟರ್ನಿಟಿ ಲೀವ್ ಎರಡಕ್ಕೂ ಭಾಳ ಮುಖ್ಯವಾದದ್ದು ಏನು ಅಂತಂದರೆ ಅಟ್ಟೆ ಸ್ಟ್ರೆಚ್ ತೊಗೊಳ್ಬೇಕು ಎರಡನ್ನೂ. ಈಗ ಮೆಟರ್ನಿಟಿ ಲೀವ್ ಯಾರೋ ಒಬ್ರು ಹೇಳ್ತಾರೆ, ನನಗೆ ಈಗ ಆಗಲ್ಲ, ಈಗ ಒಂದು ತಿಂಗಳು ಕೊಟ್ಬಿಡಿ, ಆಮೇಲೆ ಉಳಿದದ್ದನ್ನು 180 ದಿವಸದಲ್ಲಿ ಬ್ಯಾಲೆನ್ಸ್ ತೊಗೊಳ್ತೀನಿ. ನೋ ಸಚ್ ಪ್ರಾವಿಷನ್ ಇಟ್ ಆಲ್. ಸರ್ಕಾರ ಏನು ಹೇಳುತ್ತೆ? ಅಟ್ಟೆ ಸ್ಟ್ರೆಚ್ ಇಟ್ ಹ್ಯಾಸ್ ಟು ಬಿ ಟೇಕನ್ ಫಾರ್ 180 ಡೇಸ್. ಮೆಟರ್ನಿಟಿ ಲೀವ್ ಅಷ್ಟೇ, ಅಟ್ಟೆ ಸ್ಟ್ರೆಚ್. ಪೆಟರ್ನಿಟಿ ಲೀವ್ ಹ್ಯಾಸ್ ಟು ಬಿ ಟೇಕನ್ 15 ಡೇಸ್, ನಾಟ್ ಇನ್ ಸ್ಪ್ಲಿಟ್. 4 ಸರಿ ತೊಗೊಳ್ತೀನಿ. ನೋ ಸಚ್ ಪ್ರಾವಿಷನ್ ಇಟ್ ಆಲ್. ಓನ್ಲಿ ಅಟ್ಟೆ ಸ್ಟ್ರೆಚ್ ಆ್ಯಂಡ್ ಡ್ಯೂರಿಂಗ್ ದ್ಯಾಟ್ ಅಂತ ಹೇಳ್ಬೋದು. ಡೆಲಿವರಿಗೆ ಆಗೋಕ್ಕೆ ಮುಂಚೆ ಯಾರು ಕೊಡ್ಬೋದು, ಡೆಲಿವರಿ ಆದ ದಿವಸದಿಂದನಾರು ಕೊಡ್ಬೋದು, ಯಾವಾಗಾರು ಕೊಡ್ಬೋದು. ಇದಕ್ಕೂ ಸಹ ಲಿಮಿಟೇಷನ್ ಇಲ್ಲ. ಫ್ರಮ್ ದಿ ಡೇಟ್ ಆಫ್ ಅಂತ ಹೇಳ್ತಾರೆ. ಸೊ ಅದರಲ್ಲಿ ಯಾವ ವಿಧವಾದಂತಹ ಇದು ಇರೋಲ್ಲ. ಇದು ಪೆಟರ್ನಿಟಿ ಲೀವ್ ಆಯಿತು, ಮೆಟರ್ನಿಟಿ ಲೀವ್ ಆಯಿತು. ಇದು 4 ಲೀವ್ಗಳು ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ ನೀವು. ಲೀವ್ ಆದಮೇಲೆ ನಮ್ಮದು ಗೊತ್ತಿದೆ ಕ್ಯಾಶುವಲ್ ಲೀವ್ ಅಂತ ಒಂದು ಪ್ರಾವಿಷನ್ ಇದೆ. ಈಗ ಇದುವರೆಗೆ ನಮಗೆ 15 ದಿವಸ ಕ್ಯಾಶುವಲ್ ಇದನ್ನು ಸರ್ಕಾರ ಲಾಸ್ಟ್ ಇಯರು ಇಟ್ ಹ್ಯಾಸ್ ಬಿನ್ ರಿಡ್ಯೂಸ್ ಟು 10 ಡೇಸ್ ಇನ್ ಎ ಕ್ಯಾಲೆಂಡರ್ ಇಯರ್ ಅಂತ ಮಾಡಿದರು. ಈ 10 ಡೇಸ್ ಕ್ಯಾಲೆಂಡರ್ ಇಯರ್ನ 10 ದಿವಸವನ್ನು ಜನವರಿ 1ಗೆ ಕ್ರೆಡಿಟ್ ಕೊಟ್ಬಿಡ್ತಾರೆ. ಜನವರಿ 1 ಕ್ರೆಡಿಟ್ ಕೊಟ್ಬಿಡೋದು, ನೀವು ಯಾವಾಗ ಬೇಕೋ ತೊಗೊಳ್ಳಿ ಅಂತ ಹೇಳ್ತಾರೆ. ಇದರಲ್ಲಿ ಕಂಡೀಷನ್ಸ್ ಏನು ಅಂತಂದರೆ, ಒಟ್ಟಿಗೆ 7 ದಿವಸಕ್ಕಿಂತ ಜಾಸ್ತಿ ಹಾಕೋ ಹಾಗಿಲ್ಲ. 7 ದಿವಸಕ್ಕಿಂತ ಜಾಸ್ತಿ ಹಾಕೋ ಹಾಗಿಲ್ಲ. ಫಸ್ಟ್ ಪಾಯಿಂಟ್ ಇದು. ಮತ್ತು 7 ದಿವಸ ಅಂತಂದರೆ ಜೊತೆಗೆ, ಅಂದರೆ ಇನ್ಯಾವುದಾದ್ರು ಗೌರ್ಮೆಂಟ್ ಹಾಲಿಡೇಗಳು ಮಧ್ಯದಲ್ಲಿ ರಜೆಗಳು ಬಂದರೆ ಒಟ್ಟಿಗೆ 10 ದಿವಸಗಳವರೆಗೆ ಕ್ಯಾಶುವಲ್ ಲೀವನ್ನು ಕ್ಯಾಶುವಲ್ ಲೀವ್ ಅಲ್ಲ, ಅದು 7 ದಿವಸ ಕ್ಯಾಶುವಲ್ ಲೀವು, 3 ದಿವಸ ಜನರಲ್ ಹಾಲಿಡೇ ಇರ್ಬೋದು, ಗೌರ್ಮೆಂಟ್ ಹಾಲಿಡೇ ಇರ್ಬೋದು, ಅವೈಲ್ ಮಾಡ್ಕೊಳ್ಳೋದು. ಒಟ್ಟಿಗೆ ಸೇರಿ 10 ದಿವಸಕ್ಕಿಂತ ಜಾಸ್ತಿ ಅಬ್ಸೆಂಟ್ ಆಗಬಾರ್ದು ಆಫೀಸಿಂದ. ಈ ರೀತಿ ನೋಡ್ಕೊಳ್ಬೇಕು. ದಿಸ್ ಇಸ್ ಅ ಕಂಡೀಷನ್ ಪ್ರಿವೈಲ್ ಆ್ಯಸ್ ಫಾರ್ ಎಸ್ ಕ್ಯಾಶುವಲ್ ಲೀವ್ ಇಸ್ ಕನ್ಸರ್ಟ್. ಸೊ ಇದನ್ನು ಕ್ಯಾಶುವಲ್ ಲೀವ್ ಅಂತ ಕರಿತೀವಿ ನಾವು. ಮೊದಲೇನಾಗಿತ್ತು, ಫಸ್ಟ್ ಇಯರ್ಗೆ ಕಂಡೀಷನ್ಗಳಿದ್ವು. ಎವ್ರಿ ಮಂತ್, ಕಂಪ್ಲೀಷನ್ ಆಫ್ ಎವ್ರಿ ಮಂತ್ 1 ದಿವಸದ CL ಕೊಡಬೇಕು ಅಂತ ಇತ್ತು. ಬಹುಶಃ ಈಗ ಹಾಗಾಗಲ್ಲ, ಹೊಸ ಗೈಡ್ಲೈನ್ಸನ್ನು ಸರ್ಕಾರ ಇಶ್ಯೂ ಮಾಡಿಲ್ಲ. ಸೊ ದಿ ಎಂಟೈರ್ ಡಿಸ್ಕ್ರಿಷನ್ ಈಸ್ ಲೆಫ್ಟ್ ಟು ಯುವರ್ ಡ್ರಾಯಿಂಗ್ ಆ್ಯಂಡ್ ಡಿಸ್ಪರ್ಸಿಂಗ್ ಆಫೀಸರ್ ಹೂ ಸ್ಯಾಂಕ್ಷನ್ಸ್ ಲೀವ್ ಅಂತಲೇ ಹೇಳ್ತೀನಿ ನಾನು. ಯಾಕೆಂದರೆ ಏನು ಸಂದರ್ಭ ಇದೆ ಅಂತಂದರೆ, 1 ದಿವಸಕ್ಕೆ 1 ತಿಂಗಳಿಗೆ 1 ದಿವಸ ರಜೆ ಕೊಟ್ಬಿಟ್ರೆ ನಿಮ್ಗೆ 12 ದಿವಸ ಕ್ರೆಡಿಟಿಗೆ ಬರೋಲ್ಲ. ಸೊ ಹಾಗಾಗೂ ಸಾಧ್ಯ ಇಲ್ಲ. ಸೊ ಈಗ 10 ದಿವಸ ಇರೋದ್ರಿಂದ 1 ವರ್ಷದಲ್ಲಿ 10 ದಿವಸ ಅಂತಂದರೆ ಒಂದು 2 ತಿಂಗಳು ಕಳೆದ್ಮೇಲೆ ಒಂದು ರಜೆ ಕೇಳಿದ್ರೆ ಕೊಡ್ಬೋದು. ಇಟ್ ಈಸ್ ಟೋಟಲಿ ದಿ ಡಿಸ್ಕ್ರಿಷನ್ ಆಫ್ ದಿ ಸ್ಯಾಂಕ್ಷನಿಂಗ್ ಅಥಾರಿಟಿ. ಇದು ಭಾಳ ಮುಖ್ಯವಾದದ್ದು. ಇಲ್ಲೇನಂತಂದರೆ ಕೆಲವು ಸಂದರ್ಭಗಳಿವೆ ಹಾಲಿಡೇಗಳಿಗೆ ಎಲ್ಲದಕ್ಕೂ ಪ್ರಿಫಿಕ್ಸಿಂಗ್ ಆ್ಯಂಡ್ ಸಫಿಕ್ಸಿಂಗ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಸೆಕೆಂಡ್ ಸಾಟರ್ಡೆ ಸಂಡೇ ಇರುತ್ತೆ, ನೆಕ್ಸ್ಟು ಮಂಡೆಯಿಂದ ಪ್ರಾರಂಭ ಆಗುತ್ತೆ. ಮಂಡೆಯಿಂದ ಪ್ರಾರಂಭವಾಗ ನಾವು ರಜೆ ಹಾಕುವಾಗ ಮಂಡೆಯಿಂದ ಹಾಕ್ಕೊಳ್ತೀವಿ ಎಲ್ಲ ರಜೆಗಳನ್ನು. ಸೆಕೆಂಡ್ ಸಾಟರ್ಡೆ ಸಂಡೇನ ಉಪಯೋಗಿಸ್ಕೊಳ್ತೀವಿ, ಬರ್ಕೊಳ್ತೀವಿ, ನಾವು ಪ್ರಿಫಿಕ್ಸಿಂಗ್ ಉಪಯೋಗಿಸ್ಕೊಳ್ತೀವಿ ಅಂತ. ಹಾಗೆಯೇ ಬರುವಾಗ ಸಾಟರ್ಡೇವರೆಗೆ ಹಾಕ್ತೀವಿ, ಭಾನುವಾರ ಉಪಯೋಗಿಸ್ಕೊಂಡು ಸೋಮವಾರ ಬಂದು ರಿಪೋರ್ಟ್ ಮಾಡ್ಕೊಳ್ತೀವಿ. ಇದನ್ನು ಪ್ರಿಫಿಕ್ಸಿಂಗ್ ಆ್ಯಂಡ್ ಸಫಿಕ್ಸಿಂಗ್ ಅಂತ ಕರಿತೀವಿ. ಅಂದರೆ ಹಿಂದೆ ಇರುವಂಥ ರಾಜ್ಯಗಳನ್ನು ಜಾಯಿನ್ ಮಾಡ್ಕೊಳ್ಳೋದು, ಮುಂದೆ ಇರೋ ಜಾಗ ಮಧ್ಯಕ್ಕೆ ಮಾತ್ರ ರಜೆ ಹಾಕೋದು.
ಇದು ಹೇಗೆ ಅಂತಂದರೆ ಇದು ಭಾಳ ಚೆನ್ನಾಯಿತು. ಈ ಕ್ಯಾಶುವಲ್ ಲೀವಲ್ಲಿ ಪ್ರಿಫಿಕ್ಸಿಂಗ್ ಸಫಿಕ್ಸಿಂಗ್ ಎರಡೇ ಅಲ್ಲ, ಮಧ್ಯದಲ್ಲಿ ಯಾವುದೇ ಹಾಲಿಡೇ ಬಂದ್ರೂ ಅದನ್ನು ಜನರಲ್ ಹಾಲಿಡೇ ಅಂತಲೇ ಕನ್ಸಿಡರ್ ಮಾಡುತ್ತೆ ಸರ್ಕಾರ. ಅದಕ್ಕೆ ಲೀವನ್ನು ಡೆಬಿಟ್ ಮಾಡಲ್ಲ. ಈಗ ಸೇ ಫಾರ್ ಎಕ್ಸಾಂಪಲ್ ಸೋಮವಾರದಿಂದ ಸಾಟರ್ಡೇವರೆಗೆ 6 ದಿವಸ ಇದೆ, ಭಾನುವಾರ ರಜಾ ಇದೆ, ಪುನಃ ನೆಕ್ಸ್ಟ್ ಸಂಡೇ ರಜಾ ಇದೆ, ಹೌದಲ್ವಾ? ಮಧ್ಯದಲ್ಲಿ ಬುಧವಾರ ರಜಾ ಬರುತ್ತೆ ಅಂತ ಇಟ್ಕೊಳ್ಳಿ, 17ನೇ ತಾರೀಕು ನೆಕ್ಸ್ಟ್ ರಜಾ ಇದೆ. ಬುಧವಾರ ರಜಾನ ಬಿಟ್ಟು CL ಹಾಕ್ಕೊಳ್ಳೋವಾಗ ನೀವು ಮೊದಲ 2 ದಿವಸ ಕೊನೆ 2 ದಿವಸ ಹಾಕ್ಕೊಳ್ಬೋದು. ಸೊ 4 ದಿವಸ ಲೀವು ಅಥವಾ 5 ದಿವಸ ಲೀವು ಪ್ಲಸ್ ಉಳಿದದ್ದು 2 ದಿವಸ ರಜಾ ಹಾಲಿಡೇ, ಈ ರೀತಿ ಅವೈಲ್ ಮಾಡ್ಕೊಳ್ಳೋಕೆ ಅವಕಾಶ ಇದೆ. ಸೊ ಹಾಗಾಗಿ ಇದು CL ಅಲ್ಲಿ ಮಾತ್ರ ಇರುವಂಥದ್ದು. ಬೇರೆ ಎಲ್ಲ ಲೀವಲ್ಲೂ ಪ್ರಿಫಿಕ್ಸಿಂಗ್ ಸಫಿಕ್ಸಿಂಗ್ ಮಾತ್ರ ನಾವು ಅವೈಲ್ ಮಾಡ್ಕೊಳ್ಬೋದೇ ಹೊರತು ಮಧ್ಯದಲ್ಲಿ ಇಂಟರ್ಮೀಡಿಯೇಟಲ್ಲಿ ಅಫಿಕ್ಸಿಂಗ್ ಅಂತ ಕರಿತೀವಿ, ಅದನ್ನು ಅವೈಲ್ ಮಾಡ್ಕೊಳ್ಳೋದಕ್ಕೆ ಯಾವ ವಿಧವಾದಂತಹ ಪ್ರಾವಿಷನ್ನು ಇರೋಲ್ಲ. ನೋಡಿ, ಉಳಿದದ್ದೆಲ್ಲ ಹೇಳಿಬಿಟ್ಟೆ ನಾನು. ಅದರಲ್ಲೇನು ಅಂತಂದರೆ ಒಂದು ಯಾವುದೋ ಮ್ಯಾಕ್ಸಿಮಮ್ ಲಿಮಿಟ್ವರೆಗೆ ನೀವು ಕ್ರೆಡಿಟ್ ತೊಗೊಳ್ಬೋದು ಅಂತ ಹೇಳಿದೆ. ಬಟ್ ಕ್ಯಾಶುವಲ್ ಲೀವಲ್ಲಿ ಹಂಗಲ್ಲ. ನಿಮ್ಮದು ಎಷ್ಟೇ ಲೀವು 31 ಡಿಸೆಂಬರಲ್ಲಿ ಇದ್ದರೆ ಆವತ್ತಿನ ದಿವಸದವರೆಗೆ ಮಾತ್ರ ಅವೈಲ್ ಮಾಡ್ಕೊಳ್ಬೋದು ನೀವು. ಇಲ್ಲ ಅಂತಂದ ತಕ್ಷಣ ಆಫ್ಟರ್ 31 ಡಿಸೆಂಬರ್ ಇಟ್ ಈಸ್ ಲ್ಯಾಪ್ಸ್ಡ್ ಅಂತ ಅರ್ಥ. ಅದು ಅಲ್ಲಿ ಕತೆ ಮುಗೀತು, ಇನ್ನೇನು ಮಾಡಲಿಕ್ಕಾಗಲ್ಲ ನಿಮಗೆ ಅಂತ ಅನ್ನೋದು ಭಾಳ ಮುಖ್ಯ. ಸೊ CL ಕೆನಾಟ್ ಬಿ ಕ್ಯಾರಿಡ್ ಫಾರ್ವರ್ಡ್ ಫಾರ್ ದಿ ನೆಕ್ಸ್ಟ್ ಕ್ಯಾಲೆಂಡರ್ ಇಯರ್ ಅಂತ ಹೇಳ್ಬಿಡ್ತೀವಿ. CLನ ಕ್ಯಾರಿ ಮಾಡೋಕ್ಕೆ ಸಾಧ್ಯ ಆಗಲ್ಲ, ಆ ವರ್ಷಗಳೇ ಉಪಯೋಗಿಸ್ಕೊಳ್ಬೇಕು ಅಂತ ಅನ್ನೋದು ಭಾಳ ಮುಖ್ಯವಾದದ್ದು. ಸೊ ಇದೆಷ್ಟೆಲ್ಲ ಆದಮೇಲೆ ಒಂದಷ್ಟು ಸ್ಪೆಷಲ್ ಕ್ಯಾಶುವಲ್ ಲೀವ್ ಅಂತಿದೆ. ಭಾಳ ಬ್ರೀಫಾಗಿ ಹೇಳ್ತೀನಿ ನೋಡಿರಿ. ಈ ಹುಚ್ಚುನಾಯಿ ಕಡಿತ ಇಂಥವಕ್ಕೆ 7 ದಿವಸ ಸ್ಪೆಷಲ್ ಕ್ಯಾಶುವಲ್ ಲೀವ್ ಕೊಡ್ತಾರೆ. ಬ್ಲಡ್ ಡೊನೇಷನ್ ಕೊಟ್ಟರೆ 1 ದಿವಸ ಕೊಡ್ತಾರೆ. ಈ ವೈಫ್ ಆಫ್ ಗೌರ್ಮೆಂಟ್ ಸರ್ವೆಂಟ್ ಅಂಡರ್ಗಾಯಿಂಗ್ ಫ್ಯಾಮಿಲಿ ಪ್ಲಾನಿಂಗ್ ಆಪ್ರೇಷನ್ ಕೊಟ್ಟರೆ ಹಸ್ಬೆಂಡ್ಗೆ 7 ದಿವಸ ನೋಡ್ಕೊಳ್ಳೋಕೆ ಅಂತ ಕೊಡ್ತಾರೆ. ಅವರಿಗೆ ಆದರೆ ಆಕೆಗೆ 14 ದಿವಸ ಕೊಡ್ತಾರೆ ರೆಗ್ಯುಲರ್ ಆದರೆ ಫ್ಯಾಮಿಲಿ ಪ್ಲಾನಿಂಗ್ ಆಪ್ರೇಷನ್ನು. ಮತ್ತು ಇದಾದರೆ ಏನೋ ಲ್ಯಾಪ್ರೋಸ್ಕೋಪಿಕ್ ಅಂತ ಕರಿತೀವಿ ನಾವು, ನಿಮಗೆ ಗೊತ್ತಿದೆ. ಈ ಲ್ಯಾಪ್ರೋಸ್ಕೋಪಿಕ್ ಆಪ್ರೇಷನ್ಗೆ 7 ದಿವಸ ಕೊಡ್ತಾರೆ. ಹೀಗೆ ಮತ್ತು ಕೆಲವರೆಲ್ಲ ನಿಮಗೆ ಗೊತ್ತಿದೆ ಈ ಕಲ್ಚರಲ್ ಪ್ರೋಗ್ರಾಮ್ ಅಂತ ಕರಿತೀವಿ ನಾವು. ಕಲ್ಚರಲ್ ಪ್ರೋಗ್ರಾಮ್ಗೆ ಕನ್ನಡ ಆ್ಯಂಡ್ ಕಲ್ಚರ್ನವ್ರು ಕರಿಬೋದು, ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಅದು. ಅವ್ರು ಕರೆದಾಗ ವರ್ಷಕ್ಕೆ 15 ದಿವಸಗಳವರೆಗೆ ರಜೆ ಕೊಡ್ಬೋದು, ಕ್ಯಾಶುವಲಿ ಕೊಡ್ಬೋದು. ಎಕ್ಸ್ಟ್ರಾ ಇದು ಅಪಾರ್ಟ್ ಫ್ರಮ್ ದಿ ಕ್ಯಾಶುವಲಿ ವಾಟ್ ವಿ ಆರ್ ಹ್ಯಾವಿಂಗ್, ಅದಕ್ಕೇನು ಡೆಬಿಟ್ ಆಗಲ್ಲ ಇದು, ಅದನ್ನು ಕೊಡ್ಬೋದು ಅಂತನೋದು ಹೇಳ್ತಾರೆ. ಸೊ ಇದ್ರ ಜೊತೆಗೆ 2 ದಿವಸ ರಿಸ್ಟ್ರಿಕ್ಟೆಡ್ ಹಾಲಿಡೇ ಇದೆ ನಿಮಗೆ, ಅದನ್ನು ನೀವು ಕ್ಯಾಶುವಲ್ ಲೀವ್ ಜೊತೆಗೆ ಅಥವಾ ಗೌರ್ಮೆಂಟ್ ಹಾಲಿಡೇ ಜೊತೆಗೆ ಕಂಬೈನ್ ಮಾಡ್ಕೋಬೋದು. ಮತ್ತೆ ಏನು ಅಂತಂದರೆ ನಾವು ಈಗಾಗಲೇ ಹೇಳಿದ್ನಲ್ಲ, ಬೇರೆ ಎಲ್ಲ ಲೀವ್ಗಳನ್ನು ಕ್ಯಾಶುವಲ್ ಲೀವ್ಗೆ ಕಂಬೈನ್ ಮಾಡ್ಕೊಳ್ಳೋಕೆ ಬರಲ್ಲ, 6 ಹೆಜ್ಜೆ ಕಂಬೈನ್ ಮಾಡ್ಕೋದಕ್ಕೂ ಬರಲ್ಲ. ಸೊ ಇದು ಇಂಡಿಪೆಂಡೆಂಟ್. ಸೊ ಅವು ಸಪ್ರೇಟ್. ಸೊ ಇನ್ನೊಂದಷ್ಟು ಜನರಲ್ ಪ್ರಾವಿಷನ್ಸ್ ಹೇಳ್ತೀನಿ. 106A ಅಂತಂದರೆ ಅನಾಥರೈಸ್ಡ್ ಆಬ್ಸೆಂಟ್ ಅಂತ. ರಜಾ ತಗೊಳ್ಳದೆ ಹೋದರೆ ಆ ಆಬ್ಸೆಂಟ್ ದಿವಸಗಳನ್ನು ಅನಾಥರೈಸ್ಡ್ ಆಬ್ಸೆಂಟ್ ಅಂತ ಕನ್ಸಿಡರ್ ಮಾಡೋಕ್ಕೆ ನಿಮ್ಮ ಅಧಿಕಾರಿಗಳಿಗೆ ಅವಕಾಶ ಇದೆ. 106B ಪಾರ್ಟಿಸಿಪೇಷನ್ ಇನ್ ಸ್ಟ್ರೈಕ್ ಅಂತ ಕರಿತೀವಿ. ಸ್ಟ್ರೈಕಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ಯಾರಿಗೂ ಆ ಪೀರಿಯಡನ್ನು ರಜಾ ಅಂತ ಡಿಕ್ಲೇರ್ ಮಾಡೋದಕ್ಕೆ ಅವಕಾಶ ಇರೋಲ್ಲ. ಅದಕ್ಕೆ ಅದು ಕ್ಯಾಬಿನೆಟ್ಗೆ ಹೋಗಿ ಡಿಸಿಷನ್ ಆಗಿ ಬರುತ್ತೆ. ಹಾಗಾಗಿ ಸ್ಟ್ರೈಕ್ ಇನ್ಸ್ಟಿಗೇಟ್ ಮಾಡೋದು, ಸ್ಟ್ರೈಕಲ್ಲಿ ಪಾರ್ಟಿಸಿಪೇಟ್ ಮಾಡೋದು ಆಲ್ಮೋಸ್ಟ್ ಪ್ರೊಹಿಬಿಟೆಡ್. 107 ಲೀವ್ ಕೆನಾಟ್ ಬಿ ಕ್ಲೈಮ್ಡ್ ಆಸ್ ಎ ಮ್ಯಾಟರ್ ಆಫ್ ರೈಟ್ ಅಂತ ಕರಿತೀವಿ. ಲೀವನ್ನು ನಮ್ಮ ಹಕ್ಕು ಅಂತ ಪ್ರತಿಪಾದಿಸೋದಕ್ಕಾಗೋಲ್ಲ. 108 ಒಂದು ಪ್ರಾವಿಷನ್ ಇದೆ. ಏನು ಅಂತಂದರೆ ಇದರಲ್ಲಿ 4 ತಿಂಗಳುಗಳ ಕಂಟಿನ್ಯೂಸ್ ಅನಾಥರೈಸ್ಡ್ ಆಬ್ಸೆಂಟ್ ಆದರೆ, ಅಂದರೆ ಪರ್ಮಿಷನ್ ತೊಗೊಳ್ಳದೆ ರಜಾ ಹೊಟ್ಟೋದ್ರೆ ಅಥವಾ ಪರ್ಮಿಷನ್ ತೊಗೊಳ್ಳದೆ ಹೊಟ್ಟೋದ್ರೆ ಅನಾಥರೈಸ್ಡ್ ಆಬ್ಸೆಂಟ್ ಅಂತ ಕರಿತೀವಿ. ಅವ್ರ ಹತ್ರ ಎಷ್ಟೇ ಕ್ರೆಡಿಟ್ ಇರ್ಬೋದು, ಇಟ್ ಈಸ್ ಅನಾಥರೈಸ್ಡ್ ಆಬ್ಸೆಂಟು. ಅಂಥ ಸಂದರ್ಭಗಳಲ್ಲಿ ಅವರನ್ನು ತೆಗೆಯೋದಕ್ಕೆ CCA ಪ್ರಕಾರ ಆ್ಯಕ್ಷನ್ ತೊಗೊಳ್ಳಿ ಅಂತ ಹೇಳುತ್ತೆ. 109 ಕಾಂಬಿನೇಷನ್, ಈಗಾಗಲೇ ಹೇಳಿದ್ದೀನಿ ನಾನು ಕಾಂಬಿನೇಷನ್ ಅಂದರೆ ಏನು ಅಂತ ಹೇಳಿದ್ದೀನಿ. ಇನ್ನೊಂದು ಕನ್ವರ್ಷನ್ ಆಫ್ ಲೀವ್ ಅಂತ ಇದೆ. ಇದೊಂದು ಸಣ್ಣ ಪ್ರಾವಿಷನ್ ಅಷ್ಟೇ. ಏನು ಅಂದರೆ ಯಾರೋ ಒಬ್ಬರು ನಮ್ಮ ಗೌರ್ಮೆಂಟ್ ಸ್ನೇಹಿತರು ಒಂದು 4-5 ದಿವಸ ರಜಾ ಹಾಕ್ಬಿಟ್ಟು ಹೋಗಿರ್ತಾರೆ, ಏನೋ ಒಂದು ಕಾರಣಕ್ಕೆ ಹೋಗಿರ್ತಾರೆ. ಆದರೆ ಆ ಕಾರಣದಿಂದ ಬರೋಕ್ಕಾಗಲ್ಲ, ಅವ್ರಿಗೆ ಬರೋಕ್ಕಾಗದೆ ಏನೋ ಕಾರಣಗಳಿರುತ್ತೆ. ಇನ್ನೊಂದು ಸ್ವಲ್ಪ ಜಾಸ್ತಿ ದಿವಸ ಎಕ್ಸ್ಟೆನ್ಷನ್ ಮಾಡಬೇಕಾಗುತ್ತೆ. 7 ದಿವಸಕ್ಕಿಂತ ಜಾಸ್ತಿ ಆಗುವಂಥ ಸಂದರ್ಭ ಬರುತ್ತೆ. ಆವಾಗ ಅವ್ರು ಏನು ಮಾಡ್ಬೋದು, ಒಂದು ಅಪ್ಲಿಕೇಶನ್ ಕೊಡ್ತಾರೆ. 5 ದಿವಸ ಮುಗಿಯೋಕೆ ಮೊದಲೇ ಕೊಡಬೇಕು ಅಂತ ಹೇಳ್ತೆ ಸರ್ಕಾರ. ಏನಂತ ಹೇಳುತ್ತೆ, ಹೀಗೆ ನಾನು ಅನಿವಾರ್ಯ ಕಾರಣಗಳಿಂದ ನಿಮ್ಮ ಹತ್ರ CL ತೊಗೊಂಡು ಹೋಗಿದ್ದೆ, ಆದರೆ ಈ ಕಾರಣಗಳಿಂದ ನಾನು ಎಕ್ಸ್ಟ್ರಾ ಜಾಸ್ತಿ ರಜಾ ಹಾಕಬೇಕಾಗುತ್ತೆ, ದಯವಿಟ್ಟು ಈ CLನ್ನು ಡೆಬಿಟ್ ಮಾಡಬೇಡಿ. ನನಗೆ ಫ್ರಮ್ ದಿ ಡೇಟ್ ನಾನು ಯಾವತ್ತು ನಿಮ್ಗೆ ಅಪ್ಲೈ ಮಾಡ್ಕೊಂಡಿದ್ದೀನಿ ಅಲ್ಲಿಂದ 10 ದಿವಸನೋ 15 ದಿವಸನೋ ಕಮಿಟೆಡ್ ಲೀವ್ ಕೊಡಿ, ಅರ್ನ್ಡ್ ಲೀವ್ ಕೊಡಿ, ಹಾಫ್ ಪೇ ಲೀವ್ ಕೊಡಿ ಅಂತ ಕೇಳ್ಕೊಳ್ಳೋಕೆ ಅವಕಾಶ ಇದೆ. ಅದು 165 ಮಾತ್ರ ಪ್ರಾವಿಷನ್ ಇದೆ. ಇದಿಷ್ಟು ಪ್ರಾವಿಷನ್ಸ್ ಆಯಿತು. ಇದಿಷ್ಟು ಪ್ರಾವಿಷನ್ಸ್ ಆದರೆ ನೆಕ್ಸ್ಟು ಇನ್ನೂ ಕೆಲವಿದೆ, ಅದನ್ನು ಹೇಳಿಬಿಟ್ಟು ಆಮೇಲೆ ಪ್ರೊಫೆಷನ್ ರೂಲ್ಗೆ ಹೋಗ್ತೀನಿ. ಯಾವುದು ಅಂತಂದರೆ ಲೀವ್ ರೂಲ್ಸ್ ಆಯ್ತು. ಈಗ TA ರೂಲ್ಸ್ ಅಂತ ಹೇಳ್ತಾರೆ. TA ಅಂದರೆ ಏನು, ಭಾಳ ಮುಖ್ಯವಾದದ್ದು. 3 ಕ್ಯಾಟಗರಿ ಮಾಡ್ಕೊಳ್ತೀವಿ. ಮೊದಲನೇ ಕ್ಯಾಟಗರಿ ನೋಡಿರಿ, ಸರ್ಕಾರ ತಾನಾಗಿ ಬೇರೆ ಕಡೆಗೆ ಕಳಿಸುವಂಥದ್ದು, ಅಂದರೆ ಇಟ್ ಈಸ್ ಆನ್ ಅಫಿಷಿಯಲ್ ಡ್ಯೂಟಿ. ಹೌದಲ್ಲ? ಅಫಿಷಿಯಲ್ ಡ್ಯೂಟಿಗೆ ಏನೇನು ಬರುತ್ತೆ, ನಮ್ಮ ಮನೆಯಿಂದ ಅಲ್ಲ,
ನಮ್ಮ ಆಫೀಸಿಂದ ಆ ಆಫೀಸ್ಗೆ ಹೋಗೋವರೆಗೆ ಏನು ಖರ್ಚು ಬರುತ್ತೋ ಅದನ್ನು ಕೊಡುತ್ತೆ. ಅಂದರೆ ರಿಕ್ಷಾ ಚಾರ್ಜಸ್ಸು ಇಲ್ಲಿ ಪ್ಲಸ್ ಏನು ಫೇರ್ ಇರುತ್ತೆ ಗೌರ್ಮೆಂಟ್ ಬಸ್ಸಲ್ಲೋ ಅಥವಾ ಟ್ರೈನಲ್ಲೋ ಹೋಗೋಂಥದ್ದು, ಅಲ್ಲಿ ಆಫೀಸಿಂದ ಬಸ್ ಚಾರ್ಜು, ರಿಕ್ಷಾ ಚಾರ್ಜು, ಪುನಃ ವಾಪಸ್ ಬರೋರಿಗೆ ಅಂದರೆ ಆಫೀಸ್ ಟು ಆಫೀಸ್ ಅಂತ ಕರಿತೀವಿ. ಇದನ್ನು ನಾವು ಟ್ರಾವೆಲಿಂಗ್ ಅಲೋಯನ್ಸ್ ಅಂತ ಕರಿತೀವಿ. ನಾವು ಏನು ಖರ್ಚು ಮಾಡಿರ್ತೀವಿ ಅದು ಪ್ಲಸ್ ಹೆಡ್ ಕ್ವಾರ್ಟರ್ಸಿಂದ ಔಟ್ಸೈಡ್ ಉಳಿತಾರಲ್ಲ, ಅಲ್ಲಿ ಪ್ರತಿ 24 ಗಂಟೆಗೆ ಒಂದು ಟಿಗೆ, 12 ಗಂಟೆ ದಾಟಿದರೆ ಒಂದು ಟಿಗೆ ಕೊಟ್ಬಿಡ್ತಾರೆ 24 ಗಂಟೆವರೆಗೆ, 6 ಗಂಟೆ ದಾಟಿ 12 ಗಂಟೆವರೆಗೆ ಆದರೆ ಅರ್ಧ ಟಿಗೆ ಕೊಡ್ತಾರೆ. ಇದು ಪ್ರಾವಿಷನ್ನು. ಇದು ಟಿ ಎಗಳಿಗೆ. ಯಾವುದು ಟಿ ಎ? ಟೂರ್ ಟಿ ಎ, ಸರ್ಕಾರನೇ ಕಳಿಸುವಂಥದ್ದು. ಇವೆಲ್ಲ ಟೂರ್ ಅಂತ ಕರಿತೀವಿ. ಈ ಟೂರ್ ಅಲ್ಲದೆ ಬೇರೆ ಬೇರೆ ಇರ್ತವೆ. ಬೇರೆ ಬೇರೆ ಏನಿರುತ್ತೆ? ಫಾರ್ ಎಕ್ಸಾಂಪಲ್ ಎಕ್ಸಾಮಿನೇಷನ್ನು, ನಮಗೆ ಪ್ರೊಬೇಷನರಿ ಪೀರಿಯಡಲ್ಲಿ ನಮ್ಮ ಎಕ್ಸಾಮಿನೇಷನ್ ಇರುತ್ತೆ. ಅದಕ್ಕೆ ಏನು ಮಾಡುತ್ತೆ ಸರ್ಕಾರ? ಅದಕ್ಕೊಂದು ಸಿಂಪಲ್ ಮೆಥಡ್ ಇಟ್ಕೊಂಡಿದೆ. ನಿಮಗೆ ಬರೀ ಫೇರ್ ಮಾತ್ರ ಕೊಡ್ತೀವಿ, ಇನ್ನೇನೂ ಕೊಡೋಲ್ಲ, ಡ್ಯೂಟಿ ಅಂತ ಟ್ರೀಟ್ ಮಾಡ್ತೀವಿ, ಹೋಗಿದ್ದು ಬನ್ನಿ ಅಂತ ಹೇಳಿಬಿಡ್ತಾರೆ. ಆಯ್ತಲ್ಲ? ಇದಲ್ಲದೆ ನೆಕ್ಸ್ಟ್ ಏನು ಬರುತ್ತೆ ನಮಗೆ? ನಾರ್ಮಲಿ ಎಸ್ ಟಿ ಸಿ ಅಂತ ಕರಿತೀವಿ, ಹೋಮ್ ಟ್ರಾವೆಲ್ ಕನ್ಸೆಷನ್ ಅಂತ ಕರಿತೀವಿ, ಇನ್ನೊಂದು ಎಲ್ ಟಿ ಸಿ ಅಂತ ಕರಿತೀವಿ. ಇದೆರಡೂ ಬರುತ್ತವೆ. ಎಚ್ ಟಿ ಸಿ ಎಲ್ ಟಿ ಸಿಗೆ ಏನು ಅಂತಂದರೆ ರಜಾ ಹಾಕ್ಕೊಂಡು ಹೋಗಬೇಕು, ರಜಾ ಹಾಕ್ಕೊಂಡು ಹೋಗೋದೊಂದು, ಮತ್ತು ಬರೀ ಫೇರ್ ಮಾತ್ರ ಕೊಡ್ತಾರೆ, ಇನ್ಯಾವುದು ಎಕ್ಸ್ಟ್ರಾ ಕೊಡೋಲ್ಲ, ನೋ ಡಿ ಎ. ಇನ್ನು ಟ್ರಾನ್ಸ್ಫರ್ ಟಿ ಎ ಅಂತ ಒಂದಿರುತ್ತೆ. ಅದರಲ್ಲೇನು ಪ್ರಾವಿಷನ್ ಅಂತಂದರೆ ಹೋಮ್ ಟು ಹೋಮ್ ಅಂತ ಕರಿತೀವಿ. ನಮ್ಮ ಮನೆಯಿಂದ ನಮ್ಮ ಡಿಸ್ಟೆಂಟಲ್ಲಿ ಎಲ್ಲಿ ಹೋಗ್ತೀವಿ ಅಲ್ಲಿವರೆಗೂ ಕೊಡುತ್ತೆ. ಪ್ಲಸ್ ನಮ್ಮ ಜೊತೆಗೆ ನಮ್ಮ ಸ್ಪೌಸ್, ವೈಫ್ ಆದರೆ ವೈಫ್, ಹಸ್ಬೆಂಡ್ ಆದರೆ ಹಸ್ಬೆಂಡ್, 2 ಚಿಲ್ಡ್ರನ್ನು, ಡಿಪೆಂಡೆಂಟ್ ಪೇರೆಂಟ್ಸ್, ಇಷ್ಟು ಜನಕ್ಕೂ ಟ್ರಾವೆಲಿಂಗ್ ಅಲೋಯನ್ಸ್ ಕೊಡುತ್ತೆ. ಸೊ ಇದು ಇನ್ ಬ್ರೀಫ್ ವಾಟ್ ಈಸ್ ಮೆಂಟ್ ಬೈ ಟ್ರಾವೆಲಿಂಗ್ ಅಲೋಯನ್ಸ್. ನೆಕ್ಸ್ಟ್ ಐ ವಿಲ್ ಗೋ ಟು ಇನ್ಕ್ರಿಮೆಂಟ್ಸ್ಗೆ ಹೋಗ್ತೀನಿ ನಾನು. ವಾಟ್ ಈಸ್ ಇನ್ಕ್ರಿಮೆಂಟ್? ನಿಮಗೆ ಗೊತ್ತಿದೆ. ಯಾರು ಒಬ್ಬರು ನೌಕರರು ಸರ್ಕಾರಿ ಕೆಲಸಕ್ಕೆ ಸೇರಿಕೊಂಡು 1 ವರ್ಷಗಳ ಕಾಲ ಕಂಟಿನ್ಯೂಯಸ್ ಆಗಿ ಕೆಲಸ ಮಾಡಿದರೆ, ಕಂಟಿನ್ಯೂಸ್ ಆಗಿ ಎಲ್ಲೂ ಬ್ರೇಕ್ ಇರಬಾರ್ದು, ಅನಾಥರೈಸ್ಡ್ ಆಬ್ಸೆಂಟ್ಗಳಿರಬಾರ್ದು, ಕಂಟಿನ್ಯೂಸ್ ಆಗಿ ಕೆಲಸ ಮಾಡಿದಾಗ ನಮ್ಮಲ್ಲಿ ಸ್ಕೇಲ್ ಆಫ್ ಪೇ ಅಂತ ಕೊಡ್ತೀವಿ. 1500 ರೂಪಾಯಿ ನೀನು ಬೇಸಿಕ್ ಪೇ ಅಂದರೆ ಅಷ್ಟೇ ಅಲ್ಲ, ಪ್ರತಿ ವರ್ಷಕ್ಕೆ ಒಂದೊಂದು ಇನ್ಕ್ರಿಮೆಂಟ್ ಅಂತ ಕೊಡೋದಕ್ಕೆ ಮಾಡ್ಕೊಂಡಿರ್ತಾರೆ. ಅಂದರೆ ವೇತನ ಭತ್ಯೆ, ವೇತನ ಹೆಚ್ಚಳ ಅಂತ ಕರಿತೀವಿ ನಾವು. ಪ್ರತಿ ವರ್ಷ ವೇತನ ಹೆಚ್ಚಳ ಅದು. ಆ ವೇತನ ಹೆಚ್ಚಳ ಅಲ್ಲಿ ಏನು ಸ್ಕೇಲಲ್ಲಿ ಏನಿರುತ್ತೋ ಅದನ್ನು 1 ವರ್ಷ ಕಂಪ್ಲೀಟ್ ಆದ ತಕ್ಷಣ ನೆಕ್ಸ್ಟ್ ಡೇ ಕೊಡ್ತಾರೆ. ಇದು ಜನರಲ್ ಪ್ರಿನ್ಸಿಪಲ್ಲು. ಈಗ ನಾನು ಹೇಳಿದೆ 13ನೇ ತಾರೀಕು ಸೇರಿಕೊಂಡಿರ್ತಾರೆ. ನೆಕ್ಸ್ಟು ಲೆಕ್ಕದ ಪ್ರಕಾರ 12ಕ್ಕೆ 1 ವರ್ಷ ಆಗುತ್ತೆ, 13ಕ್ಕೆ ಅವ್ರಿಗೆ ಇನ್ಕ್ರಿಮೆಂಟ್ ಕೊಡಬೇಕು. ಮಾರ್ಚ್ 13ಕ್ಕೆ ಇನ್ಕ್ರಿಮೆಂಟ್ ಕೊಡಬೇಕು. 73ರಲ್ಲಿ ಒಂದು ಆದೇಶ ಹೊರಡ್ತು ಸರ್ಕಾರ. ಅದರಲ್ಲಿ ಏನು ಹೇಳಿತು? ಮಾರ್ಚ್ 12ರ ಕಾಯ್ಬೇಡ, 13ರ ಕಾಯೋದು ಬೇಡ, ಸುಮ್ಮನೆ ಮಾರ್ಚು 13 ದಿವಸದ ಕೆಲಸ ಅವೆಲ್ಲ ಕ್ಯಾಲ್ಕುಲೇಟ್ ಮಾಡೋದು ಕಷ್ಟ ಆಗುತ್ತೆ. ಆ್ಯಸ್ ಸಚ್ ಆ ತಿಂಗಳಲ್ಲಿ 12ನೇ ತಾರೀಕುವರೆಗೆ ಅವರು ಕಂಟಿನ್ಯೂಸ್ ಆಗಿ ಬಂದಿದ್ದರೆ ಈ ಇನ್ಕ್ರಿಮೆಂಟನ್ನು 1ನೇ ತಾರೀಕು ಪ್ರೀಪೋನ್ ಮಾಡ್ಕೊಂಡು ಕೊಟ್ಬಿಡಿ. ಅಂದರೆ ತಿಂಗಳ ಮಧ್ಯದಲ್ಲಿ ಯಾವುದೇ ದಿವಸ ಬಂದರೂ ಅದನ್ನು ಆ ತಿಂಗಳ 1ನೇ ತಾರೀಕು ಪ್ರೀಪೋನ್ ಮಾಡ್ಕೊಂಡು ಕೊಟ್ಬಿಡಿ ಅಂತ ಮೊದಲ ಪ್ರಾವಿಷನ್. ಇದು ಮೊದಲ ಪ್ರಾವಿಷನ್ನು. ಈಗ ಸರ್ಕಾರ ಏನು ಮಾಡ್ತು? ಲಾಸ್ಟ್ ಇಯರು ಇನ್ನೊಂದು ಪ್ರಾವಿಷನ್ ತಂತು. ಸುಮ್ಮನೆ ಜನವರಿ, ಫೆಬ್ರವರಿ, ಮಾರ್ಚಿಂದ ಜೂನ್ವರೆಗೆ ಬೇಕಾದಷ್ಟು ತಿಂಗಳುಗಳು ಸಿಂಕ್ರೊನೈಸ್ ಆಗೋಲ್ಲ, ಕಷ್ಟ ಆಗ್ತಾ ಇದೆ. ಆ್ಯಸ್ ಸಚ್ ಜನವರಿ ಬಿಟ್ಟು ಯಾವುದೇ ತಿಂಗಳನ್ನು, ಯಾವುದೇ ವರ್ಷದ ಅರ್ಧ ವರ್ಷದಲ್ಲಿ ಯಾವುದೇ ದಿವಸ ಬರಲಿ, ಜೂನ್ 30ವರೆಗೆ ಯಾವತ್ತೇ ಬರಲಿ, ಆ ಇನ್ಕ್ರಿಮೆಂಟನ್ನು ಪ್ರೀಪೋನ್ ಮಾಡಿ ಜನವರಿ 1ಗೆ ಕೊಟ್ಬಿಡಿ ಅಂತ ಹೇಳ್ಬಿಟ್ರು. ನೋಡಿರಿ, ಭಾಳ ಇಂಪಾರ್ಟೆಂಟ್ ಇದು. ಇದೆಲ್ಲ ಸರ್ಕಾರ ನೌಕರರಿಗೆ ಕೊಡುವಂತಹ ಅತ್ಯುತ್ತಮ ಒಂದು ಗೆಸ್ಚರ್ ಅಂತ ಕರಿಬೋದು. ಸರ್ಕಾರ ಯಾವಾಗಲೂ ಉಪಕಾರ ಮಾಡ್ತಾನೇ ಇರುತ್ತೆ, ನಾವು ಅಷ್ಟೇ ಕೆಲಸ ಮಾಡಬೇಕು. ಸೊ ನೋಡಿ, ಜೂನಿಗೆ ಬರಬೇಕಾದದನ್ನು ಜನವರಿಗೆ ಕೊಟ್ಬಿಟ್ರು. ಜುಲೈಯಿಂದ ಡಿಸೆಂಬರ್ವರೆಗೆ, ಜುಲೈ ಬಿಟ್ಟು ಡಿಸೆಂಬರ್ 30ಕ್ಕೆ ಬರಬೇಕಾದನ್ನು ಜುಲೈ 1ಗೆ ಕೊಟ್ಬಿಟ್ರು. ನೋ, ದಿಸ್ ಇಸ್ ದಿ ಪ್ರಾವಿಷನ್. ಸೊ ಈಗೇನಂದರೆ ಎಲ್ಲರದ್ದೂ 2 ಡೇಟ್ ಆಫ್ ಇನ್ಕ್ರಿಮೆಂಟು, ಇಲ್ಲ 1 ಜನವರಿ ಇರುತ್ತೆ, ಇಲ್ಲ 1 ಜುಲೈ ಇರುತ್ತೆ. ಸೊ ಇಷ್ಟು ಸಿಂಕ್ರನೈಸ್ ಮಾಡಿಬಿಟ್ಟಿದೆ ಇನ್ಕ್ರಿಮೆಂಟಲ್ಲಿ. ಸೊ ಇದು ನಾರ್ಮಲ್ ಇನ್ಕ್ರಿಮೆಂಟ್ಸ್ ಅಂತ. ಫಾರ್ ಎಕ್ಸಾಂಪಲ್, ನಾವೇನಾದ್ರು ಎಕ್ಸ್ಟ್ರಾರ್ಡಿನರಿ ಲೀವ್ ಹಾಕಿದ್ದೀವಿ, ಪ್ರೈವೇಟ್ ಗ್ರೌಂಡ್ಸಲ್ಲಿ ಹಾಕಿದ್ದೀವಿ, ಆವಾಗ ಏನಾಗುತ್ತೆ? ಟು ದಿ ಎಕ್ಸ್ಟೆಂಟ್ ನಾವೊಂದು 70 ದಿವಸ ಹಾಕಿದರೆ 70 ದಿವಸದವರೆಗೆ ಪೋಸ್ಟ್ಪೋನ್ ಆಗಿಬಿಡುತ್ತೆ. 70 ದಿವಸದವರೆಗೆ ಪೋಸ್ಟ್ಪೋನ್ ಆದರೆ ರಿಸಲ್ಟ್ ಏನು ಅಂತಂದರೆ, ಆ 70 ದಿವಸ ಪೋಸ್ಟ್ಪೋನ್ ಆದದ್ದು ಜೂನ್ ಒಳಗಡೆ ಇದ್ದರೆ ಪುನಃ ಜನವರಿಗೆ ಬಂದುಬಿಡುತ್ತೆ. ಏನು ಚಿಂತೆ ಮಾಡಬೇಕಾಗಿಲ್ಲ. ಜೂನ್ 30th ಆಚೆ ಹೋದಾಗ ಮಾತ್ರ ಜುಲೈ 1ಗೆ ಹೋಗುತ್ತೆ. ತುಂಬ ರೇರ್ ಕೇಸಸ್ ಇಟ್ ಸೀಮ್ಸ್, ಹಾಗಲ್ವಾ? ಹಾಗಾಗಿ ಈ ಇನ್ಕ್ರಿಮೆಂಟ್ ಬಗ್ಗೆ ನಾವೆಲ್ಲ ಎಚ್ಚರಿಕೆಯಿಂದ ಇರಬೇಕದ್ದೇನು ಅಂತಂದರೆ, ಸಾಧ್ಯ ಆದಷ್ಟು ಎಕ್ಸ್ಟ್ರಾರ್ಡಿನರಿ ತೊಗೊಳ್ಬಾರ್ದು. ಓನ್ಲಿ ಇನ್ ಎಕ್ಸ್ಟ್ರಾರ್ಡಿನರಿ ಕೇಸಸ್ ವೇರ್ ಇಟ್ ಈಸ್ ನಮ್ಮ ಯಾವ ಲೀವಲ್ಲೂ ಮ್ಯಾನೇಜ್ ಮಾಡೋಕ್ಕಾಗಲ್ಲ ಅಂದಾಗ ಮಾತ್ರ ಮಾಡಬೇಕು, ನಾಟ್ ಅದರ್ವೈಸ್. ಇದು ಫಸ್ಟ್ ಆಯಿತು. ನೆಕ್ಸ್ಟ್ ಐ ವಿಲ್ ಗೋ ಟು ಪ್ರೊಬೇಷನರಿ ರೂಲ್ಸ್ ಕೊಟ್ಟೋಗ್ತೀನಿ. ಪ್ರೊಬೇಷನರಿ ರೂಲ್ಸ್ ಅಂದರೆ ಏನೋ ನಿಮಗೆ ಗೊತ್ತಿದೆ. ದಿ ಪೀರಿಯಡ್ ಆಫ್ ಪ್ರೊಬೇಷನ್ ಪ್ರತಿಯೊಬ್ಬರಿಗೂ 2 ವರ್ಷಕ್ಕಿಂತ ಕಡಿಮೆ ಇಲ್ಲದಾಗ ನೋಡ್ಕೊಳ್ಬೇಕು. 2 years ಮಿನಿಮಮ್ ಪ್ರೊಬೇಷನರಿ ಪೀರಿಯಡ್ ಈಸ್ 2 years ಅಂತ ಹೇಳಿದರು.
ಸೊ ಈ ಪ್ರೊಬೇಷನರಿ ಪೀರಿಯಡನ್ನು ಎಕ್ಸ್ಟೆಂಡ್ ಮಾಡೋಕ್ಕೆ ಅವಕಾಶ ಮಾಡ್ಕೊಂಡಿದೆ ಸರ್ಕಾರ. ಎಷ್ಟು ದಿವಸ ಎಕ್ಸ್ಟೆಂಡ್ ಮಾಡ್ಬೋದು? ಸರ್ಕಾರ ಮೊದಲೇನಾಗಿತ್ತು, ಹಾಫ್ ದ ಪ್ರಿಸ್ಕ್ರೈಬ್ಡ್ ಪೀರಿಯಡ್ ಅಂತಿತ್ತು, ಬ್ರಾಕೆಟಲ್ಲಿ ತೋರಿಸಿದ್ದೀನಿ ನೋಡಿ. ಏನು ಹಾಫ್ ದ ಪ್ರಿಸ್ಕ್ರೈಬ್ಡ್ ಪೀರಿಯಡ್ ಅಂದರೆ 2 ವರ್ಷ ಇದ್ದರೆ 1 ವರ್ಷ ಮಾತ್ರ ಎಕ್ಸ್ಟೆನ್ಷನ್ ಸಿಗ್ತಾ ಇತ್ತು. ಈಗ ಹಾಗಲ್ಲ. ಈಗ ಸರ್ಕಾರ ಮೊನ್ನೆ 2019 ಸಮಯ 18 ಅಥವಾ 19 ಒಂದು ಅಮೆಂಡ್ಮೆಂಟ್ ತಂತು. ಅದರಲ್ಲಿ ಏನು ಮಾಡಿದೆ, 5 ಇಯರ್ಸ್ ಅಂತ ಮಾಡಿಬಿಟ್ರಿ ಈಗ. ಸೊ ನಿಮ್ಗೆ 2 ವರ್ಷ ಇದ್ದರೆ ಇನ್ನು 3 ವರ್ಷ ಎಕ್ಸ್ಟೆನ್ಷನ್ ಸಿಗುತ್ತೆ ಪ್ರೊಬೇಷನರಿ ಪೀರಿಯಡನ್ನು ಡಿಕ್ಲೇರ್ ಮಾಡ್ಕೊಳ್ಳೋದಕ್ಕೆ. ಸೊ 2 ವರ್ಷ ಅಂದರೆ ಪ್ರೊಬೇಷನರಿ ಪೀರಿಯಡನ್ನು 5 ವರ್ಷಗಳ ಒಳಗೆ ಮಾಡ್ಕೊಳ್ಳೋದಕ್ಕೂ ಅವಕಾಶ ಇದೆ. ಈಗ ನಮ್ಮಲ್ಲಿ ಒಂದು ತಪ್ಪು ಗ್ರಹಿಕೆ ಬಂದುಬಿಟ್ಟಿದೆ. ಏನು ಗ್ರಹಿಕೆ ಅಂತಂದರೆ ಪ್ರೊಬೇಷನರಿ ಪೀರಿಯಡೇ 5 ವರ್ಷ ಅನ್ನೋದು ಬಂದಿದೆ. ಡೆಫಿನೆಟ್ಲಿ ನಾಟ್. ದ ಪೀರಿಯಡ್ ಆಫ್ ಪ್ರೊಬೇಷನ್ ಈಸ್ 2 years ಓನ್ಲಿ. ಇಟ್ ಮೇ ಬಿ ಎಕ್ಸ್ಟೆಂಡೆಡ್ ಅಪ್ ಟು 5 years. ಮೊದಲು ಹಾಫ್ ದ ಪೀರಿಯಡ್ ಇದ್ದದನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಮೊದಲು ಈ ಫುಲ್ ಪವರ್ಸನ್ನು ಸರ್ಕಾರಕ್ಕೆ ಕೊಟ್ಟಿದ್ದರು. ಈಗ ಆಗಲ್ಲ. ಯಾರೇ ಅಪಾಯಿಂಟಿಂಗ್ ಅಥಾರಿಟಿ ಇದನ್ನು 5 ವರ್ಷದವರೆಗೂ ಕೊಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಇದು ಪ್ರೊಬೇಷನರಿ ಪೀರಿಯಡಲ್ಲಿ ಮೊದಲನೇ ಅತ್ಯಂತ ಮುಖ್ಯವಾದಂಥ ಸಂಗತಿ ನೀವು ತಿಳ್ಕೊಳ್ಬೇಕಾದಿತ್ತು. ಮತ್ತು ಎರಡನೇದು, ದಯವಿಟ್ಟು ಪ್ರೊಬೇಷನರಿ ಪೀರಿಯಡಲ್ಲಿ ತುಂಬ ಕಷ್ಟಪಟ್ಟು ಕೆಲಸ ಮಾಡಿ ಪ್ರೊಬೇಷನರಿ ಪೀರಿಯಡನ್ನು ಡಿಕ್ಲೇರ್ ಮಾಡಿಸ್ಕೊಳ್ಳಿ. ತುಂಬ ಕಷ್ಟದ ಕೆಲಸ ಇದು. ಯು ಡೋಂಟ್ ಥಿಂಕ್ ಇಟ್ಸ್ ಈಸಿ ಜಾಬ್ ಅಂತ. ಯಾಕೆ ಅಂತಂದರೆ ಕನ್ಸಿಡ್ರೇಷನ್ ಏನಂತ ಹೇಳ್ತೀನಿ ನಿಮಗೆ, ಭಾಳ ಇಂಪಾರ್ಟೆಂಟು. ಈಗ ಪ್ರೊಬೇಷನರಿ ಪೀರಿಯಡನ್ನು ಕನ್ಸಿಡ್ರೇಷನ್ ಏನೋ, ಮುಖ್ಯವಾದ ಕನ್ಸಿಡ್ರೇಷನ್ ಅಂದರೆ ಸೂಟಬಿಲಿಟಿ ಆಫ್ ದ ಪ್ರೊಬೇಷನರ್ ಟು ಹೋಲ್ಡ್ ದ ಪೋಸ್ಟ್ ಟು ವಿಚ್ ಹಿ ವಾಸ್ ಅಪಾಯಿಂಟೆಡ್ ಅಂತ ಕರಿತೀವಿ ನಾವು. ಅಂದರೆ ಯಾವುದೋ ಒಂದು ಈಗ ವಿಲೇಜ್ ಅಕೌಂಟ್ ಅಥವಾ ಯಾರು ಒಂದು PDO ಆಗಿ ಅಪಾಯಿಂಟ್ ಆದವ್ರಿಗೆ PDO ಕೆಲಸಕ್ಕೆ ಒಂದು ಲಾಯಕ್ಕಿದಾನ ಅಂತ ಸರ್ಕಾರ ಫಸ್ಟ್ ಡಿಕ್ಲೇರ್ ಮಾಡುತ್ತೆ. ನೋಡಿ, ಲಾಯಕ್ಕಿದಾನ ಅಂತ ಮಾಡಬೇಕು ಅದು ಫಸ್ಟು. ಆ ಲಾಯಕ್ಕಿದ್ರೆ ಮಾತ್ರ ಆಮೇಲೆ ಎಕ್ಸಾಮಿನೇಷನ್ ಪಾಸ್ ಮಾಡಿದಾನ ಅಂತ ನೋಡುತ್ತೆ. ಮೊದಲನೇದೇನು, ಸೂಟಬಿಲಿಟಿ ಆಫ್ ದ ಪೋಸ್ಟ್. ಸೊ ನೀವು ಯಾವುದೇ ಕಾರಣದಿಂದ 2 ವರ್ಷಗಳ ಅವಧಿನಲ್ಲಿ ಬೇರೆ ಕಡೆ ಡೆಪ್ಯುಟೇಷನ್ ತೊಗೊಂಡು ಹೋಗೋದು ಅವು ಯಾವುದು ಮಾಡಿಕೊಡೋದು ಅಂತ ನನ್ನ ಅಭಿಪ್ರಾಯ. ಮತ್ತೇನಿರಬೇಕು, ನಿಮ್ಮ ಯಾವುದು ಒರಿಜಿನಲ್ ಕೆಲಸನೋ ಅಲ್ಲೇ ಇದ್ದು ಐ ಆಮ್ ಮೋಸ್ಟ್ ಸೂಟಬಲ್ ಫಾರ್ ದಟ್ ಪರ್ಟಿಕ್ಯುಲರ್ ಪೋಸ್ಟ್ ಅನ್ನೋದನ್ನು ನೀವು ಪ್ರೂವ್ ಮಾಡಿ ತೋರಿಸ್ಬೇಕು. ಇದು ಮೊದಲನೇದು. ಎರಡನೇದು, ಎಕ್ಸಾಮಿನೇಷನ್ ಪ್ರಿಸ್ಕ್ರೈಬ್ ಮಾಡಿದರೆ ಎಕ್ಸಾಮಿನೇಷನ್ ಪಾಸ್ ಮಾಡಬೇಕಾದಿದ್ದು. ಇವೆರಡೂ ಪಾಸ್ ಮಾಡಿದಾಗ ಸರ್ಕಾರ ಏನು ಹೇಳುತ್ತೆ, ಇದು ಭಾಳ ಮುಖ್ಯ. ಮೊದಲನೇದಾಗಿದ್ದರೆ ಎರಡನೇದು ಕನ್ಸಿಡರ್ ಮಾಡುತ್ತೆ, ಮೊದಲನೇದಿದ್ದರೆ ಎರಡನೇದು ಕನ್ಸಿಡರ್ ಮಾಡಲ್ಲ. ಫಸ್ಟ್ ಕಂಡೀಷನ್ ಈಸ್ ಸೂಟಬಿಲಿಟಿ ಆಫ್ ದ ಪ್ರೊಫೆಷನರ್ ಟು ಹೋಲ್ಡ್ ದ ಪೋಸ್ಟ್ ಟು ವಿಚ್ ಹಿ ವಾಸ್ ಅಪಾಯಿಂಟೆಡ್. ಅದನ್ನು ಡಿಸೈಡ್ ಮಾಡಬೇಕು, ಇಲ್ಲ ಇವನು ಸೂಟಬಲ್ ಆಗಿದ್ದಾನೆ ಅಂತ. ಆವಾಗಷ್ಟೇ ಎಕ್ಸಾಮಿನೇಷನ್ ಪಾಸ್ ಮಾಡಿದಾನ ಅಂತ ನೋಡುತ್ತೆ. ಸೊ ಇದೆರಡೂ ಕಂಡೀಷನ್ನ ಭಾಳ ಕೇರ್ಫುಲ್ಲಾಗಿ ನೋಡಿ. ಒಂದು ವೇಳೆ ಸರ್ಕಾರ ಯೋಚನೆ ಮಾಡುತ್ತೆ ಇವನು ಸೂಟಬಲ್ ಅಲ್ಲ ಅಂದರೆ ಏನು ಮಾಡುತ್ತೆ, ಸರ್ಕಾರ ಡಿಸ್ಚಾರ್ಜ್ ಮಾಡೋ ಅಧಿಕಾರ ಇಟ್ಕೊಂಡಿದೆ. ಡಿಸ್ಚಾರ್ಜ್ ಅಂದರೆ ಗೊತ್ತಲ್ಲ ನೋಡ್ರಿ, ಇದಕ್ಕೆ ನೋಟಿಸ್ ಕೊಡಬೇಕಾಗಿಲ್ಲ, ವಿಚಾರಣೆ ಮಾಡಬೇಕಾಗಿಲ್ಲ, ಏನೂ ಮಾಡಬೇಕಾಗಿಲ್ಲ. ನಿಮ್ಮ ಡಿಸ್ಚಾರ್ಜ್ ಮೆಮೋನಲ್ಲಿ ಕಂಡೀಷನ್ ಏನಂತ ಕೊಟ್ಬಿಟ್ರೆ ಸಾಕು. ವೈ ಹಿ ವಾಸ್ ಡಿಸ್ಚಾರ್ಜ್, ವಾಟ್ಸ್ ದ ಬೇಸ್ ಅಂತ ಕೊಟ್ಟರೆ ಸಾಕು. ಭಾಳ ಇಂಪಾರ್ಟೆಂಟು. ಕಾಂಡಕ್ಟ್ ರೂಲ್ಸಲ್ಲಿ CCAನಲ್ಲಿ ಅಪೆಲೇಟ್ಗೆ ಅವಕಾಶ ಇದೆ, ಅಂದರೆ ಅಪೀಲ್ ಹೋಗ್ಬೋದು. ಇಲ್ಲಿ ಅಪೀಲ್ಗೆ ಅವಕಾಶ ಇಲ್ಲ. ಭಾಳ ಇಂಪಾರ್ಟೆಂಟ್. ನೋ ಅಪೀಲ್ ಇಟ್ ಆಲ್. ಆ್ಯಸ್ ಫಾರ್ ಆಸ್ ಪ್ರೊಫೆಷನರಿ ಪೀರಿಯಡಲ್ಲಿ ಡಿಸ್ಚಾರ್ಜ್ ಆದರೆ ಅಪೀಲೇ ಇಲ್ಲ. ನೋಡಿರಿ, ನಾನ್ ಸೂಟಬಿಲಿಟಿನಲ್ಲಿ ಡಿಸ್ಚಾರ್ಜ್ ಮಾಡಿಬಿಟ್ರೆ ಅಪೀಲ್ ಇರಲ್ಲ ಅನ್ಲೆಸ್ ಯುವರ್ ಪ್ರೊಬೇಷನರಿ ಪೀರಿಯಡ್ ಇಸ್ ಎಕ್ಸ್ಟೆಂಡೆಡ್. ಇದು ಭಾಳ ಇಂಪಾರ್ಟೆಂಟ್ ಇಶ್ಯೂ ಆ್ಯಸ್ ಫಾರ್ ಆಸ್ ಪ್ರೊಬೇಷನರಿ ಪೀರಿಯಡ್ ಇಸ್ ಕನ್ಸರ್ನ್. ಸೊ ಪ್ಲೀಸ್ ಥಿಂಕ್ ಆಫ್ ಬಿಫೋರ್ ಗೋಯಿಂಗ್ ಟು ಎನಿ ಇಶ್ಯೂ ಆ್ಯಸ್ ಫಾರ್ ಆಸ್ ಪ್ರೊಬೇಷನರಿ ಪೀರಿಯಡ್ ಇಸ್ ಕನ್ಸರ್ನ್. ಏನೇನು ಇಟ್ಕೋಬೇಕು ಅಂತ ಭಾಳ ಚೆನ್ನಾಗಿ ಹೇಳಿದೆ ಸರ್ಕಾರ. ನೋಡಿರಿ, ಏನು ಇಟ್ಕೊಳ್ಬೇಕು ಅಂತಂದರೆ, ನೀವು ಎಕ್ಸಾಮಿನೇಷನ್ ತೊಗೊಂಡಾಗ ನಿಮಗೆ ಕೊಟ್ಟಂತಹ ಇದು ಏನು ಅಡ್ಮಿಷನ್ ಕಾರ್ಡ್ ಪಾಸ್ ಆದೋದಕ್ಕೆ ಗೆಜೆಟ್ ನೋಟಿಫಿಕೇಷನ್ ಆಗುತ್ತೆ. ಡೇಟ್ ಆಫ್ ನೋಟಿಫಿಕೇಷನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಆ ಡೇಟ್ ಆಫ್ ನೋಟಿಫಿಕೇಷನ್ ಇರಬೇಕು, ಮತ್ತು ನಿಮ್ಮ ಸರ್ಟಿಫಿಕೇಟ್ ಇರಬೇಕು. ಇದು ಮೂರನ್ನು ಎನ್ಕ್ಲೋಸ್ ಮಾಡಿ ದಯವಿಟ್ಟು ಕಳಿಸ್ಕೊಡಿ. ಆವಾಗಷ್ಟೇ ಪ್ರೊಬೇಷನರಿ ಪೀರಿಯಡ್ ಡಿಕ್ಲೇರ್ ಆಗುತ್ತೆ, ಇಲ್ಲೇರ ಆಗಲ್ಲ. ಮತ್ತು ಸ್ಪೆಸಿಫಿಕ್ ಆರ್ಡರ್ ಈಸ್ ಅಬ್ಸಲ್ಯೂಟ್ಲಿ ರಿಕ್ವೈರ್ಡ್. 2 ವರ್ಷ ಕಳೆದೋಗ್ಬಿಟ್ಟಿದೆ, ನಾನು ಇನ್ನೇನು ಪ್ರೊಬೇಷನರಿ ಪೀರಿಯಡ್ ಡಿಕ್ಲೇರ್ ಆಯಿತು ಅಂತ ದಯವಿಟ್ಟು ಮರೆತು ಬಿಡಬೇಡಿ. ನಿಮ್ಮದೆಲ್ಲ ಡಾಕ್ಯುಮೆಂಟನ್ನು ನಿಮ್ಮ ಹೈಯರ್ ಅಥಾರಿಟಿಗೆ ಕಳಿಸ್ಕೊಟ್ಟು ಡಿಕ್ಲರೇಷನ್ಗೆ ಅದನ್ನು ಫಾರ್ವರ್ಡ್ ಮಾಡೋಕ್ಕೆ ಹೇಳಿ. ಬಟ್ ಇಲ್ಲೊಂದು ಸಣ್ಣ ಪ್ರಾವಿಷನ್ ಕೊಟ್ಟಿದೆ ಸರ್ಕಾರ. ಏನು ಅಂತಂದರೆ, ಪ್ರೊಬೇಷನರಿ ಪೀರಿಯಡ್ ಡಿಕ್ಲೇರ್ ಮಾಡೋರು ನಾರ್ಮಲಿ ಅಪಾಯಿಂಟಿಂಗ್ ಅಥಾರಿಟಿ, ಹೌದಲ್ವಾ? ಈ ಅಪಾಯಿಂಟಿಂಗ್ ಅಥಾರಿಟಿನೇ ಡಿಸ್ಚಾರ್ಜ್ ಮಾಡ್ಬೋದಾ ಅನ್ನೋದಕ್ಕೆ ಸರ್ಕಾರ ಹೇಳುತ್ತೆ, ಇದು ಅಪಾಯಿಂಟಿಂಗ್ ಅಥಾರಿಟೀಸ್ ಅದರ್ ದ್ಯಾನ್ ಗವರ್ನಮೆಂಟ್. ಈಗ ಕ್ಲಾಸ್ 1 ನಮ್ಮಲ್ಲಿ ಗ್ರೂಪ್ A ಅಂತ ಇದೆ ಅಂತ ಇಟ್ಕೊಳ್ಳಿ. ಅವರಿಗೆ ಅಪಾಯಿಂಟಿಂಗ್ ಅಥಾರಿಟಿ ಗೌರ್ಮೆಂಟು, ಪ್ರೊಬೇಷನರಿ ಪೀರಿಯಡ್ ಡಿಕ್ಲೇರ್ ಮಾಡೋರು ಗೌರ್ಮೆಂಟು. ಬಟ್ ಬೇರೆ ಎಲ್ಲರಿಗೂ ಬೇರೆ ಬೇರೆ ಹಂತಗಳಿದ್ದಾವೆ. ಈಗ PDO ಆದರೆ ಬಹುಶಃ ಡೆಪ್ಯೂಟಿ ಸೆಕ್ರೆಟರಿನೋ ಅಥವಾ CEO ಯಾರೋ ಒಬ್ಬರು ಅಪಾಯಿಂಟಿಂಗ್ ಅಥಾರಿಟಿ ಇರುತ್ತೆ ಅಂತ ಇಟ್ಕೊಳ್ಳೋಣ. CEO ಅಥವಾ ಡೆಪ್ಯೂಟಿ ಸೆಕ್ರೆಟರಿ ಡಿಸ್ಚಾರ್ಜ್ ಮಾಡಬೇಕಾದ್ರೆ ನೆಕ್ಸ್ಟ್ ಹೈಯರ್ ಅಥಾರಿಟಿಯಿಂದ ನೆಕ್ಸ್ಟ್ ಕನ್ಫರ್ಮೇಷನ್ ತೊಗೊಂಡು ಡಿಸ್ಚಾರ್ಜ್ ಮಾಡಬೇಕು ಅಂತ ಹೇಳುತ್ತೆ. ಅಕಸ್ಮಾತ್ ಕನ್ಫರ್ಮೇಷನ್ ತೊಗೊಳ್ಳದೇ ಇದ್ದರೆ ಡಿಸ್ಚಾರ್ಜ್ ಇಸ್ ನಾಟ್ ವ್ಯಾಲಿಡ್. ಇದು ಭಾಳ ಮುಖ್ಯವಾಗಿ ನಾವು ನೋಡ್ಕೊಳ್ಬೇಕಾದಂತಹ ಒಂದು ಇದು. ಆಮೇಲೆ ದೆರ್ ಇಸ್ ನೋ ಅಪೀಲ್. ಈಗಾಗಲೇ ಹೇಳ್ದಂಗೆ ಅಪೀಲ್ ಇಲ್ಲ.
ಇನ್ಕ್ರಿಮೆಂಟಲ್ಲೂ ಹೇಳಿಬಿಟ್ಟಿದ್ದೀನಿ, ಡ್ಯೂರಿಂಗ್ ಪ್ರೊಬೇಷನರಿ ಪೀರಿಯಡ್ಡು ಏನಾದರೂ ನೀವು ಇದಿದ್ರೆ ಏನು ಎಕ್ಸ್ಟ್ರಾರ್ಡಿನರಿ ಲೀವ್ ಇದ್ದರೆ ನಿಮಗೆ ಇನ್ಕ್ರಿಮೆಂಟ್ ಸಿಕ್ಕಲ್ಲ. ಇನ್ನೊಂದು ಭಾಳ ಮುಖ್ಯವಾದದ್ದು, 2 ಇನ್ಕ್ರಿಮೆಂಟು ನಿಮಗೆ ಪ್ರೊಬೇಷನರಿ ಪೀರಿಯಡಲ್ಲಿ ಸಿಕ್ಕಿಬಿಡುತ್ತೆ. ಫಸ್ಟ್ 2 ಇನ್ಕ್ರಿಮೆಂಟ್ ಸಿಕ್ಬಿಡುತ್ತೆ, ಆಮೇಲೆ ಸಿಗಲ್ಲ. ಯಾವಾಗ ಎರಡನೇ ಇನ್ಕ್ರಿಮೆಂಟ್ ಸಿಗಲ್ಲ ಅಂತಲೂ ಹೇಳ್ಬಿಡ್ತೀನಿ. ಫಾರ್ ಎಕ್ಸಾಂಪಲ್, ಯುವರ್ ಡೇಟ್ ಆಫ್ ಜಾಯ್ನಿಂಗ್ ಈಸ್ ಐದರ್ ಆನ್ 1 ಜೂನ್, ಇನ್ನು ಮುಂದಕ್ಕೆ 1 ಜನವರಿ ಆರ್ 1 ಜುಲೈ ಅಂತ ಇಟ್ಕೊಳ್ಳಿ. ಈ ಭಾಳ ಇಂಪಾರ್ಟೆಂಟ್ ಇವೆರಡೂ. ಈ ಫಸ್ಟ್ ಆಫ್ ಮಂತ್ ಇದೆಯಲ್ಲ, ಇದು ತುಂಬ ತೊಂದರೆ ಕೊಡುತ್ತೆ. 1 ಜೂನಲ್ಲಿ ಯಾರು ರಿಪೋರ್ಟ್ ಮಾಡ್ಕೊಂಡಿದ್ರೆ ಅವ್ರಿಗೆ ನೆಕ್ಸ್ಟ್ 1 ಜೂನ್ಗೆ 1 ಇನ್ಕ್ರಿಮೆಂಟ್ ಕೊಟ್ಬಿಡ್ತಾರೆ. ಎರಡನೇದು ಬಂದಾಗ ಯಾವಾಗ ಬರುತ್ತೆ? 1 ಜೂನಿಗೆ ಬರುತ್ತೆ. 1 ಜೂನ್ ಅಂದರೆ 2 ವರ್ಷ ಕಂಪ್ಲೀಟ್ ಆಗಿದೆ. 2 ವರ್ಷ ಕಂಪ್ಲೀಟ್ ಆದಕ್ಕೆ ಪ್ರೊಬೇಷನರಿ ಪೀರಿಯಡ್ ಡಿಕ್ಲೇರ್ ಆಗಿಲ್ಲ, 2ನೇ ಇನ್ಕ್ರಿಮೆಂಟ್ ಸಿಗಲ್ಲ. ವಿಚಿತ್ರ. ಬಟ್ 1 ಜೂನ್ ಬಿಟ್ಟು 2ನೇ ಜೂನಲ್ಲಿ ಸೇಲ್ದವನಿಗೆ ನೋಡಿ ಎಷ್ಟು ಸರಾಗ ಅಂದರೆ 1 ಜೂನು ಅಥವಾ 1 ಜನವರಿ ಆ್ಯಂಡ್ 1 ಜುಲೈಗೆ ಸೇರ್ಕೊಬೇಡಿ. ಅಕಸ್ಮಾತ್ ಪ್ರಾವಿಷನರು 2ನೇ ತಾರೀಕು ಹೋಗಿ ಸೇರ್ಕೊಳ್ಳಿ, ಡಸಂಟ್ ಮ್ಯಾಟ್ರ್. 2 ಜೂನ್ಗೆ ಸೇರ್ಕೊಂಡವ್ನಿಗೆ ಹಂಗಿಲ್ಲ. 2 ಜೂನ್ಗೆ ಸೇರ್ಕೊಂಡವ್ರಿಗೆ 2 ವರ್ಷ ಪ್ರೊಬೇಷನರಿ ಪೀರಿಯಡ್ ಕಂಪ್ಲೀಟ್ ಆಗೋದು 2ನೇ ತಾರೀಕಿಗೆ. 1 ಜೂನಿಗೆ ಇನ್ಕ್ರಿಮೆಂಟ್ ಬರ್ತಲ್ಲ, ಕೊಟ್ಬಿಡ್ತಾರೆ. ಸೊ ದಿಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಇದನ್ನು ನಾವು ಎಚ್ಚರಿಕೆಯಿಂದ ಗಮನಿಸಬೇಕು ಆ್ಯಸ್ ಫಾರ್ ಆಸ್ ಪ್ರೊಬೇಷನರಿ ಪೀರಿಯಡ್ ಇಸ್ ಕನ್ಸರ್ನ್ಡ್. ಇನ್ನೊಂದು ಸಣ್ಣದಿದೆ, ಆಮೇಲೆ ಕಾಂಟ್ರಾಕ್ಟ್ ರೂಲ್ಸ್ಗೆ ಹೋಗ್ತೀನಿ. ಅದೇನು ಅಂತಂದರೆ APR ಅಂತ ಕರಿತೀವಿ, ಆ್ಯನ್ಯುವಲ್ ಪರ್ಫಾರ್ಮೆನ್ಸ್ ರಿಪೋರ್ಟ್ ಅಂತ ಕರಿತೀವಿ. ಪ್ರತಿ ವರ್ಷ ಏಪ್ರಿಲ್ 30th ಮಾರ್ಚ್ ಆದ ತಕ್ಷಣ ಒಂದು ಆ್ಯನ್ಯುವಲ್ ಪರ್ಫಾರ್ಮೆನ್ಸ್ ರಿಪೋರ್ಟ್ ಫಾರ್ಮೇಟ್ ಇದೆ. ಹೆಡ್ ಆಫ್ ದಿ ಆಫೀಸ್ ಆದವರು ದಯವಿಟ್ಟು ನಿಮ್ಮ ಎಲ್ಲ ಸಬಾರ್ಡಿನೇಟ್ಸ್ಗೆ ಅದೊಂದು ಫಾರ್ಮೇಟ್ ಕೊಡಿ. ಫಾರ್ಮೇಟ್ ಕೊಟ್ಟು ಏಪ್ರಿಲ್ 30th ಅಥವಾ ಏಪ್ರಿಲ್ 3rd ವೀಕ್ ಅಥವಾ 2nd ವೀಕ್ಗಳಿಗೆ ಅದನ್ನು ತೊಗೊಂಡು ಅದರಲ್ಲಿರೋ ಡಿಕ್ಲರೇಷನ್ ಎಲ್ಲ ಮಾಡಿ ನೀವು ಸಹ ನಿಮ್ಮ ರಿಪೋರ್ಟನ್ನು ಮಾಡಿ ಕಳಿಸ್ಕೊಡ್ಬೇಕು. ಇಟ್ ಈಸ್ ಯುವರ್ ಡ್ಯೂಟಿ ವಿತ್ ಡ್ಯೂ ಅಕ್ನಾಲೇಜ್ಮೆಂಟ್ ಕಳಿಸ್ಕೊಡ್ಬೇಕು. ಮತ್ತು ನಿಮಗೆ ಯಾರಿಗಾದರೂ APR ಕೊಟ್ಟರೆ ಅವ್ರಿಗೊಂದು ಅಕ್ನಾಲೇಜ್ಮೆಂಟ್ ಕೊಡಬೇಕು. ಮೋಸ್ಟ್ ಇಂಪಾರ್ಟೆಂಟ್ ಇದು. ಆಮೇಲೆ ಈ APR ಅಂದರೆ ಏನಂದರೆ ಆ್ಯನ್ಯುವಲ್ ಪರ್ಫಾರ್ಮೆನ್ಸ್ ರಿಪೋರ್ಟು. ಈಗ ಕಾನ್ಫಿಡೆನ್ಸ್ ರಿಪೋರ್ಟ್ ಅನ್ನೋ ಪ್ರಾವಿಷನ್ ಇಲ್ಲ ಈಗ. ಇಟ್ ಈಸ್ ಪರ್ಫಾರ್ಮೆನ್ಸ್ ರಿಪೋರ್ಟ್ ಓನ್ಲಿ. ಸೊ ಡೂ ದಿಸ್ ಜಾಬ್. ಆ್ಯಂಡ್ ನಿಮ್ಮ ಅಂದರೆ ಹೆಡ್ ಆಫ್ ದಿ ಆಫೀಸ್ಗಳು ಯಾರು APR ಬರೀತಾರೆ ಅವರು ತಮ್ಮ APR ಕಳಿಸ್ಕೊಡುವಾಗ ಒಂದು ಸರ್ಟಿಫಿಕೇಟ್ ಆಗಬೇಕು. ಐ ಹ್ಯಾವ್ ಸೆಂಟ್ ಆಲ್ ದಿ APRs ಅಂತ ಮಾಡಿದೆ ಹೇಳಬೇಕೀಗ. ಅದೊಂದಿದೆ. ಮತ್ತು ಈಗೇನು ಮಾಡಿದ್ದಾರೆ, ಆನ್ಲೈನ್ ಸಬ್ಮಿಷನ್ಗೆ ಅವಕಾಶ ಕೊಟ್ಟಿದ್ದಾರೆ ಎಲ್ಲದನ್ನು. APRs ಎಲ್ಲ ಈ ವರ್ಷದಿಂದ ದೇ ಆರ್ ಸಬ್ಮಿಟಿಂಗ್ ಆನ್ಲೈನ್. ಲಾಸ್ಟ್ ಇಯರಿಂದ ಗ್ರೂಪ್ A ಬಿಗಿತ್ತು, ಈ ವರ್ಷ ಎಲ್ಲರಿಗೂ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ದಯವಿಟ್ಟು ಈ ಆನ್ಲೈನ್ ಸಬ್ಮಿಷನ್ ಮಾಡಿ ಎಂಪ್ಲಾಯೀಸು ತಮ್ಮ ಜವಾಬ್ದಾರಿನ ಮಾಡಿಕೊಡಿ. ಇನ್ನೂ ಒಂದು ಹೇಳಿದೆ, ಇನ್ ಕೇಸ್ ದಿ ಎಂಪ್ಲಾಯೀಸ್ ಹ್ಯಾವ್ ನಾಟ್ ಬೀನ್ ಸಬ್ಮಿಟೆಡ್ ದಿ APR, ಸೊ ಅವೈಲಬಲ್ ರೆಕಾರ್ಡ್ಸ್ ಮೇಲೆ ಹೆಡ್ ಆಫ್ ದಿ ಆಫೀಸ್ ಯಾರು APR ಬರೀತಾರೆ ನೀವೇ ಎಲ್ಲದನ್ನೂ ತುಂಬಿ ಅವ್ನು ನಮಗೆ ಕೊಟ್ಟಿಲ್ಲ ಅನ್ನೋ ಒಂದು ರೆಕಾರ್ಡ್ ಮಾಡಿ ಕಳಿಸ್ಕೊಡಿ ಅಂತ ಹೇಳ್ಬಿಟ್ಟಿದ್ದಾರೆ. ಸೊ APR ಇಸ್ ಮೋಸ್ಟ್ ಇಂಪಾರ್ಟೆಂಟ್. ದಯವಿಟ್ಟು APRಗಳನ್ನು ಕಳಿಸ್ಕೊಡಿ, ಇಲ್ಲರೆ ಇನ್ಕ್ರಿಮೆಂಟ್ ಸಿಗಲ್ಲ. ಓಕೆ, ನೆಕ್ಸ್ಟ್ ಐ ವಿಲ್ ಗೋ ಟು ಕಾಂಡಕ್ಟ್ ರೂಲ್ಸ್ ನಾವು. ನೋಡಿ ಏನಿದು ಕಾಂಡಕ್ಟ್ ರೂಲ್ಸು, ಇದಕ್ಕೆ ಮುಂಚೆ ಒಂದು 2 ಸಿಂಪಲ್ ಇಶ್ಯೂಸ್ ಹೇಳ್ತಾರೆ ನಿಮಗೆ. ಸಿಂಪಲ್ ಇಶ್ಯೂ ಏನು ಅಂತಂದರೆ ನಮಗೆಲ್ಲರಿಗೂ ಒಂದು ರೀತಿ ಬೇಸ್ ಅಂದರೆ ನಮ್ಮ ಎಲ್ಲ ಇಡೀ ಇಂಡಿಯಾಗೆ ಎಲ್ಲ ರೂಲ್ಗಳ ಮೂಲ ರೂಲು ಅಂತ ಹೇಳ್ಬೋದಾದರೆ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಂತ ಕರಿತೀವಿ ನಾವು. ವಾಟ್ ಈಸ್ ದಿಸ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ? ಈ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾದಲ್ಲಿ ಈ ನಮ್ಮ ಸರ್ಕಾರಿ ನೌಕರರ ಬಗ್ಗೆ ಏನಾದ್ರು ಹೇಳಿದಾರಾ ಅಂತ ಕೇಳಿದರೆ ಆರ್ಟಿಕಲ್ 308, 309, 310, 311 ಸರ್ಕಾರಿ ನೌಕರನ್ನ ಡೀಲ್ ಮಾಡಿದೆ. ಮೊದಲನೇದೇನು ಅಂತಂದರೆ ಸರ್ಕಾರಿ ನೌಕರರು ಮತ್ತು ಗವರ್ನರು. ಸ್ಟೇಟಲ್ಲಿ ಏನಂದರೆ ಗವರ್ನರ್ ಆನ್ ದಿ ಟಾಪ್, ಸರ್ಕಾರಿ ನೌಕರ ಆನ್ ದಿ ಬಿಲೋ. ಇವರನ್ನು ಮಾಸ್ಟರ್ ಅಂತ ಕರೆಯುತ್ತೆ, ಸರ್ಕಾರಿ ನೌಕರನ ಸರ್ವೆಂಟ್ ಅಂತ ಕರೆಯುತ್ತೆ. ವೆರಿ ಸಿಂಪಲ್. ಮಾಸ್ಟರ್ ಸರ್ವೆಂಟ್ ರಿಲೇಷನ್ಶಿಪ್ ಎಕ್ಸಿಸ್ಟ್ಸ್. ಅಂದರೆ ಮಾಸ್ಟರ್ ಸರ್ವೆಂಟ್ ರಿಲೇಷನ್ಶಿಪ್ ಅಂದ ತಕ್ಷಣ ತಮ್ಗೆ ಇಷ್ಟ ಬಂದಂಗೆ ತೆಗಿಬೋದಾ? ನೋ. ಕಾನ್ಸ್ಟಿಟ್ಯೂಷನ್ ಅಶ್ಯೂರ್ಸ್ ದಟ್. ಏನಂತ ಕರೆಯುತ್ತೆ ನೋಡಿ, ಯಾರನ್ನಾದರೂ ಕಂಡೆಮ್ ಮಾಡಬೇಕಾದ್ರೆ ಹಿ ಶಾಲ್ ನಾಟ್ ಬಿ ಕಂಡೆಮ್ಡ್ ಅನ್ಹರ್ಡ್ ಅಂತ ಹೇಳುತ್ತೆ. ಅಂದರೆ ಅವನಿಗೊಂದು ನೋಟಿಸ್ ಕೊಟ್ಟು ಅವನಿಂದ ಜವಾಬ್ ತಗೊಂಡು ದೆನ್ ಓನ್ಲಿ ವಿಲ್ ಹ್ಯಾವ್ ಟು ಟೇಕ್ ಆ್ಯಕ್ಷನ್, ನಾಟ್ ಅದರ್ವೈಸ್ ನಿಮ್ಗೆ ಇಷ್ಟ ಬಂದಾಗೆ ಅವನನ್ನು ನೀನು ಹೊಟ್ಟೋಗು ನಾಳೆಯಿಂದ ಕೆಲಸಕ್ಕೆ ಹೇಳಕ್ಕೆ ಬರೋಲ್ಲ. ಸೊ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ ಗೊತ್ತಾಯ್ತಲ್ಲ ನಿಮಗೆ, 309, 10 and 11. ಹಾಗೊಂದು ವೇಳೆ ಮಾಡಬೇಕಾದ್ರೂ ಸರ್ಕಾರ ಹೇಳುತ್ತೆ ನಿಮ್ಗೆ ಇಷ್ಟ ಬಂದಾನೆ ಎನ್ಕ್ವೈರಿ ಮಾಡ್ಬೋದಾ? ಇಲ್ಲ. ಪ್ರಿನ್ಸಿಪಲ್ಸ್ ಆಫ್ ನ್ಯಾಚುರಲ್ ಜಸ್ಟಿಸ್ ಅಂತ ಕರೆಯುತ್ತೆ. ಏನು ಪ್ರಿನ್ಸಿಪಲ್ಸ್ ಆಫ್ ನ್ಯಾಚುರಲ್ ಜಸ್ಟಿಸು? ನೀವು ಅಕ್ಯೂಸ್ಡನ್ನ ಒಂದು ಕಡೆ ನಿಲ್ಲಿಸ್ಬಿಟ್ಟು ಒಂದು ತಪ್ಪಿತಸ್ಥ ಅಂತ ಹೇಳುವಾಗ ಅವನಿಗೆ ಎಲ್ಲ ಆಪರ್ಚುನಿಟಿನ ಕೊಡಬೇಕು. ಅಂದರೆ ಎಲ್ಲ ಸಂದರ್ಭಗಳಲ್ಲೂ ಅವನು ತನ್ನನ್ನು ತಾನು ಡಿಫೆಂಡ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಡಬೇಕು. ಹೀಗೆ ಅವಕಾಶ ಕೊಡೋದ್ರಿಂದ ಅವನು ತನ್ನ ತಪ್ಪಿನ ಅರಿವಾಗಿರ್ತೋ ಅದು ತನಗೆ ಇಲ್ಲ ನಾನು ತಪ್ಪು ಮಾಡಿಲ್ಲ ಅಂತ ಡಿಫೆಂಡ್ ಮಾಡ್ಕೊಳ್ಳೋಕೆ ಅವಕಾಶ ಇರುತ್ತೆ. ಸೊ ಇವೆರಡೂ ಭಾಳ ಮುಖ್ಯವಾದ ಪ್ರಾವಿಷನ್ಸು ನಮಗೆ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಪ್ರಿನ್ಸಿಪಲ್ಸ್ ಆಫ್ ನ್ಯಾಚುರಲ್ ಜಸ್ಟಿಸಲ್ಲಿ ಬರುತ್ತೆ. ಸೊ ಆ ಬೇಸಿಸ್ ಮೇಲೆ ಸರ್ಕಾರ ಪ್ರತಿಯೊಂದು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಗಳೇನು ಮಾಡಿಕೊಂಡು 2 ಬೇರೆ ಬೇರೆ ರೂಲ್ಗಳು ಮಾಡಿಕೊಂಡು, ಒಂದು KCS ಕಾಂಡಕ್ಟ್ ರೂಲ್ಸ್, ಕರ್ನಾಟಕ ಸಿವಿಲ್ ಸರ್ವಿಸಸ್
ನಡತೆ ನಿಯಮಗಳು ಮೊದಲನೇದು. ಎರಡನೇದು ಪುನಃ KCSA ಎಲ್ಲದೂ ಸಿವಿಲ್ ಸರ್ವಿಸಸ್ಸಲ್ಲೇ CCA ಅಂತ ಮಾಡಿಕೊಂಡ್ರು. CCA ಅಂದ್ರೇನು, ಗೌರ್ಮೆಂಟನ ಎಲ್ಲ ಆಫೀಸರ್ಗಳನ್ನು ಕ್ಲಾಸಿಫೈ ಮಾಡಿದೆ. ಏನು ಕ್ಲಾಸಿಫಿಕೇಷನ್ ಅಂದರೆ ABCD ಅಂತ ಗ್ರೂಪ್ ಮಾಡ್ಕೊಂಡಿದೆ. ABC ಕ್ಲಾಸಿಫಿಕೇಷನ್. ಕಂಟ್ರೋಲ್, ವಾಟ್ಸ್ ದ ಪನಿಷ್ಮೆಂಟ್ ಟು ಬಿ ಗವರ್ನ್ ವೆನ್ ಇಟ್ ಹ್ಯಾಸ್ ಟು ಬಿ ಗಿವನ್, ಹೂ ಇಸ್ ದಿ ಕಂಟ್ರೋಲಿಂಗ್ ಅಥಾರಿಟಿ. ನೆಕ್ಸ್ಟು ಅಪೀಲ್ ಅಂತ ಕರಿತೀವಿ, ಅಂದರೆ ಮೇಲ್ಮನವಿ ಹೋಗುವಂಥದ್ದು. ಸೊ ಈಗ ನಮ್ಮ ಮುಂದಿರೋದೇನೆಂದರೆ ಕ್ಲಾಸಿಫಿಕೇಷನ್, ಕಂಟ್ರೋಲ್ ಆ್ಯಂಡ್ ಅಪೀಲ್ ಆ್ಯಂಡ್ ಕಾಂಡಕ್ಟ್ ರೂಲ್ಸ್ ಅಂತ ಎರಡು ಭಾಳ ಮುಖ್ಯವಾದದ್ದು. ಸೊ ಕಾಂಡಕ್ಟ್ ಅಂದ್ರೇನು, ಸರ್ಕಾರಿ ನೌಕರ ಹೇಗೆ ನಡ್ಕೊಳ್ಬೇಕು ಅನ್ನೋದು ಕಾಂಡಕ್ಟ್ ರೂಲ್ಸು. ಅದರಲ್ಲಿ ಮೊದಲನೇದು ಡೆಫಿನೇಷನ್ನು, ಸರ್ಕಾರಿ ನೌಕರ ಅಂದರೆ ಯಾರು, ಹಿ ವಿಲ್ ಹ್ಯಾವ್ ಟು ಬಿ ಅಪಾಯಿಂಟೆಡ್ ಅಂತ ಫಸ್ಟ್ ಹೇಳುತ್ತೆ. ಆಮೇಲೆ ಅವ್ನಿಗೊಂದು ಡೆಫಿನೇಷನ್ ಬೇಕಲ್ಲ, ಫ್ಯಾಮಿಲಿ ಮೆಂಬರ್ಸ್ ಯಾರು ಅಂತ ಹೇಳುತ್ತೆ ಸರ್ಕಾರ. ಫ್ಯಾಮಿಲಿ ಮೆಂಬರ್ಸ್ ಅನ್ನೋದಕ್ಕೆ ಹೇಳುತ್ತೆ ವೈಫ್ ಆರ್ ಹಸ್ಬೆಂಡ್. ನೆಕ್ಸ್ಟು ಸನ್ ಆರ್ ಡಾಟರ್ ಆರ್ ಸ್ಟೆಪ್ ಸನ್ ಆರ್ ಸ್ಟೆಪ್ ಡಾಟರ್. ನೋಡ್ರಿ, ಫ್ಯಾಮಿಲಿ ಮೆಂಬರ್ಗೆ ಎಷ್ಟು ಕಷ್ಟ ಕೊಟ್ಬಿಟ್ಟಿದೆ ಸರ್ಕಾರ. ಇಲ್ಲ ನಿಮ್ಮ ಮನೆಗೆ ಬರೋಕ್ಕೆ ಆಗಲ್ಲ, ಅವರು ಇನ್ಯಾರ್ದೋ ಮನೆಗೆ ರೈಡ್ ಮಾಡೋಕ್ಕಾಗಲ್ಲ. ಸೊ ಎಲ್ಲರನ್ನೂ ಒಳಗೊಂಡು ಬಿಟ್ಟಿದೆ. ಸನ್, ಡಾಟರ್, ವೈಫ್, ಹಸ್ಬೆಂಡ್. ವೈಫ್ ಆದರೆ ಹಸ್ಬೆಂಡು, ಹಸ್ಬೆಂಡ್ ಆದರೆ ವೈಫು ಡೆಫಿನೇಷನಲ್ಲಿ. ಸನ್ ಆರ್ ಡಾಟರ್ ಆರ್ ಸ್ಟೆಪ್ ಸನ್ ಆರ್ ಸ್ಟೆಪ್ ಡಾಟರ್ ಹೂ ಈಸ್ ಟೋಟಲಿ ಡಿಪೆಂಡೆಂಟ್ ಆನ್ ದೆಮ್ ಅನ್ನೋದು. ಎನಿ ಅದರ್ ಪರ್ಸನ್ ರಿಲೇಟೆಡ್ ಬೈ ಬ್ಲಡ್ ಆರ್ ಮ್ಯಾರೇಜ್. ನಿಮಗೆ ಗೊತ್ತಾಗ್ಬೋದು, ರೈಡ್ ಮಾಡಿದ್ರೆ ಸರ್ಕಾರ ಯಾರೆಲ್ಲ ಮನೆಗಳನ್ನು ರೈಡ್ ಮಾಡುತ್ತೆ ಅನ್ನೋದಕ್ಕೆ ಪ್ರಾವಿಷನ್ ಇಟ್ಕೊಂಡ್ಬಿಟ್ಟಿದ್ದಾರೆ ಇಲ್ಲಿ. ಸುಮ್ಮನೆ ನೀವು ಯಾರದ್ದೋ ಹೆಸರಲ್ಲಿ ಮಾಡಿಬಿಟ್ಟು ನನಗೆ ಗೊತ್ತಿಲ್ಲ ಅಂತ ಹೇಳಿಕ್ಕೆ ಬರೋದೇ ಇಲ್ಲ, ಬಿಕಾಸ್ ದೆರ್ ಇಸ್ ಎ ಪ್ರಾವಿಷನ್ ಹಿಯರ್. ಸೊ ಫ್ಯಾಮಿಲಿ ಡೆಫಿನೇಷನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ನೆಕ್ಸ್ಟು ವಿ ವಿಲ್ ಗೋ ನೌ ಡೈರೆಕ್ಟ್ಲಿ ಟು ವಾಟ್ ಈಸ್ ಕಾಂಡಕ್ಟ್. ಒಬ್ಬ ಸರ್ಕಾರಿ ನೌಕರನ ನಡತೆ ಹೇಗಿರಬೇಕು ಅಂತ ಕೇಳುತ್ತೆ. ಅದಕ್ಕೆ ಅಬ್ಸಲ್ಯೂಟ್ ಇಂಟಗ್ರಿಟಿ. ಅಬ್ಸಲ್ಯೂಟ್ ಇಂಟಗ್ರಿಟಿ ಅಂದರೆ ಒಂದು ಸಣ್ಣ ಎಕ್ಸಾಂಪಲ್ ಕೊಟ್ಬಿಡ್ಬೋದು. ಏನು ಅಂದರೆ 5,000 ರೂಪಾಯಿ ಕಲೆಕ್ಟ್ ಮಾಡ್ತೀವಿ, 4,800 ರೂಪಾಯಿ ಕಟ್ತೀವಿ, 800 ರೂಪಾಯಿ ಉಳಿಸ್ಕೋತೀವಿ. ದಿಸ್ ಡಸ್ ನಾಟ್ ಅಮೌಂಟ್ ಟು ಅಬ್ಸಲ್ಯೂಟ್ ಇಂಟಗ್ರಿಟಿ. ಅಬ್ಸಲ್ಯೂಟ್ ಇಂಟಗ್ರಿಟಿ ಅಂದರೆ 5,000 ರೂಪಾಯಿ ಕಲೆಕ್ಟ್ ಮಾಡಿದ್ರೆ 5,000 ರೂಪಾಯಿನೂ ಕಟ್ಟಬೇಕು. ಡಿವೋಷನ್ ಟು ಡ್ಯೂಟಿ. ಭಾಳಷ್ಟು ಆಫೀಸ್ಗಳಲ್ಲಿ ನೀವೆಲ್ಲ ನೋಡ್ತೀರಾ, ಏನು ಅಂತಂದರೆ ಬಂದರೆ ಕುರ್ಚಿ ಮೇಲೆ ಕಾಲು ಹಾಕೊಂಡು ಸುಮ್ಮನೆ ಕೂತ್ಕೊಂಡ್ಬಿಡೋದು. ನನಗೆ ಆಫೀಸಿಗೆ ಬರೋದು ಸಂಬಳ ಕೊಡೋದಕ್ಕೆ ಆಫೀಸಿಗೆ ಬರ್ತೀನಿ, ಸುಮ್ಮನೆ ಕೂತಿರ್ತೀನಿ ಅಂತ. ದಟ್ ಈಸ್ ನಾಟ್ ಡ್ಯೂಟಿ. ದ ಡ್ಯೂಟಿ ಅಸೈನ್ ಟು ಹಿಮ್ ಅಂಡರ್ ದಿ ಪ್ರಿಸ್ಕ್ರೈಬ್ಡ್ ಅಥಾರಿಟಿ, ಹಿ ವಿಲ್ ಹ್ಯಾವ್ ಟು ಡೂ ಇಟ್. ಅದು ಇಲ್ಲ ಅಂತಂದರೆ ಇಟ್ ಈಸ್ ನಾಟ್ ಡಿವೋಷನ್ ಟು ಡ್ಯೂಟಿ. ನೆಕ್ಸ್ಟು ಡೂ ನಥಿಂಗ್ ವಿಚ್ ಈಸ್ ಅನ್ಬಿಕಮಿಂಗ್ ಆಫ್ ಎ ಗೌರ್ಮೆಂಟ್ ಸರ್ವೆಂಟ್. ಸರ್ಕಾರಿ ನೌಕರರಿಗೆ ತರವಲ್ಲದ ರೀತಿ ನಡ್ಕೊಳ್ಳೋ ಅಂಥದ್ದು. ಏನು ಇಂಟಾಕ್ಸಿಕೇಷನ್ನಲ್ಲಿ ಬಂದ್ಬಿಡೋದು ಆಫೀಸ್ ಒಳಗಡೆ, ಕೂಗಾಡೋದು, ಯಾರು ಬಂದು ನಿಮ್ಮ ಸಾಹೇಬ್ರು ಎಲ್ಲಿದ್ದಾರಪ್ಪ ಅಂತ ನನಗೇನು ಗೊತ್ತು, ಹೇಳೋಗಿದ್ದು ನಾವು ನನಗೆ ಅಂತ ಬೈಯೋದು, ಆಯ್ತಲ್ಲ. ಸೊ ಬಿಹೇವಿಯರ್ ಆಫ್ ದಿ ಗೌರ್ಮೆಂಟ್ ಸರ್ವೆಂಟ್, ಸಿ ಲೆಟ್ ಅಸ್ ನಾಟ್ ಫರ್ಗೆಟ್, ವಿ ಆರ್ ಪೇಯ್ಡ್ ಔಟ್ ಆಫ್ ಪಬ್ಲಿಕ್ ಮನಿ. ನಮಗೆ ದುಡ್ಡು ಬರೋದು, ಸಂಬಳ ಬರೋದು ಪಬ್ಲಿಕ್ ಮನಿಯಿಂದ. ಪಬ್ಲಿಕ್ ಮನಿ ಸಂಬಳ ಅಂದರೆ ಹೇಗಿರಬೇಕು, ವಿಲ್ ಹ್ಯಾವ್ ಟು ಇಂಟ್ರಾಕ್ಟ್ ವಿತ್ ದ ಪಬ್ಲಿಕ್ ವಿತ್ ಅಟ್ಮೋಸ್ಟ್ ಕೇರ್, ವಿತ್ ಅಟ್ಮೋಸ್ಟ್ ರೆಸ್ಪೆಕ್ಟ್ ಅಂತ ಹೇಳ್ತಾರೆ ಸರ್ಕಾರ. ದಟ್ ಈಸ್ ವಾಟ್ ಈಸ್ ಗೌರ್ಮೆಂಟ್ ಎಕ್ಸ್ಪೆಕ್ಟ್ಸ್ ಇನ್ ಕಾಂಡಕ್ಟ್ ರೂಲ್ಸ್. ಸೊ ಅದನ್ನೇ ಮೂರನೇದು ಹೇಳುತ್ತೆ, ಅನ್ಬಿಕಮಿಂಗ್ ಆಫ್ ಎ ಗೌರ್ಮೆಂಟ್ ಸರ್ವೆಂಟ್. ದಿಸ್ ದಿ ಥರ್ಡ್ ಒನ್. ನೋಡಿರಿ, ಭಾಳ ಇಂಪಾರ್ಟೆಂಟ್ ಇದು ಮೂರೂ. ಯಾವುದೇ ಚಾರ್ಜಸ್ ಆಗಬೇಕಾದ್ರೆ ಇಲ್ಲೇ ಹೇಳೋದು 3, 1, 2 and 3. ಮೂರನೇದು 1 ಅಬ್ಸಲ್ಯೂಟ್ ಇಂಟಗ್ರಿಟಿ, ಎರಡನೇದು ಡಿವೋಷನ್ ಟು ಡ್ಯೂಟಿ, ಮೂರನೇದು ಡೂ ನಥಿಂಗ್ ವಿಚ್ ಈಸ್ ಅನ್ಬಿಕಮಿಂಗ್ ಆಫ್ ಎ ಗೌರ್ಮೆಂಟ್ ಸರ್ವೆಂಟ್. ಪ್ರಾಮಾಣಿಕವಾಗಿರಬೇಕು, ಕೆಲಸದಲ್ಲಿ ನಿಷ್ಠೆ ಇರಬೇಕು. ಮೂರನೇದು ನೌಕರರಿಗೆ ತರವಲ್ಲದ ರೀತಿಯಲ್ಲಿ ನಡ್ಕೊಳ್ಬಾರ್ದು. ನೋಡಿ, ಯಾರೋ ಒಬ್ಬರು ಕುಡಿದು ಗಟಾರದಲ್ಲಿ ಬಿದ್ಕೊಂಡ್ರೆ ಯಾರು ಕೇರ್ ಮಾಡಲ್ಲ. ಅದೇ ಒಬ್ಬ ಗೌರ್ಮೆಂಟ್ ಸರ್ವೆಂಟ್ ಬಿದ್ಕೊಂಡ್ರೆ ಇವ್ನು ಕೆಲಸದಲ್ಲಿದ್ದಾನಪ್ಪ, ಇವ್ನು ಯಾಕೆ ಹಿಂಗೆ ಬಿದ್ದಾನೆ ಅಂತ ಜನ ಆಡ್ಕೊಳ್ತಾರೆ. ಸೊ ಸೋಷಿಯಲ್ ಸರ್ವಿಸ್ ಇಲ್ಲೋ ಅಂತ ಡಿಫ್ರೆನ್ಸು ಇದು. ಈಗ ಯಾರೋ ಒಬ್ಬರು ಪ್ರೈವೇಟಲ್ಲಿ ಹೋಗೋರು ಅವನು 4 ಲಕ್ಷ ಸಂಬಳ ತೊಗೊಂಡು ಅವನ್ನೆಲ್ಲೇ ಬಿದ್ದರೂ ಯಾರಿಗೂ ಗುರ್ತಿರೋಲ್ಲ, ಹೌದಲ್ವಾ? ಆದರೆ ಪಬ್ಲಿಕ್ ಸರ್ವೆಂಟ್ ಆಗಲ್ಲ. ಪಬ್ಲಿಕ್ ಸರ್ವೆಂಟು ಒಬ್ಬರು ಗ್ರೂಪ್ ಡಿ ಆದ್ರೂ ಇವ್ರು ಇಂಥ ಕಚೇರಿಯಲ್ಲಿ ಕೆಲಸ ಮಾಡ್ತಾರೆ ಅಂತ ಒಂದು 10 ಜನಕ್ಕಾರು ಐಡೆಂಟಿಫೈ ಆಗ್ತಾರೆ. ಸಾವಿರಾರು ಜನ ಬೇಡ, ಒಂದು 10 ಜನಕ್ಕಾರು ಐಡೆಂಟಿಫೈ ಆಗ್ತಾರೆ. ಸೊ ಅಂತಹ ಐಡೆಂಟಿಫಿಕೇಷನ್ ಇರುವಂಥ ಸೋಷಿಯಲ್ ಸೆಕ್ಟರಲ್ಲಿ ನಾವು ಹೇಗೆ ನಡ್ಕೊಳ್ಬೇಕು ಅನ್ನೋದು ಕಾಂಡಕ್ಟ್ ರೂಲ್ಸ್. ನಂಬರ್ 4, ಗೌರ್ಮೆಂಟ್ ಸರ್ವೆಂಟ್ ಶೆಲ್ ನಾಟ್ ಯೂಸ್. ನೋಡಿ, ನಾವೇನೋ ದೊಡ್ಡ ಕೆಲಸದಲ್ಲಿ ಇರ್ತೀವಿ, ನನ್ನ ಮಗನಿಗೊಂದು ಕೆಲಸ ಕೊಡಬೇಕು, ಇನ್ಫ್ಲೂಯೆನ್ಸ್ ಮಾಡಿ ಕೆಲಸ ಕೊಡಿಸ್ಬಾರ್ದು. ಎಲ್ಲ ಕಡೆ ಸಿಕ್ಕಾಕೊಳ್ತೀವಿ ಅನ್ನೋದಕ್ಕೆ ಎಕ್ಸಾಂಪಲ್ ಕೊಡ್ತಾಯಿದ್ದೀನಿ. ಯಾವುದೋ ಒಂದು ಪೊಲಿಟಿಕಲ್ ಪಾರ್ಟಿಗೆ ಮೆಂಬರ್ ಆಗಿಬಿಡೋದು, ಕ್ಯಾನ್ವಾಸಿಂಗ್ ಹೋಗೋದು, ಇವೆಲ್ಲ ಮಿಸ್ಕಾಂಡಕ್ಟ್. ಯಾವುದಾದ್ರು ಒಂದು ಅಸೋಸಿಯೇಷನ್ ಸೇರಿಸ್ಕೊಳ್ಳೋದು, ನಿಮ್ಗೆ ಗೊತ್ತಿದೆ ಈಗೇನು ಬೇಕಾದಷ್ಟು ಅಸೋಸಿಯೇಷನ್ಗಳಿವೆ, ವಿವಿಧ ಎಲ್ಲ ಕಡೆ ವ್ಯಾಪಿಸ್ಕೊಂಡಿರುವಂಥ ಅಸೋಸಿಯೇಷನ್ಗಳು. ಈ ಅಸೋಸಿಯೇಷನ್ಗಳಲ್ಲಿ ಏನಾಗುತ್ತೆ, ಏನೋ ಒಂದು ಇದು ಈ ನಮ್ಮ ಸ್ಟೇಟ್ ಅಥವಾ ಗೌರ್ಮೆಂಟ್ ಆಫ್ ಇಂಡಿಯಾದ ಸಾವರ್ನಿಟಿ, ಇಂಟಗ್ರಿಟಿ,
ಪಬ್ಲಿಕ್ ಆರ್ಡರ್, ಮೊರಾಲಿಟಿ ಇಂಥದಕ್ಕೆಲ್ಲ ಎಲ್ಲೋ ಒಂದು ಕಡೆ ಧಕ್ಕೆ ಬರೋ ಹಾಗೆ ಇರುವಂತಹ ಯಾವುದೇ ಅಸೋಸಿಯೇಷನ್ ಜೊತೆಗೆ ನಾವು ಸೇರಬಾರ್ದು, ಐಡೆಂಟಿಫೈ ಮಾಡ್ಕೊಳ್ಬಾರ್ದು. ನೋಡ್ರಿ, ಐಡೆಂಟಿಫೈ ಮಾಡ್ಕೊಳ್ಬಾರ್ದು, ಸೇರ್ಕೋಬಾರ್ದು. ದಿಸ್ ಅಮೌಂಟ್ಸ್ ಟು ಮಿಸ್ಕಾಂಡ್ಯಾಕ್ಟ್. ನೆಕ್ಸ್ಟ್ ಏನಾಗುತ್ತೆ, ಇದು ರೂಲ್ 6 ಆಯಿತು. 7ನೇದು ಎನಿ ಅಸೋಸಿಯೇಷನ್. 8 ನಾಟ್ ಟು ಪಾರ್ಟಿಸಿಪೇಟ್ ಇನ್ ಎನಿ ಡೆಮಾನ್ಸ್ಟ್ರೇಷನ್. ನೋಡಿ, ಸರ್ಕಾರ ಏನೋ ಒಂದು ಮಾಡಿಬಿಡುತ್ತೆ, ನಾವು ಡೆಮಾನ್ಸ್ಟ್ರೇಷನ್ ಮಾಡೋದು. ನೋಡಿ, ಭಾಳ ಇಂಪಾರ್ಟೆಂಟ್ ಇದು. ಸರ್ಕಾರ ಅಂದರೆ ಯಾರು ಅನ್ನೋ ಪ್ರಶ್ನೆ ಇಲ್ಲಿ. ಯಾರು? ಹೂ ಈಸ್ ಗೌರ್ಮೆಂಟ್? ವಿ ಆರ್ ಆಲ್ ಪಾರ್ಟ್ ಆಫ್ ಗೌರ್ಮೆಂಟ್, ಲೆಟ್ಸ್ ನಾಟ್ ಫರ್ಗೆಟ್. ಯಾರೊಬ್ಬರು ನಮ್ಮಲ್ಲಿ ಪ್ರಿನ್ಸಿಪಾಲ್ ಸೆಕ್ರೆಟರಿ ಸಾಹೇಬ್ರು ಇರ್ತಾರೆ, ಅವರೇನು ಪಾರ್ಟ್ ಆಫ್ ಗೌರ್ಮೆಂಟ್ ತಾನೆ, ಅವರೇ ಗೌರ್ಮೆಂಟ್ ತಾನೆ. ಸಿ, ವಿ ಆರ್ ಆಲ್ ಗೌರ್ಮೆಂಟ್, ಲೆಟ್ಸ್ ನಾಟ್ ಫರ್ಗೆಟ್ ದಟ್ ವಿ ಆರ್ ಆಲ್ ಗೌರ್ಮೆಂಟ್. ಲೆಜಿಸ್ಲೇಚರ್ ಅಸೆಂಬ್ಲಿನಲ್ಲಿ ಒಂದು ಆ್ಯಕ್ಟನ್ನು ಅಮೆಂಡ್ ಮಾಡಬೇಕಾದ್ರೆ ಬೇಕಾದಷ್ಟು ಫೀಡ್ಬ್ಯಾಕ್ ಹೋಗುತ್ತೆ ಫೀಲ್ಡಿಂದ. ಫೀಲ್ಡಲ್ಲಿರೋರು ಯಾರು? ಗೌರ್ಮೆಂಟ್ ಸರ್ವೆಂಟ್ಸ್. ಫೀಲ್ಡಲ್ಲಿರೋ ಎಲ್ಲ ಫೀಡ್ಬ್ಯಾಕ್ಗಳನ್ನು ತೊಗೊಂಡು ತಾನೆ ಸರ್ಕಾರ ಒಂದು ಅಮೆಂಡ್ಮೆಂಟ್ ಮಾಡೋದು, ಒಂದು ಹೊಸ ಆ್ಯಕ್ಟನ್ನು ತರೋದು, ಅಥವಾ ರೂಲ್ಸ್ಗಳಿಗೆ ಅಮೆಂಡ್ ಮಾಡೋವಂಥದ್ದು. ಸೊ ಆ್ಯಸ್ ಸಚ್ ವಿ ಆರ್ ಪಾರ್ಟ್ ಆಫ್ ಎನಿ ಅಮೆಂಡ್ಮೆಂಟ್. ಸೊ ಇಂಥ ಸಂದರ್ಭದಲ್ಲಿ ಎಗೈನೆಸ್ಟಾಗಿ ನಾವೇ ಡೆಮಾನ್ಸ್ಟ್ರೇಟ್ ಮಾಡಿದ್ರೆ ಏನಾಗ್ಬೋದು? ಇಟ್ ಈಸ್ ಪ್ರಿಜುಡಿಷಿಯಲ್ ಟು ದಿ ಇಂಟ್ರೆಸ್ಟ್ ಆಫ್ ದಿ ಗೌರ್ಮೆಂಟ್ ಅಂತ ಆಗುತ್ತೆ. ಸಾವರ್ನಿಟಿ ಆ್ಯಂಡ್ ಇಂಟೆಗ್ರಿಟಿಗೂ ಪ್ರಿಜುಡಿಷಿಯಲ್ ಆಗುತ್ತೆ. ಇಂಥ ಕೆಲಸ ಮಾಡಬಾರ್ದು. ಶೆಲ್ ನಾಟ್ ಓನ್, ಎಡಿಟ್ ಆರ್ ಮ್ಯಾನೇಜ್ ನ್ಯೂಸ್ ಪೇಪರ್. ನಾನೊಬ್ಬ ಗೌರ್ಮೆಂಟ್ ಸರ್ವೆಂಟು, ನಾನೇ ನ್ಯೂಸ್ ಪೇಪರ್ ಎಡಿಟ್ ಮಾಡೋದು. ಸರ್ಕಾರದ 4 ಪಿಲ್ಲರ್ ಅಂದಾಗ ಈ ನಾವು ಜರ್ನಲಿಸಮ್ ಅಂತೀವಲ್ಲ, ದಿಸ್ ಇಸ್ ಸಪ್ರೇಟ್ ಪಿಲ್ಲರ್, ಮರಿಬಾರ್ದು ನಾವು. ಒಂದು ಪಾರ್ಲಿಮೆಂಟು, ಇನ್ನೊಂದು ಜುಡಿಷಿಯರಿ, ಇನ್ನೊಂದು ಇದು ಯಾವುದು ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ಇದು ದಟ್ ಈಸ್ ಪೇಪರ್ಸ್. ಇದು ಒಂದು ಪಿಲ್ಲರ್. ಇದು ಈ ಪಿಲ್ಲರ್ಗೂ ಎಕ್ಸಿಕ್ಯೂಷನ್ಗೂ ಒಟ್ಟಿಗೆ ಆಗಿಬಿಟ್ಟು ಏನಾಗುತ್ತೆ, ನಾವೇ ಏನೋ ಬರೆಯೋದು, ಅದು ಗೌರ್ಮೆಂಟ್ಗೆ ಅಗೇನೆಸ್ಟ್ ಆಗೋದು, ಅಥವಾ ನಾವೇ ಗೌರ್ಮೆಂಟ್ನವ್ರ ಜೊತೆ ಸೇರ್ಕೊಳ್ಳೋದು, ಅವ್ರಿಗೆ ಫೇವರ್ ಆಗಿ ಬರೆಯೋದು. ಸೊ ವಿ ಆರ್ ನಾಟ್ ಸಪೋಸ್ ಟು ಓನ್, ಎಡಿಟ್ ಆಲ್ ರೈಟ್ ಟು ದಿ ಪೇಪರ್ಸ್. ಬಟ್ ಒಂದು ಎಕ್ಸೆಂಪ್ಷನ್ ಕೊಟ್ಟಿದೆ ಸರ್ಕಾರ ಇದರಲ್ಲಿ. ಯಾರೋ ಒಬ್ಬರ ತುಂಬ ಯಾವುದೋ ಒಂದು ಸಬ್ಜೆಕ್ಟಲ್ಲಿ ನಾವು ಭಾಳಷ್ಟು ನೋಡ್ತೀವಿ ನಾವು. ಒಬ್ಬರು ಡಾಕ್ಟ್ರ್ ಇರ್ತಾರೆ, ಅವರಿಗೆ ತಮ್ಮ ಸಬ್ಜೆಕ್ಟಲ್ಲಿ ಪ್ರೊಫಿಷಿಯನ್ಸಿ ಇರುತ್ತೆ, ಅವರು ಬರಿಬೋದಾ? ಖಂಡಿತ ಬರಿಬೋದು, ಅಬ್ಸಲ್ಯೂಟ್ಲಿ ನೋ ಪ್ರಾಬ್ಲಮ್. ಅವ್ರು ಬರೆಯೋದೇನಿರುತ್ತೆ, ಫ್ಯಾಕ್ಟ್ಸ್ ಆಫ್ ದಿ ಕೇಸ್ ಬರೀತಾರೆ, ಅಥವಾ ಇನ್ನೇನೋ ಒಂದು ಬರೀತಾರೆ, ಫೈನ್. ದೊಡ್ಡ ಎಕನಾಮಿಕ್ಸ್ ಇರ್ತಾರೆ, ಅವರು ಇವತ್ತಿನ ಕಂಡೀಷನ್ ಬರಿಬೋದು, ದರ್ ಇಸ್ ನೋ ಪ್ರಾಬ್ಲಮ್. ಸೊ ಕ್ರಿಟಿಸೈಸ್ ಮಾಡಬಾರ್ದು ಅಂತ ಹೇಳ್ತೀವಿ ನಾವು. ದಿ ಪಾಲಿಸೀಸ್ ಆಫ್ ದ ಗೌರ್ಮೆಂಟ್ ಶೆಲ್ ನಾಟ್ ಬಿ ಕ್ರಿಟಿಸೈಸ್ಡ್. ಇದು ಭಾಳ ಮುಖ್ಯ. ಅದೇ ಇದೆ ನೆಕ್ಸ್ಟು, ಪಾಲಿಸೀಸ್ ಆಫ್ ದ ಗೌರ್ಮೆಂಟ್ ಶೆಲ್ ನಾಟ್ ಬಿ ಕ್ರಿಟಿಸೈಸ್ಡ್. ಎವಿಡೆನ್ಸ್ ಕೊಡಬಾರ್ದು. ಯಾವುದೋ ಒಂದು ಕಮಿಟಿ ಬರುತ್ತೆ, ಸರ್ಕಾರದ ಕಮಿಟಿ ಅಲ್ಲ, ಯಾರೋ ಒಬ್ಬರು 3ನೇವರು ಒಂದು ಕಮಿಟಿ ಮಾಡ್ಕೊಂಬಂದಿದ್ದೀವಿ, ನೀವು ನಮಗೆ ಎವಿಡೆನ್ಸ್ ಹೇಳಿ ಇದೆಲ್ಲ ಹೇಗಾಗುತ್ತೆ ಅಂತ. ವಿ ಆರ್ ನಾಟ್ ಸಪೋಸ್ ಟು ಗೋ ಎನಿವೇರ್. ಲೆಟ್ ಅಸ್ ನಾಟ್ ಫರ್ಗೆಟ್ ದಟ್ ಆಲ್ ಗೌರ್ಮೆಂಟ್ ಸರ್ವೆಂಟ್ಸ್ ಆರ್ 24 hours ಗೌರ್ಮೆಂಟ್ ಸರ್ವೆಂಟ್ಸ್. ವಾಟ್ ಡಸ್ ಇಟ್ ಮೀನ್? 24 ಗಂಟೆ ಕೆಲಸ ಮಾಡೋದು ಆಫೀಸಲ್ಲಿ ಕೂರಿಸ್ಕೊಂಡು ಅಂತ ಅಲ್ಲ. ಮತ್ತೇನು ಹೇಳಿದ್ವಲ್ಲ ಮೇಲ್ಗಡೆ ರೂಲ್ 3ನಲ್ಲಿ, ಇಂಟಗ್ರಿಟಿ, ನೋಡಿರಿ, ಡಿವೋಷನ್ ಟು ಡ್ಯೂಟಿ, ಅನ್ಬಿಕಮಿಂಗ್ ಆಫ್ ಎ ಗೌರ್ಮೆಂಟ್ ಸರ್ವೆಂಟು 24 ಗಂಟೆನೂ ಇರಬೇಕಿದು ಅಂತ ಭಾಳ ಮುಖ್ಯ. ಅಂದರೆ ಸರ್ಕಾರದ ಎಗೈನೆಸ್ಟ್ ಆಗಿ ಹೋಗೋದಕ್ಕೆ ನಮಗೆ ಅವಕಾಶ ಇಲ್ಲ. ದಿಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಏನಾಗುತ್ತೆ, ನಾಟ್ ಟು ಇಂಡಲ್ಜ್ ಇನ್ ಅನಾಥರೈಸ್ಡ್ ಕಮ್ಯುನಿಕೇಷನ್ ಆಫ್ ಇನ್ಫಾರ್ಮೇಷನ್. ರೈಟ್ ಟು ಇನ್ಫಾರ್ಮೇಷನ್ ಬಂದಿದೆ, ಎಲ್ಲರಿಗೂ ಗೊತ್ತಿದೆ. ಇನ್ಫಾರ್ಮೇಷನ್ ಕೊಡೋದ್ರಲ್ಲಿ ತಪ್ಪೇನೋ? ನೋ, ನಾಟ್ ಅಟ್ ಆಲ್. ಇನ್ಫಾರ್ಮೇಷನ್ ಕೊಡೋದಕ್ಕೇ ಪ್ರತಿಯೊಂದು ಕಚೇರಿನಲ್ಲೂ ಒಬ್ಬರು ಅಧಿಕಾರಿಗಳನ್ನು ನೇಮಿಸಿರುತ್ತೆ ಸರ್ಕಾರ, ಹೌದಲ್ವಾ? ಹೇಗೆ ಕೊಡಬೇಕು ಅದನ್ನು? ಯಾರೋ ಒಬ್ಬರು ಅಪ್ಲಿಕೇಶನ್ ಕೊಟ್ಟು ಅದು ಇನ್ ಪಬ್ಲಿಕ್ ಇಂಟ್ರೆಸ್ಟ್ ಅಂತ ಗೊತ್ತಾದರೆ ಅವ್ರು ಕೊಡ್ಕೋತಾರೆ, ಅದಕ್ಕೂ ನಮಗೂ ಸಂಬಂಧ ಇಲ್ಲ. ಇಲ್ಲಿ ಭಾಳ ವಿಚಿತ್ರ ಏನಾಗಿದೆ ಅಂತಂದರೆ, ನಾನು ಒಂದು ಕಡೆ ಹಿಂಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಹೀಗೆ ಒಂದು ಅರ್ಧ ಗಂಟೆ ಒಂದು ಸ್ವಲ್ಪ ಇಂಟ್ರ್ಯಾಕ್ಷನ್ ಮಾಡಿಕೊಡಿ ಸರ್ ಅಂತ ಕರೆದಿದ್ರು. ಒಂದು ಸರಿ ಹೋಗಿದ್ದೆ, ಅಲ್ಲಿ ಕನ್ಸರ್ವೇಟರ್ ಆಫ್ ಫಾರೆಸ್ಟ್ ತುಂಬ ಚೆನ್ನಾಗಿ ಹೇಳಿದರು. ನಾನು ಇನ್ನೂ ಆರ್ಡ್ರೇ ಮಾಡಿಲ್ಲ, ಆಗಲೇ ನನ್ನ ಆರ್ಡರು ಯಾರು ಇಂಟ್ರೆಸ್ಟೆಡ್ ಪಾರ್ಟಿ ಅವ್ರಿಗೆ ಕಮ್ಯುನಿಕೇಟ್ ಆಗಿಬಿಟ್ಟಿರುತ್ತೆ ಅಂತ ಹೇಳಿದರು. ಅಂದರೆ ಏನರ್ಥ, ಇದು ನಿಮಗೆ ಗೊತ್ತಿದೆ, ಈಗ ವೆರಿ ಇಂಪಾರ್ಟೆಂಟ್ ಗ್ಯಾಜೆಟ್ಸ್, ಈ ನಮ್ಮ ಇದೆಲ್ಲ ಇದು ಸ್ಮಾರ್ಟ್ಫೋನ್ಗಳು, ಇದರಂಥ ವರ್ಸ್ಟ್ ಯಾವುದೂ ಇಲ್ಲ. ನೀವು ಏನು ಮಾಡ್ತೀರಿ ಅದನ್ನು ತೊಗೊಂಡು ಟಕ್ ಅಂತ ಮಾಡಿ ಮೆಸೇಜ್ ಹಾಕ್ಬಿಡೋದು. ಸೊ ಇದನ್ನು ಸರ್ಕಾರ ಏನು ಮಾಡುತ್ತೆ, ಅನಾಥರೈಸ್ಡ್ ಕಮ್ಯುನಿಕೇಷನ್ ಆಫ್ ಇನ್ಫಾರ್ಮೇಷನ್ ಅಂತೀವಿ. ವಿ ಆರ್ ನಾಟ್ ಸಪೋಸ್ ಟು ಲೇಕ್ ಎನಿಥಿಂಗ್ ಟು ಪಬ್ಲಿಕ್. ಅದಕ್ಕೆ ಸಪ್ರೇಟ್ ಅಥಾರಿಟಿ ಇರ್ತಾರೆ, ಅವ್ರು ನೋಡ್ಕೊತಾರೆ, ನಮಗದಕ್ಕೆ ಸಂಬಂಧ ಇಲ್ಲ. ಭಾಳ ಮುಖ್ಯ. ನಾಟ್ ಟು ಆಸ್ಕ್ ಫಾರ್ ಆರ್ ಅಕ್ಸೆಪ್ಟ್ ಕಾಂಟ್ರಿಬ್ಯೂಷನ್. ನಾವೇನೋ ಆಫೀಸಲ್ಲಿ ಇರ್ತೀವಿ, ಏನೋ ಒಂದು ಕಾಂಟ್ರಿಬ್ಯೂಷನ್ ತೊಗೊಳಕ್ಕೆ ಹೊರಡೋದು, ದಯವಿಟ್ಟು ಯಾವುದಕ್ಕೂ ಮಾಡೋಕ್ಕೋಬೇಡಿ. ನಾಟ್ ಟು ಅಕ್ಸೆಪ್ಟ್ ಎನಿ ಗಿಫ್ಟ್ ಆ್ಯಸ್ ಪರ್ಮಿಟೆಡ್. ಗಿಫ್ಟ್ ತೊಗೊಳೋದಕ್ಕೊಂದು ಸರ್ಕಾರ ಒಂದು ಅವಕಾಶ ಮಾಡಿಕೊಟ್ಟಿದೆ. ನಿಮಗೆ ಗೊತ್ತಿದೆ ಗಿಫ್ಟ್ ಅಂದರೆ ಏನು ಅಂತ. ನಮ್ಮಲ್ಲಿ ಏನಾಗಿದೆ ಅಂತಂದರೆ, ಸರ್ಕಾರದಲ್ಲಿ ನಮ್ಮ ರಿಲಿಜಿಯಸ್ ಆ್ಯಕ್ಟಿವಿಟೀಸ್ನಲ್ಲಿ ಮದುವೆ ಅಂತ ಇಂಥ ಸಂದರ್ಭಗಳಲ್ಲಿ ಗಿಫ್ಟ್ ಕೊಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಅದಕ್ಕೆ ಸರ್ಕಾರ ಏನು ಹೇಳುತ್ತೆ, ಒಂದು ಲಿಮಿಟೇಷನನ್ನು ಪ್ರಿಸ್ಕ್ರೈಬ್ ಮಾಡಿದೆ.
ಲಿಮಿಟೇಷನ್ ಏನು? ಫಾರ್ ಎಕ್ಸಾಂಪಲ್ 3 ಕೆಟಗರಿ ಮಾಡ್ಕೊಂಡಿದೆ. ಮೊದಲನೇ ಕೆಟಗರಿ ರಿಲೇಟಿವ್ಸ್, ಎರಡನೇದು ಫ್ರೆಂಡ್ಸ್, ಮೂರನೇದು ಅದರ್ಸ್ ಅಂತ ಮಾಡ್ಕೊಂಡಿದೆ. ರಿಲೇಟಿವ್ಸ್ ಎಷ್ಟು ಕೊಡ್ಬೋದು ಅಂತ ಹೇಳುತ್ತೆ ಸರ್ಕಾರ ಅಂತಂದರೆ, ರಿಲೇಟಿವ್ಸ್ ಒಂದು 10 ಜನ ಕೊಡ್ತಾರೆ ಅಂತ ಇಟ್ಕೊಳ್ಳಿ. ನಮಗೊಂದು ಏನೋ ಬೇಸಿಕ್ ಪೇ ಇರುತ್ತೆ. ಆ ಬೇಸಿಕ್ ಪೇ ಒಳಗಡೆ ಇದ್ದರೆ ನೀವು ಇಂಟಿಮೇಟ್ ಮಾಡಬೇಕಾಗಿಲ್ಲ ಸರ್ಕಾರಕ್ಕೆ. ಟೋಟಲ್ ಗಿಫ್ಟ್ ಆನ್ ಎನಿ ಅಕೇಶನ್ ಇಫ್ ಇಟ್ ಎಕ್ಸೀಡ್ಸ್ ಬೇಸಿಕ್ ಪೇ ಆಫ್ ದಟ್ ಇಂಡಿವಿಜುವಲ್, ಬೇಸಿಕ್ ಪೇಗಿನ ಜಾಸ್ತಿ ಹೋದರೆ ಏನು ಮಾಡಬೇಕು ಇವರು? ಅದನ್ನು ಫಸ್ಟ್ ನೋಡ್ರಿ, ಫಸ್ಟು ಸರ್ಕಾರಕ್ಕೆ ಇಂಟಿಮೇಟ್ ಮಾಡಬೇಕು. ಇಂಟಿಮೇಷನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ನೆಕ್ಸ್ಟ್ ಏನು ಮಾಡಬೇಕು? ಅಸೆಟ್ಸ್ ಆ್ಯಂಡ್ ಲೈಬಿಲಿಟಿನಲ್ಲಿ ಡಿಕ್ಲೇರ್ ಮಾಡ್ಕೊಳ್ಬೇಕು ಯಾರು ಕೊಟ್ಟರು ಅಂತ. ಯಾರೋ ಒಬ್ಬರು ಬಂದು ನಮ್ಮ ರಿಲೇಟಿವ್ ಅಂತ 5 ಲಕ್ಷ ರೂಪಾಯಿ ಕೊಟ್ಬಿಟ್ರೆ ನಾನು ತೊಗೊಂಬಿಡ್ಬೋದು, ಆದರೆ ತುಂಬ ಕೇರ್ಫುಲ್ಲಾಗಿ ತೊಗೋಬೇಕು. 5 ಲಕ್ಷ ಕೊಡಿದರೆ ದಯವಿಟ್ಟು ನಿಮ್ಮ ಚೆಕ್ಕಲ್ಲಿ ಕೊಡಿ, ಆ ಚೆಕ್ಕನ್ನು ಕ್ರೆಡಿಟ್ ಮಾಡ್ಕೊಳ್ತೀನಿ. ಸರ್ಕಾರ ಕೇಳಿದ್ರೆ ಇಂಥವ್ರು ನಾವು ಯಾರೋ ನನ್ನ ಬ್ರದರ್ ಲಾನ ಯಾರೋ ಕೊಟ್ರಪ್ಪ ಅಂತ ಹೇಳ್ಕೊಳ್ಳೋದಕ್ಕೆ ಬಹುಶಃ ಸರ್ಕಾರ ಮೇ ಗೋ 1 ಸ್ಟೆಪ್ ಫಾರ್ ಅಹೆಡ್. ಈ 5 ಲಕ್ಷ ಅವ್ರಿಗೆಲ್ಲಿಂದ ಬಂದು ಅಂತ ಅವ್ರು ಬೇಕಾದ್ರೆ ಅವರು ಇನ್ವೆಸ್ಟಿಗೇಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೋದು. ಸೊ ದಿಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಇನ್ ಕೇಸ್ ಆಫ್ ರಿಲೇಟಿವ್ಸ್, ಇಫ್ ದಿ ಟೋಟಲ್ ಅಮೌಂಟ್ ಆಫ್ ಗಿಫ್ಟ್ exceeds 1 month basic pay, it has to be intimated immediately and it has to be declared in the next assets and liability statement. Next, ಫ್ರೆಂಡ್ಸ್ ಏನು ಹೇಳುತ್ತೆ ಸರ್ಕಾರ? ದಿ ಟೋಟಲ್ ಗಿಫ್ಟ್ ಆಫ್ ಸೋ ಮೆನಿ ಫ್ರೆಂಡ್ exceeds 50% ಆಫ್ ದ ಬೇಸಿಕ್ ಪೇ, ದೆನ್ ಇಟ್ ಹ್ಯಾಸ್ ಟು ಬಿ ಇಂಟಿಮೇಟೆಡ್ ಅಂಡ್ ಡಿಕ್ಲೇರ್ಡ್. ನೋಡ್ರಿ ಎಷ್ಟು ಚೆನ್ನಾಗಿದೆ. ಇದು ದಿ ಟೋಟಲ್ ಗಿಫ್ಟ್ ಇನ್ ಕೇಸ್ ಆಫ್ ಸೋ ಮೆನಿ ಫ್ರೆಂಡ್ಸ್ exceeds 50% of the basic pay, then it has to be intimated immediately and declared in the next assets and liability. In case of friends, other than these 2 category, ಬೇರೆ ಯಾರ ಕಾಂಟ್ರಾಕ್ಟರ್ ಕೊಡ್ತಾರೆ ಅಂತ ಇಟ್ಕೊಳ್ಳಿ, he cannot be your friend. ಸೊ ಮತ್ತೇನದಕ್ಕೆ ಹೇಳ್ತಾರೆ ಸರ್ಕಾರ? ಗಿಫ್ಟ್ಗೆ ಇಫ್ ಇಟ್ ಈಸ್ ಮೋರ್ ದ್ಯಾನ್ 1/4, ಯು ವಿಲ್ ಹ್ಯಾವ್ ಟು ಟೇಕ್ ಪರ್ಮಿಷನ್ ಫ್ರಮ್ ದ ಗೌರ್ಮೆಂಟ್. ನೋಡ್ರಿ, ಮೇಲ್ಗಡೆ 2ರಲ್ಲಿ ಇಂಟಿಮೇಷನ್, ಡಿಕ್ಲರೇಷನ್, ಇಲ್ಲಿ ವಿಲ್ ಹ್ಯಾವ್ ಟು ಟೇಕ್ ದ ಪರ್ಮಿಷನ್. ಮೋಸ್ಟ್ ಇಂಪಾರ್ಟೆಂಟ್ 14ನಲ್ಲಿ ದಯವಿಟ್ಟು ಎಲ್ಲರೂ ಇದನ್ನು ಮನಸ್ಸಲ್ಲಿಟ್ಕೊಂಡು ಯಾವುದೇ ಕಾರಣಕ್ಕೂ ಇದರಲ್ಲೇನೆ ಸರ್ಕಾರಿ ನೌಕರರು ಸಿಕ್ಕಾಕೊಳ್ಳೋದು ಇಲ್ಲೇನೆ. ಡಿಕ್ಲರೇಷನ್ ಕೊಡಲ್ಲ. ಯಾವತ್ತಾರು ಒಂದು ದಿವಸ ಬಂದು ಸಿಕ್ಕೊಂಡಾಗ ಇಲ್ಲಿ ಇಷ್ಟು ದುಡ್ಡು ಎಲ್ಲಿ ಬಂತು ಅಂತ ಕೇಳ್ತಾರೆ. ಎಲ್ಲಿ ಬಂತು ಅಂತ ಕೇಳಿದಾಗ ಉತ್ತರ ಇರೋಲ್ಲ ನಮ್ಮ ಹತ್ರ. ಸೊ ವಿಲ್ ಬಿ ಟ್ರ್ಯಾಪ್ಡ್. ಬಿ ಕೇರ್ಫುಲ್. ಸೊ ನೆಕ್ಸ್ಟ್, ಈ 14 ವರ್ಷದ ಒಳಗಿರೋ ಮಕ್ಕಳನ್ನು ಎಂಪ್ಲಾಯ್ ಮಾಡ್ಕೊಳ್ಬಾರ್ದು ಅಂತ ಸರ್ಕಾರದಲ್ಲಿ ಲೇಬರ್ ಇದರಲ್ಲಿ ಇದೆ. ದಯವಿಟ್ಟು ನಮ್ಮ ಡೊಮೆಸ್ಟಿಕ್ಗೆ ಅದನ್ನು ಮಾಡ್ಕೊಳ್ಬಾರ್ದು. ಬರೀ ಮಾಡ್ಕೊಳ್ಬಾರ್ದು ಒಂದೇ ಅಲ್ಲ, ಭಾಳ ಇಂಪಾರ್ಟೆಂಟ್. ನೆಕ್ಸ್ಟ್ ಐ ಜಸ್ಟ್ ವಾಂಟ್ ಟು ಕಮ್ ಬ್ಯಾಕ್ ಟು ಯು. ಮಾಡ್ಕೊಳ್ಬಾರ್ದು ಅನ್ನೋದು ಮೊದಲನೇದು. ಎರಡನೇದು, ನಾ ಈಗಾಗಲೇ APR ಅಂತ ಹೇಳಿದ್ನಲ್ಲ, APR ಡಿಕ್ಲೇರ್ ಮಾಡ್ಕೋತೀವಿ, ಐ ಹ್ಯಾವ್ ನಾಟ್ ಎಂಪ್ಲಾಯ್ಡ್ ಚಿಲ್ಡ್ರನ್ ಬಿಲೋ 14 years ಫಾರ್ ಮೈ ಡೊಮೆಸ್ಟಿಕ್ ಹೆಲ್ಪ್ ಅಂತ ಡಿಕ್ಲೇರ್ ಮಾಡ್ಕೋಬೇಕು ಅಂತ ಸರ್ಕಾರ ಹೇಳುತ್ತೆ. ನೋಡಿ, ಇವೆರಡು ಭಾಳ ಇಂಪಾರ್ಟೆಂಟು. ನೆಕ್ಸ್ಟು ಏನಂದರೆ, ವುಮನ್ ಗೌರ್ಮೆಂಟ್ ಸರ್ವೆಂಟ್ನ ಸೆಕ್ಷುವಲ್ ಹರಾಸ್ಮೆಂಟ್ ಮಾಡಬಾರ್ದು. ತುಂಬ ಕೇರ್ಫುಲ್ ಆಗಿರಿ. ಇಟ್ಸ್ ಎ ಕ್ರಿಮಿನಲ್ ಅಫೆನ್ಸ್. ಇಟ್ ವಿಲ್ ಡೆಲ್ಟ್ ವಿತ್ ಸೋ ಮೆನಿ ಪೀಪಲ್. ಆಸ್ ಸಚ್, ಬಿ ಕೇರ್ಫುಲ್, ಡೋಂಟ್ ಗೋ ಫಾರ್ ದಿಸ್. ಸೊ ದಿಸ್ ಈಸ್ ಒನ್ ಮೋರ್ ಥಿಂಗ್ ಐ ಜಸ್ಟ್ ವಾಂಟ್ ಟು ಟೆಲ್ ಯು. ಇನ್ನೊಂದು ಸರ್ಕಾರ ಮಾಡಿದೆ, 29C ಒಂದಿದೆ, ದಟ್ ಐ ಹ್ಯಾವ್ ನಾಟ್ ಎಕ್ಸಿಬಿಟೆಡ್. ಓಕೆ, ಅದರಲ್ಲಿ ಏನು ಹೇಳುತ್ತೆ ಅಂತಂದರೆ, ಮೇಂಟೆನೆನ್ಸ್ ಆಫ್ ದ ಫ್ಯಾಮಿಲಿ. ಒಬ್ಬ ಸರ್ಕಾರಿ ನೌಕರನು ತನ್ನ ಫ್ಯಾಮಿಲಿ ಅಂದರೆ ಹೆಂಡತಿ ಮತ್ತು ಮಕ್ಕಳು ಅಥವಾ ಗಂಡ ಮತ್ತು ಮಕ್ಕಳನ್ನು ಅವರಿಗೆ ಏನು ಬೇಸಿಕ್ ಫೆಸಿಲಿಟಿ ಕೊಡಬೇಕೋ ಅದನ್ನು ಕೊಡಬೇಕು. ಮತ್ತು ನೋಡ್ರಿ, ಅವ್ರಿಗೆ ಬೇಕಾದಂಥ ಎಜುಕೇಷನ್ನು, ಪ್ರೈಮರಿ ಎಜುಕೇಷನ್ನು, ಫುಡ್ಡು, ಶೆಲ್ಟರು ಎಲ್ಲನೂ ಕೊಡಬೇಕು. ಒಂದು ವೇಳೆ ಅದು ಕೊಡಲಿಲ್ಲ ಅಂತ ಕಂಪ್ಲೇಂಟ್ ಬಂದರೆ ಇಟ್ಸ್ ಎ ಮಿಸ್ಕಾಂಡಕ್ಟ್ ಅಂತ ಸರ್ಕಾರ ಹೇಳುತ್ತೆ. ಸೊ ನೋಡಿರಿ, ಇದಿಷ್ಟು ಭಾಳ ವಿಸ್ತಾರವಾಗಿ ಕಾಂಡಕ್ಟ್ ರೂಲ್ಸು. ಸೊ ಈ ಕಾಂಡಕ್ಟ್ ರೂಲ್ಸ್ ಆದಮೇಲೆ ತಪ್ಪಾಯಿತು, ಏನು ಮಾಡಬೇಕು? ಕಾಂಡಕ್ಟ್ ರೂಲ್ಸಲ್ಲಿ ಬಿಡಲಿಲ್ಲ ಅಂದರೆ ಅದಕ್ಕೆ ಸರ್ಕಾರ ಹೇಳುತ್ತೆ ದುರ್ನಡತೆಯ ಪರಿಕಲ್ಪನೆ ಅಂದರೆ ಏನು. ನೋಡಿ, ಸರ್ಕಾರಿ ನೌಕರರು ಯಾವುದೇ ನಿಯಮ, ಆದೇಶ, ಸುತ್ತೋಲೆ ಉಲ್ಲಂಘಿಸಿದಾಗ ದುರ್ನಡತೆ ಆಗುತ್ತದೆ. ದುರ್ನಡತೆ ಅಂದರೆ ಏನು ಅಂದರೆ ಗೊತ್ತಾಯ್ತಲ್ಲ. ಈಗ ಇವು ತುಂಬ ಚೆನ್ನಾಗಿದೆ, ತುಂಬಾ. ಐ ಜಸ್ಟ್ ವಾಂಟ್ ಟು ಟೆಲ್ ಯು ಒನ್ ಥಿಂಗ್. ಯಾವುದು ಅಂತಂದರೆ, ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಬೇಕಾದಷ್ಟು ಪೇಪರ್ಗಳು ಬರುತ್ತೆ. ಒಂದು ಕಚೇರಿ ಅಂದರೆ ಬೇಕಾದಷ್ಟು ಪೇಪರ್ ಬರುತ್ತೆ. ಅದನ್ನೆಲ್ಲ ಇನ್ವರ್ಟ್ ಮಾಡಬೇಕು. ಇನ್ವರ್ಟ್ ಮಾಡಿ ಯಾರು ಸಂಬಂಧಪಟ್ಟಂತಹ ಕೇಸ್ ವರ್ಕರ್ಸ್ ಇರ್ತಾರೋ ಅವ್ರಿಗೆ ತಲುಪಿಸ್ಬೇಕು. ಸರ್ಕಾರ ಅದಕ್ಕೆ ಕೊಟ್ಟಿರೋ ದಿವಸ ಎಷ್ಟು ತುಂಬ ಚೆನ್ನಾಗಿರುತ್ತೆ. ಅಂದಂದೇ ಆಯಾ ದಿನಗಳೇ ಬಂದ ಎಲ್ಲ ಕರೆಸ್ಪಾಂಡೆನ್ಸ್ ಪೇಪರ್ಗಳನ್ನು ಸಂಬಂಧಪಟ್ಟವರಿಗೆ ತಲುಪಿಸಿ ಅವರಿಂದ
ಅಕ್ನಾಲಜ್ಮೆಂಟ್ ತೊಗೊಳ್ಳೋದು ಮುಖ್ಯ. ತಗೊಳ್ಳಿಲ್ಲ, ಇಟ್ಸ್ ಎ ಮಿಸ್ಕಾಂಡಕ್ಟ್ ಅಂತ ಪರ್. ಹೌದಾ? ನೆಕ್ಸ್ಟು ಸರ್ಕಾರ ಏನು ಹೇಳುತ್ತೆ, 10 ಗಂಟೆ ಕರೆಕ್ಟಾಗಿ ಬರಬೇಕು. ಹೌದಲ್ಲ, ವರ್ಚುವಲಿ 10 ಗಂಟೆ ಕರೆಕ್ಟಾಗಿ ಬರಬೇಕು ಅಂತ ಹೇಳಲ್ಲ, 10 ಗಂಟೆಗೆ ಮುಂಚೆ ಬಂದಿರಬೇಕು ಕಚೇರಿನಲ್ಲಿ. ಆದರೂ ಕೆಲವು ಸಂದರ್ಭಗಳಲ್ಲಿ ಸರ್ಕಾರ ಹೇಳುತ್ತೆ, ಓಕೆ, ತೀರಾ ಅನಿವಾರ್ಯ ಸಂದರ್ಭಗಳಲ್ಲಿ ತಿಂಗಳಿಗೆ 1-2 ದಿವಸ 10 ಗಂಟೆ 10 ನಿಮಿಷದವರೆಗೆ ಬರಲಿ ಅಂತ ಹೇಳುತ್ತೆ. ನಾವೇನು ಮಾಡ್ತೀವಿ, ದಿನ 10 ಗಂಟೆ 10 ನಿಮಿಷಕ್ಕೆ ಬರೋದು. ದಟ್ ಈಸ್ ನಾಟ್ ಅಲೌಡ್. ಸೊ ಇವೆಲ್ಲ ಏನಾಗುತ್ತೆ ನಮಗೆ, ಇದೆಲ್ಲದನ್ನು ಕಾನ್ಸೆಪ್ಟ್ ಆಫ್ ಮಿಸ್ಕಾಂಡಕ್ಟ್, ದುರ್ನಡತೆಯ ಪರಿಕಲ್ಪನೆ ಒಳಗೆ ಬಂದುಬಿಡುತ್ತೆ. ಸೊ ಇದೆಲ್ಲ ದುರ್ನಡತೆ. ನೆಕ್ಸ್ಟು ಹಣದ ದುರ್ಬಳಕೆ, ಫೋರ್ಜರಿ, ದಾಖಲೆ ತಿದ್ದೋದು, ನಾಶ ಮಾಡೋದು ದಾಖಲೆನ, ಕಳ್ಳತನ, ನಿಯಮ ತಪ್ಪಾಗಿ ಅರ್ಥ, ನಮಗಿಷ್ಟ ಬಂದಂಗೆ ಓದ್ಕೊಳ್ಳೋದು. ಭಾಳ ಸರಿ ನೋಡ್ತೀವಿ ನಾವು ಯಾವಾಗಲೂ ನಮಗಿಷ್ಟ ಬಂದಂಗೆ ಓದ್ಕೊಳ್ತೀವಿ. ಬೇರೆಯವ್ರಿಗೆ ವಿ ಶಾಲ್ ನಾಟ್ ಇಂಟರ್ಪ್ರಿಟ್ ಆ್ಯಸ್ ವಿ ಲೈಕ್ ಅಂತ ಮೋಸ್ಟ್ ಇಂಪಾರ್ಟೆಂಟ್ ಇದು. ಮತ್ತು ಕರ್ತವ್ಯದಲ್ಲಿ ನಿರ್ಲಕ್ಷ್ಯ, ಕೆಲಸ ಮಾಡದೇ ಇರೋದು, ಅಶಿಸ್ತು, ಬರಲೇಬಾರ್ದು, ರಜೆ ಹಾಕ್ಬಿಟ್ಟು ಹೋಗ್ಬೋದು, ಆಮೇಲೆ ರಜೆ ಕೊಡ್ತೀವಿ ಬಿಟ್ಟು ಸರ್ ಅಂತ ಹೇಳೋದು. ಸೊ ಇವೆಲ್ಲ ಅಶಿಸ್ತಿಗೆ ಬರುತ್ತೆ. ಮೇಲಧಿಕಾರಿಯ ಮೌಖಿಕ ಲಿಖಿತ ಆದೇಶ ಉಲ್ಲಂಘನೆ ಮಾಡೋದು, ಇವೆಲ್ಲ ಕರ್ತವ್ಯದಲ್ಲಿ ಇಷ್ಟೇ ಇರೋದು ತೋರಿಸುತ್ತೆ. ನೆಕ್ಸ್ಟು ತರವಲ್ಲದ ರೀತಿ ಅಂದರೆ ಮದ್ಯಪಾನ, ಭಾಷೆ, ಉಡುಪು ಇತ್ಯಾದಿಗಳಲ್ಲಿ ತಪ್ಪು ನಡವಳಿಕೆ, ಸಹೋದ್ಯೋಗಿಗಳ ಜೊತೆ, ಮೇಲಧಿಕಾರಿಗಳ ಜೊತೆ, ಸಾರ್ವಜನಿಕರ ಜೊತೆ ಅನುಚಿತವಾಗಿ ವರ್ತಿಸೋದು, ಇವೆಲ್ಲ ತರವಲ್ಲದು. ಇದು ಭಾಳ 3 ಇಂಪಾರ್ಟೆಂಟ್ ಇಶ್ಯೂಸ್ ನಮಗೆ. ನಾವು ವಿ ಮಸ್ಟ್ ಬಿ ವೆರಿ ಕೇರ್ಫುಲ್. ನೆಕ್ಸ್ಟು ಇದು ನಾವೇನು ಹೇಳೋದು, ಇದು ದುರ್ನಡತೆಯ ಪರಿಕಲ್ಪನೆ. ನಡತೆ ಹೇಳಿದ್ವಿ, ದುರ್ನಡತೆಯ ಪರಿಕಲ್ಪನೆ ಹೇಳಿದ್ವಿ. ನೆಕ್ಸ್ಟ್ ಏನು, ವರ್ಗೀಕರಣ. ಏನು ವರ್ಗೀಕರಣ? ಎ ಅಂದರೆ ಏನು, ಗ್ರೂಪ್ ಎ ಯಾರು, ಬಿ ಯಾರು, ಸಿ ಯಾರು, ಡಿ ಯಾರು. ಸೊ ನಮ್ಮ ಈಗ ಲೇಟೆಸ್ಟ್ ನ್ಯೂ ಪೇ ಸ್ಕೇಲ್ ಪ್ರಕಾರ 48,100, 92,700ಕ್ಕಿಂತ ಹೆಚ್ಚಿರೋರೆಲ್ಲ ಗ್ರೂಪ್ ಎ ಅಂತನೂ, 40,900, 78,200 ಹೆಚ್ಚು, 48,100, 92,700 ಕಡಿಮೆ ಇರೋವಂಥ ಅವರೆಲ್ಲ ಗ್ರೂಪ್ ಬಿ. ಇನ್ನು ಗ್ರೂಪ್ ಸಿ ಅಂದರೆ 17,000, 28,950 ವೇತನ ಶ್ರೇಣಿಯಿಂದ 40,000 ಅದಕ್ಕಿಂತ ಹೆಚ್ಚು, ಬಟ್ 40,900, 78,200 ಅದಕ್ಕಿಂತ ಕಡಿಮೆ ಇರೋರು. ಗ್ರೂಪ್ ಡಿಗೆ ಒಂದೇ ಕೆಟಗರಿ 17,000, 28,950 ಇದೆ. ಟೈಮ್ ಬೌಂಡ್ ಈಸ್ ಡಿಫರೆಂಟ್. ಸೊ ಇದಿಷ್ಟನ್ನು ಸರ್ಕಾರ ABCD ಕೆಟಗರಿ ಅಂತ ಮಾಡಿದೆ. ಸೊ ABCD ಕೆಟಗರಿ ಆದಮೇಲೆ ಒಬ್ಬರಿಗೂ ನೇಮಕಾತಿ ಪ್ರಾಧಿಕಾರ ಇಶ್ಯೂ ಮಾಡಿದೆ. ಎಲ್ಲ ಗ್ರೂಪ್ ಎಗಳಿಗೆ ಸರ್ಕಾರನೇ ನೇಮಕಾತಿ ಪ್ರಾಧಿಕಾರ, ಎಲ್ಲ ಗ್ರೂಪ್ ಬಿಗೆ ಇಲಾಖಾಧಿಕಾರಿ ನೇಮಕಾತಿ ಪ್ರಾಧಿಕಾರ. ಗುಂಪು ಸಿಗೆ ಡಿಫ್ರೆಂಟ್ ಆಗ್ತಾ ಹೋಗುತ್ತೆ, ತಮಗೆ ಗೊತ್ತಿರುತ್ತೆ. ಫಾರ್ ಎಕ್ಸಾಂಪಲ್ SIRDನಲ್ಲಿ ಗ್ರೂಪ್ ಸಿನ ಅಪಾಯಿಂಟ್ ಮಾಡಿಕೊಂಡ್ರೆ ನಿಮ್ಮ ಡಿಪಾರ್ಟ್ಮೆಂಟಲ್ಲಿ ಹೆಡ್ ಇರ್ಬೋದು, ಅಥವಾ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಇರ್ಬೋದು. ಈಗ ನಾನೊಂದು ಸಣ್ಣ ಎಕ್ಸಾಂಪಲ್ ತೊಗೊಳ್ಳೋದು ಅಂತಂದರೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ತೊಗೊಳ್ತೇನೆ. ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಹೇಗೆ ಅಂತಂದರೆ, ಫಸ್ಟ್ ಡಿವಿಷನ್ ಎಲ್ಲರೂ DC ಅವರು, ಅಪ್ ಟು ಸೆಕೆಂಡ್ ಡಿವಿಷನ್ ಎಲ್ಲ DC ಅವರು. ಫಸ್ಟ್ ಡಿವಿಷನ್ ಆ್ಯಂಡ್ ಸೂಪರ್ಡೆಂಟ್ ಅವರಿಗೆ DVC ಅವರು, ಡಿವಿಷನಲ್ ಕಮಿಷನರ್ ಇದ್ದಲ್ಲ ಅವರು. ಸೆಕೆಂಡ್ ಡಿವಿಷನ್ ಆ್ಯಂಡ್ ಆರ್ಡರ್ ಅಂದರೆ ಅಲ್ಲಿಂದ ಮೇಲಕ್ಕೆ ಮಾತ್ರ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ಗೆ ಹೋಗುತ್ತೆ. ಹಾಗೆ ಇನ್ನು ಗ್ರೂಪ್ ಡಿ, ಪ್ರತಿಯೊಬ್ಬರೂ ಗ್ರೂಪ್ ಡಿಗಳಿಗೆ ಅಪಾಯಿಂಟಿಂಗ್ ಅಥಾರಿಟೀಸು. ನಮ್ಮ ಆಫೀಸಲ್ಲಿರೋರಿಗೆ ನಿಮ್ಮ ಇವರು ಯಾರು ಡೈರೆಕ್ಟರು ಅಥವಾ ಯಾರು ಇರ್ತಾರೆ ಅವರು, ಹೀಸ್ ದಿ ಅಪಾಯಿಂಟಿಂಗ್ ಅಥಾರಿಟಿ. ಈ ಇಲ್ಲಿ ಸೆಕ್ರೆಟ್ರಿಯೇಟಲ್ಲಿರೋರಿಗೆ ಅವರೇ ಅಪಾಯಿಂಟಿಂಗ್ ಅಥಾರಿಟಿ, ಹೀಗಿರುತ್ತೆ. ಸೊ ಇದು ಸಪ್ರೇಟಾಗಿ ನಮ್ಮಲ್ಲಿ CCNಲ್ಲಿ ಶೆಡ್ಯೂಲ್ಸ್ ಇದೆ. ಆ ಶೆಡ್ಯೂಲಲ್ಲಿ ಪರಿಶಿಷ್ಟ 2, 3 ಅಂತ ಇದೆ, ಅಲ್ಲೆಲ್ಲದನ್ನು ಬರೆದುಬಿಟ್ಟಿದ್ದಾರೆ ಯಾರ್ಯಾರು ಅಂತ. ಈ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ ಬಂದ ಮೇಲೆ ಕೆಲವು ಚೇಂಜಸ್ಸನ್ನು ಮಾಡಿಕೊಂಡ್ರು. ಏನಂತ ಅಂದರೆ, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಪಂಚಾಯತ್ ರಾಜ್ಯ ಇಲಾಖೆಯ PCD ನೌಕರರಿಗೆ ಲಘುದಂಡನೆ ವಿಧಿಸಲು ಶಿಸ್ತು ಪ್ರಾಧಿಕಾರ ಅಂತ ಹೇಳ್ಬಿಟ್ರು. ಲಘುದಂಡನೆ ವಿಧಿಸಲು ಶಿಸ್ತು ಪ್ರಾಧಿಕಾರ ಕೊಟ್ಟಂಗೆ ಸಸ್ಪೆನ್ಷನ್ಗೂ ಅವ್ರಿಗೆ ಶಿಸ್ತು ಪ್ರಾಧಿಕಾರ ಮಾಡಿದರು. ಇದು ಶಿಸ್ತು ಪ್ರಾಧಿಕಾರಿಗಳಾದವು. ನೆಕ್ಸ್ಟು ವಿಚಾರಣಾಧಿಕಾರಿ. ಒಂದು ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಅಂದರೆ ಹೇಗೆ ನಡಿಬೇಕು ಅನ್ನೋದಕ್ಕೆ ಹೇಳಿದ್ದಾರೆ. ಸ್ವತಃ ಅವರೇ ಆಗ್ಬೋದು, ಯಾರು ನಿವೃತ್ತ ನ್ಯಾಯಾಧೀಶರಾಗ್ಬೋದು, ಯಾರೇ ಅಧಿಕಾರಿಗಳನ್ನು ಇದು ವಿಚಾರಣಾಧಿಕಾರಿಯಾಗಿ ನೇಮಿಸೋದಕ್ಕೆ ಅವಕಾಶ ಇರುತ್ತೆ ಅಂತ ಆಯಿತು. ನೆಕ್ಸ್ಟ್ ಏನಾಗುತ್ತೆ, ವಿಚಾರಣಾಧಿಕಾರಿ ಆದಮೇಲೆ ಭಾಳ ಇಂಪಾರ್ಟೆಂಟ್ ಏನು ಅಂದರೆ, ನಾನು ಮಂಡನಾಧಿಕಾರಿಯನ್ನು ಅದಕ್ಕಿಂತ ಮುಂಚೆ ಸರ್ಕಾರ ಏನು ಹೇಳುತ್ತೆ ಅಂತಂದರೆ, ಒಂದು ಎನ್ಕ್ವೈರಿ ಅಂದರೆ ಏನು ಅಂತ ಹೇಳುತ್ತೆ. ಏನು ಎನ್ಕ್ವೈರಿ ಅಂತಂದರೆ, ಈಗ ಶಿಸ್ತು ಪ್ರಾಧಿಕಾರಿ ದುರ್ನಡತೆ, ಕಾನ್ಸೆಪ್ಟ್ ಆಫ್ ದುರ್ನಡತೆ ಅಪ್ರೂವ್ ಆದಮೇಲೆ ಅವ್ರಿಗೇನು ತಿಳಿಸ್ಬೇಕು, ನೀವು ಇಂಥ ಕಡೆ ದುರ್ನಡತೆ ಮಾಡ್ಕೊಂಡಿದ್ದೀರಿ ಅಂತ ತಿಳಿಸ್ಬೇಕು. ಹೇಗೆ ತಿಳಿಸೋದು? ಇದರಲ್ಲಿ 2 ವಿಭಾಗ ಮಾಡ್ಕೊಂಡಿತ್ತು ಸರ್ಕಾರ. ನನ್ನಲ್ಲಿ CCNಲ್ಲಿ 11 and 12 ಅಂತ ಕರಿತೀವಿ. 12 ಅಂತಂದರೆ ಲಘುದಂಡನೆಗೆ ಬರುವಂತಹ ಒಂದು ವಿಚಾರಣೆಗಳು. ಲಘುದಂಡನೆ ವಿಚಾರಣೆ ಹೇಗಿರುತ್ತೆ ಅಂತಂದರೆ, ಇದರಲ್ಲಿ ನಾವು ಚಾರ್ಜ್ ಶೀಟ್ ಅಂತ ಕರೆಯಲ್ಲ, ನಾವೇನಂತ ಕರಿತೀವಿ ಅಂತಂದರೆ, ತಪ್ಪು ಮಾಡಿರೋದಕ್ಕೆ ಒಂದು ಮೆಮೊ ಹಾಕೋದು ಅಂತ ಕರಿತೀವಿ. ಏನು ಮೆಮೊ ಅಂತಂದರೆ, ನೋಡಪ್ಪ ಇಂಥ ದಿವಸ ಇಂಥ ಕೆಲಸ ಮಾಡಿದ್ದೆ ನೀನು, ನೋಡು ನೀನು 5,000 ರೂಪಾಯಿ ಕಲೆಕ್ಟ್ ಮಾಡಿದ್ದೆ, 1,000 ರೂಪಾಯಿನೂ ಕಟ್ಟಿಲ್ಲ, 5,000 ರೂಪಾಯಿ ಮಿಸ್ಅಪ್ರೋಪ್ರಿಯೇಟ್ ಆಗಿದೆ, ಬೇಗ ಇದನ್ನು ಕಟ್ಟು ಅಂತದ್ದು, ನಿನ್ನ ಮೇಲೆ ದುರ್ನಡತೆಗೆ ಆ್ಯಕ್ಷನ್ ತೊಗೊಳ್ತೀವಿ ಅಂತ ಹೇಳೋದು. ಅವನೇನೋ ಬರ್ಕೊಡ್ತಾನೆ, ಇಲ್ಲ ಸ್ವಾಮಿ ಏನೋ ತಪ್ಪಾಯಿತು ಏನೋ ಬರ್ಕೊಡ್ತಾನೆ.
ಅಂಥ ಸಂದರ್ಭಗಳಲ್ಲಿ ಅವನಿಗೆ ದುಡ್ಡನ್ನು ಕಟ್ಟಿಸ್ಕೊಳ್ಳೋದು ಒಂದು ಪಾರ್ಟು. ಇನ್ನೊಂದು ಪಾರ್ಟು ದುರ್ನಡತೆಗೆ ಶಿಕ್ಷೆ ವಿಧಿಸೋದು. ಇದನ್ನು ನಾವು ಸಿಂಪಲ್ ಪ್ರೊಸೀಜರ್ ಅಂತ ಕರಿತೀವಿ. ಈ ಸಿಂಪಲ್ ಪ್ರೊಸೀಜರಲ್ಲಿ ಅವರೇ ಯಾರು ಈ ಪ್ರಾಧಿಕಾರ ಇರ್ತಾರೋ ಆ ಪ್ರಾಧಿಕಾರ ಒಂದು ಸಣ್ಣ ದಂಡನೆಯನ್ನು ವಿಧಿಸೋದಕ್ಕೆ ಅವಕಾಶ ಇರುತ್ತೆ. ಸೆನ್ಶೂರ್ ಮಾಡ್ಬೋದು, ಒಂದು ಇನ್ಕ್ರಿಮೆಂಟ್ ನಿಲ್ಲಿಸ್ಬೋದು, ಇದೆ ಅದೇನಿದೆ ಹೇಳ್ತೀನಿ ನಾನು ಆಮೇಲೆ. ಸೊ ಇದು ಮೊದಲನೇ ಕೆಟಗರಿ. 12ನೇ ಕೆಟಗರಿ ರೂಲ್ 12. ಇದು ರೂಲ್ 11 ಒಂದಿದೆ. ಏನು ಈ ರೂಲ್ 11? ಈ ನಾವೇನು ಅಂದ್ಕೊಳ್ತೀವಿ, ಎಷ್ಟೋ ಸಂದರ್ಭಗಳಲ್ಲಿ ಅಶಿಸ್ತು ಒಂದು ಮಟ್ಟವನ್ನು ಮೀರಿಬಿಡುತ್ತೆ. ಮತ್ತು ಒಂದು ರೀತಿ ತೀರಾ ಅಶಿಸ್ತಿನ ನಡವಳಿಕೆ ಹೇಗಿರುತ್ತೆ ಅಂತಂದರೆ ಸರ್ಕಾರನೇ ಕ್ವಶನ್ ಮಾಡೋಂಥದ್ದು, ಅಥವಾ ತೀರಾ ದುಬಾರಿ ಇದೆ ಭಾಳ ಹೆಚ್ಚಾದಂತಹ ಒಂದು ಎಂಬಸಲ್ಮೆಂಟ್ ಅಂತ ಕರೀತಾರೆ. ಎಂಬಸಲ್ಮೆಂಟ್ ಅಂದರೆ ದುಡ್ಡನ್ನು ಎತ್ತಾಕೊಳ್ಳೋಂಥದ್ದು, ಮಿಸ್ಅಪ್ರೋಪ್ರಿಯೇಷನ್ ಮಾಡೋದು, ಇಂಥದ್ದಿರಲ್ಲಿರುತ್ತಲ್ಲ. ಇಂಥ ಕೇಸ್ಗಳಾದಾಗ ಅದಕ್ಕೆ ಮೇಜರ್ ಪನಿಷ್ಮೆಂಟ್ ಅಂತ ಮಾಡ್ತೀವಿ ಸರ್ಕಾರ. ಲಘು ದಂಡನೆಗಳು ಮತ್ತು ಕಠಿಣ ದಂಡನೆಗಳು ಅಂತ 2 ಭಾಗ ಮಾಡಿದ್ವಿ. ಈ ಕಠಿಣ ದಂಡನೆಗಳಿಗೆ ಬಂದಾಗ ನಾವು ನಾರ್ಮಲಿ ಏನು ಮಾಡ್ತೀವಿ, ಕಠಿಣ ದಂಡನೆಗಳು ಬಂದಾಗ 11ಗೆ ಹೋಗ್ತೀವಿ. 11ಗೆ ಹೋಗಿ ಪ್ರೊಸೀಜರ್ ಮಾಡ್ತೀವಿ. ಫಸ್ಟ್ ನೋಡೋಣ ದಂಡನೆಗಳೇನು ನೋಡೋಣ. ಮೊದಲನೇದು ಜುಲ್ಮಾನೆ ಅಂತ ಕರೆಯುತ್ತೆ. ಏನು ಜುಲ್ಮಾನೆ? ಈ ಗ್ರೂಪ್ ಡಿ ನೌಕರರಿಗೆ ಏನಾದ್ರು ತಪ್ಪು ಮಾಡಿದಾಗ ಒಂದು 10 ರೂಪಾಯಿ ಫೈನ್ ಹಾಕೋದು ಒಂದು ಜುಲ್ಮಾನೆ, ಅಷ್ಟೇ, ಅಲ್ಲಿಗೆ ಮುಗಿತವ್ರ ಕೆಲಸ. ಇನ್ನು ವಾಗ್ದಂಡನೆ ಅಂತ ಕರಿತೀವಿ. ವಾಗ್ದಂಡನೆ ಅಂತಂದರೆ ಯಾರು ಆಗಿರ್ಬೋದು, ಇರ್ರೆಸ್ಪೆಕ್ಟಿವ್ ಆಫ್ ದ ಪೀಪಲ್. ಅವ್ರ ಮೇಲೊಂದು ಚಾರ್ಜ್ ಶೀಟ್ ಕೊಡ್ತೀವಿ, ಅವ್ರೇನೋ ಹೇಳ್ಕೊಳ್ತಾರೆ. ವಾಗ್ದಂಡನೆ ಅವ್ರಿಗೆ ಹೆಚ್ಚಿನ ದಂಡನೆ ಬೇಡ ಅಂತ ಯಾರು ಅಧಿಕಾರಿ ಇರ್ತಾರೋ ನಾವು ಅವ್ರಿಗೆ ಯಾರು ಡಿಪಾರ್ಟ್ಮೆಂಟ್ ಎನ್ಕ್ವೈರಿನಲ್ಲ ಅಥರೈಸ್ಡ್ ಅಧಿಕಾರಿ ಇರ್ತಾರೋ ಅವ್ರಿಗೆ ಗೊತ್ತಾಗುತ್ತೆ, ಮನವರಿಕೆ ಆಗುತ್ತೆ. ಅಂಥ ಸಂದರ್ಭಗಳಲ್ಲಿ ಅವ್ರು ಏನು ಮಾಡ್ಬೋದು, ಇನ್ನು ಮುಂದೆ ಇಂಥದ್ದನ್ನು ಮಾಡಬೇಡಿ ಅಂತ ವಾಗ್ದಂಡನೆ ವಿಧಿಸ್ಬೋದು. ಈ ವಾಗ್ದಂಡನೆಯೂ ಅಷ್ಟೇ, ಒಂದು ಸರಿ ವಾಗ್ದಂಡನೆ ವಿಧಿಸ್ಬಿಟ್ರೆ ಇಟ್ ಹ್ಯಾಸ್ ನೋ ಎಫೆಕ್ಟ್, ಅಲ್ಲಿ ಮುಗಿಯುತ್ತೆ ಅದರ ಕೆಲಸ. 3ನೇದು ವಾರ್ಷಿಕ ವೇತನ ಬಡ್ತಿ ತಡೆ ಹಿಡಿಯೋದು ಅಂತ ಹೇಳ್ತೀವಿ ನಾವು. ಈ ವಾರ್ಷಿಕ ವೇತನ ಬಡ್ತಿ ತಡೆ ಹಿಡಿಯೋದು ಅಂತಂದರೆ ಒಂದು ಎನ್ಕ್ವೈರಿನೇ ಮಾಡಿ ತಡೆ ಹಿಡಿದು ಅಂತ ಕೋರ್ಟ್ಗಳು ಈಗಾಗಲೇ ಆದೇಶ ಕೊಟ್ಬಿಟ್ಟಿದ್ದಾವೆ. ಸಿಒ ಮೋಟೋ ರೂಲ್ 12 ಕಡೆ ಮಾಡಬೇಡಿ, ಈವನ್ ಇಫ್ ಯು ಸ್ಟಾರ್ಟ್ ಅಂಡರ್ ರೂಲ್ 12 ಗೋ ಟು 11 ಆ್ಯಂಡ್ ಅದಕ್ಕೊಂದು ಎನ್ಕ್ವೈರಿ ಮಾಡಿದ್ರೆ ಇದನ್ನು ವಾರ್ಷಿಕ ವೇತನ ಬಡ್ತಿಯನ್ನು ತಡೆ ಹಿಡಿಬೇಡಿ ಅಂತ ಹೇಳಿದ್ದಾರೆ. ಈ 2 ಭಾಗ ಇದೆ ಇದರಲ್ಲಿ. ಮೊದಲನೇದು ವಿತೌಟ್ ರೆಟ್ರಾಸ್ಪೆಕ್ಟಿವ್ ಆ್ಯಂಡ್ ವಿತ್ ರೆಟ್ರಾಸ್ಪೆಕ್ಟಿವ್ ಅಂತ ಹೇಳ್ತೀವಿ. 2 ಇನ್ಕ್ರಿಮೆಂಟನ್ನು ಹಿಡಿದ್ವು ಅಂದರೆ ಅರ್ಥ ಏನು ಅಂತಂದರೆ, ವಿತೌಟ್ ರೆಟ್ರಾಸ್ಪೆಕ್ಟಿವ್ ಅಂದರೆ ಪೂರ್ವಾನ್ವಯವಿಲ್ಲದೆ ಹಿಡಿಯುವಂಥದ್ದು, ಪೂರ್ವಾನ್ವಯಯುತವಾಗಿ ಹಿಡಿಯುವಂಥದ್ದು. ಅಂದರೆ ಏನರ್ಥ, ಇನ್ನು ಮುಂದಕ್ಕೆ ಆ 2 ಇನ್ಕ್ರಿಮೆಂಟು 2 ವರ್ಷ ಕಳೆದ ಮೇಲೆ ಈ 2 ಇನ್ಕ್ರಿಮೆಂಟನ್ನು ಸೇರಿಸ್ಕೊಡ್ತೀವಿ, ವಿತೌಟ್ ರೆಟ್ರಾಸ್ಪೆಕ್ಟಿವ್ ಎಫೆಕ್ಟು. ವಿತ್ ರೆಟ್ರಾಸ್ಪೆಕ್ಟಿವ್ ಎಫೆಕ್ಟ್ ಅಂದ ತಕ್ಷಣ ಏನಾಗುತ್ತದು, ಆ 2 ಇನ್ಕ್ರಿಮೆಂಟು ಅವನ ಸರ್ವೀಸ್ ಪೂರ ಸಿಗೋಲ್ಲ ಅನ್ನೋದು ಲೆಕ್ಕ. ಸೊ ಇದು 2 ಭಾಗ ಏನು, ವಾರ್ಷಿಕ ವೇತನ ಬಡ್ತಿಯಲ್ಲಿ ಮಾಡೋವಂಥದ್ದು. ಮತ್ತು ಸರ್ಕಾರಕ್ಕೆ ಉಂಟು ಮಾಡಿದ ನಷ್ಟ ವಸೂಲಿ ಅದೊಂದು ಇದ್ದೇ ಇರುತ್ತೆ, ನಿಮಗೆ ಗೊತ್ತಿದೆ. ಸರ್ಕಾರಕ್ಕೆ ಏನು ನಷ್ಟ ವಸೂಲಿ ಆಗುತ್ತೆ ಅದನ್ನು ವಸೂಲಿ ಮಾಡುವಂಥದ್ದು. ವೇತನ ಶ್ರೇಣಿಯ ಹಿಂದಿನ ಹಂತಕ್ಕೆ ಇಳಿಸುವುದು. ಈಗ ಯಾರೋ ಒಬ್ಬರು ತೋರಿಸ್ತೇನೆ ನಿಮ್ಗೆ, ವೇತನ ಶ್ರೇಣಿಗಳು ಗೊತ್ತಿದೆ. ಒಂದು 50,000 ಇರುತ್ತೆ, 2 ಹಂತನೋ 3 ಹಂತನೋ ಹಿಂದಿನ ಶ್ರೇಣಿಗೆ ಇಳಿಸೋದು. ಇದು 4 ಲಘು ದಂಡನೆಗಳು ಅಂತ ಕರಿತೀವಿ. ಇವನ್ ರಿಕವರಿನೂ ಒಂದು ಲೆಕ್ಕದಲ್ಲಿ ಇಟ್ಕೊಂಡ್ರೆ ಇವು ಲಘು ದಂಡನೆಗಳಾಗುತ್ತೆ. ಇನ್ನು ಕಠಿಣ ದಂಡನೆಗಳಿವೆ. ಹಿಂದಿನ ಹುದ್ದೆಗೆ ಇಳಿಸುವುದು ಅಂತ ಹೇಳ್ತೀವಿ. ಹೇಗೆ ಹಿಂದಿನ ಹುದ್ದೆಗೆ ಇಳಿಸೋದು ಅಂತಂದರೆ, ಒಬ್ಬರು ಪ್ರೊಫೆಷನಲಿ ತಹಸೀಲ್ದಾರ್ ಅಪಾಯಿಂಟ್ ಆದರೆ ಅವ್ರನ್ನ ಹಿಂದಿನ ಹುದ್ದೆಗೆ ಇಳಿಸ್ಬಿಡ್ಬೋದಾ ಶಿರಸ್ತಾರಾಗಿ? ನೋ. ಸರ್ಕಾರ ಏನು ಹೇಳುತ್ತೆ, ಹಿಂದಿನ ಹಂತದಿಂದ ಪ್ರಮೋಷನ್ ಆಗಿದ್ದರೆ, ಶಿರಸ್ತಾರರು ತಹಸೀಲ್ದಾರ್ ಆಗಿದ್ದರೆ ಅಂಥ ಸಂದರ್ಭದಲ್ಲಿ ಹಿಂದಿನ ಹುದ್ದೆಗೆ ಇಳಿಸ್ಬೋದು, ಅದರ್ವೈಸ್ ನೋ. ಇಫ್ ಇಟ್ ಡಸ್ ನಾಟ್ ಆಕ್ಯುಪೈ ದಿ ಲೋಯರ್ ಪೋಸ್ಟ್ ಹಿ ಕ್ಯಾನಾಟ್ ಬಿ ರಿಡ್ಯೂಸ್ಡ್ ಅಂತ. ದಿಸ್ ದಿ ಬೇಸಿಕ್ ಪ್ರಿನ್ಸಿಪಲ್. ಅಂದರೆ ಆ ದಂಡನೆ ಎಲ್ಲರಿಗೂ ಅಪ್ಲೈ ಆಗೋಲ್ಲ. ಈಗ ಫಾರ್ ಎಕ್ಸಾಂಪಲ್, ಯಾರೋ ಒಬ್ಬರು ಪ್ರೊಬೇಷನರು ಫಸ್ಟ್ ಡಿವಿಷನಾಗ ಅಪಾಯಿಂಟ್ ಆಗಿರ್ತಾರೆ, ಗುರುತರವಾದಂತಹ ಒಂದು ಇದನ್ನು ಮಾಡಿರ್ತಾರೆ, ಏನು ಮಿಸ್ಕಾಂಡಕ್ಟ್ ಆಗಿರುತ್ತೆ. ಆ ಸಂದರ್ಭಗಳಲ್ಲಿ ನಾವು ಸೆಕೆಂಡ್ ಡಿವಿಷನ್ಗೆ ಇಳಿಸ್ಬೋದಾಗ ಇಳಿಸೋಕ್ಕಾಗಲ್ಲ, ಯಾಕೆಂದರೆ ಅವ್ರ ಅಪಾಯಿಂಟ್ಮೆಂಟೇ ಫಸ್ಟ್ ಡಿವಿಷನ್. ಸೊ ಇದನ್ನು ನಾವು ಹಿಂದಿನ ಹುದ್ದೆಗೆ ಇಳಿಸೋದನ್ನು ಒಂದು ಲಿಮಿಟೇಷನ್ ಅಂತ ಅಂದ್ಕೊಳ್ಬೋದು. ಹಾಗೆ ಹಿಂದಿನ ಹುದ್ದೆಗೆ ಇಳಿಸೋವಾಗಲೂ ಸರ್ಕಾರ ಏನು ಎಕ್ಸ್ಪೆಕ್ಟ್ ಮಾಡುತ್ತೆ ಅಂತಂದರೆ, ನೀವು ಹಿಂದಿನ ಹುದ್ದೆಗೆ ಇಳಿಸೋವಾಗ ಯಾವುದೇ ಕಾರಣಕ್ಕೂ ಹಿಂದಿನ ಹುದ್ದೆಯಲ್ಲಿ ಎಷ್ಟು ದಿವಸ ಇಳಿಸಿರ್ತೀರಿ, ಕಾನ್ಸಿಕ್ವೆನ್ಸಸ್ ಏನು, ಪ್ರತಿಯೊಂದನ್ನು ಹೇಳಬೇಕು, ಹೇಳದೆ ಬಿಡಬಾರ್ದು ಅನ್ನೋದು ಭಾಳ ಮುಖ್ಯ. ಅಂದರೆ ಹಿಂದಿನ ಹುದ್ದೆಗೆ ಇಳಿಸಿದ್ರೆ ಈ ಹಿಂದಿನ ಹುದ್ದೆಯಲ್ಲಿ 5 ವರ್ಷ ಇರ್ತಾರೆ, ಅಥವಾ ಹಿಂದಿನ ಹುದ್ದೆಯಲ್ಲಿ ಪರ್ಮನೆಂಟಾಗಿ ಇರ್ತಾರೆ. ಈ ಪರ್ಮನೆಂಟಾಗಿ ಅಥವಾ 5 ವರ್ಷ ಇರೋವಾಗ ಅವರಿಗೆ ಇನ್ಕ್ರಿಮೆಂಟ್ ಸಿಗುತ್ತೋ ಸಿಗೋಲ್ವೋ, ಮತ್ತು ಈ ಹಿಂದಿನ ಹುದ್ದೆಯಲ್ಲಿ 5 ವರ್ಷ ಇದ್ದಾಗ ಅಥವಾ ಪರ್ಮನೆಂಟ್ ಇದ್ದಾಗ ಅವರಿಗೆ ಪ್ರಮೋಷನ್ ಕೊಡಬೇಕೋ ಬೇಡವೋ, ಇಷ್ಟನ್ನು ಸ್ಪೆಲ್ಔಟ್ ಮಾಡಿ ಅಂತ ಹೇಳುತ್ತೆ. ಅಂದರೆ ಪ್ರತಿಯೊಂದೂ ಸ್ಪೀಕಿಂಗ್ ಆರ್ಡರು ಕ್ಲಿಯರ್ ಆಗಿರಬೇಕು, ಆಂಬಿಗ್ಯೂಟಿ ಇರಬಾರ್ದು ಅನ್ನೋದು ಭಾಳ ಮುಖ್ಯವಾದದ್ದು. ಇದರಲ್ಲಿ ಹಿಂದಿನ ಹುದ್ದೆಗೆ ಇಳಿಸೋದು, ಅಥವಾ ಹಿಂದೆ ಹೇಳಿದ್ನಲ್ಲ ಅದು ಅಷ್ಟೇ.
ಹಿಂದೆ ಏನು ಹೇಳಿದೆ, ಹಿಂದಿನ ಸ್ಟೇಜ್ಗೆ ಇಳಿಸೋದು ಅಂತ ಹೇಳಿದೆ. 2 ಸ್ಟೇಜ್ ಹಿಂದಕ್ಕೆ ಇಳಿಸ್ಬಿಡ್ತಾರೆ. ಹಿಂದಕ್ಕೆ ಇಳಿಸ್ದಾಗಲೂ ಅದೇ ಕತೆ. ಏನು ಹೇಳಬೇಕು, ಈ ಸ್ಟೇಜಲ್ಲಿ ಎಲ್ಲಿವರೆಗೆ ಇರ್ತಾರೆ, ಈ ಸ್ಟೇಜಲ್ಲಿ ಇದ್ದಾಗ 1 ವರ್ಷ ಕಳೆದ ಮೇಲೆ ಅವ್ರಿಗೆ ಇನ್ಕ್ರಿಮೆಂಟ್ ಕೊಡಬೇಕಾ ಬೇಡವಾ, ಅಥವಾ ಎಷ್ಟು ವರ್ಷ ಇರಬೇಕು, ಈ ವರ್ಷದಲ್ಲಿ ಪುನಃ ಮುಂದಕ್ಕೆ ಬಂದಾಗ ಅವ್ರಿಗೆ ಇನ್ಕ್ರಿಮೆಂಟನ್ನು ಸೇರಿಸ್ಕೊಡ್ಬೇಕಾ ಬೇಡವೋ, ಇವೆಲ್ಲದನ್ನು ಸಮಗ್ರವಾಗಿ ಹೇಳಿ ಅನ್ನೋದು ಭಾಳ ಮುಖ್ಯವಾದದ್ದು. ನೆಕ್ಸ್ಟು ಕಡ್ಡಾಯ ನಿವೃತ್ತಿ ಅಂತ ಹೇಳ್ತಾರೆ. ಒಂದು 25 ವರ್ಷನೋ 30 ವರ್ಷನೋ ಆಗಿರುತ್ತೆ. ಹೀಗೆ 1 ಸೆಕೆಂಡ್ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ತಪ್ಪಿತಸ್ಥರು ಅಂತ ಗೊತ್ತಾಗುತ್ತೆ. ಆ ಸಂದರ್ಭದಲ್ಲಿ ಸರ್ಕಾರ ಏನು ಹೇಳುತ್ತೆ, ಅವರಿಗೆ ಕಡ್ಡಾಯ ನಿವೃತ್ತಿ ಮಾಡೋದಕ್ಕೆ ಅವಕಾಶ ಮಾಡಿಕೊಂಡಿದೆ. 285 ಬೇರೆ, ಇದು ಬೇರೆ. ನಿಮಗೆ ಗೊತ್ತಿದೆ KCSRಲ್ಲಿ 285 ಒಂದು ಪ್ರಾವಿಷನ್ ಇದೆ. ಅದರಲ್ಲಿ 3 ಪ್ರಾವಿಷನ್ ಇದೆ. ಒಂದು, 15 ವರ್ಷ ಕಳೆದ ತಕ್ಷಣ ನಾವಾಗಿ ಸರ್ಕಾರಕ್ಕೆ ನಮಗೆ ವಾಲಂಟರಿ ರಿಟೈರ್ಮೆಂಟ್ ಕೊಡ್ಕೊಳ್ಳಿ ಅಂತ ಕೇಳ್ಕೊಳ್ಳೋವಂಥದ್ದು. ಎರಡನೇದು, 50 ವರ್ಷ ಆದ ನಂತರ ನನಗೆ ಕೆಲಸ ಮಾಡೋಕ್ಕಾಗಲ್ಲ, ರಿಟೈರ್ಮೆಂಟ್ ಕೊಡಿ ಅಂತ ಕೇಳ್ಕೊಳ್ಳೋವಂಥದ್ದು. ಮೂರನೇದೊಂದು ಪ್ರಾವಿಷನ್ ಇದೆ ಸರ್ಕಾರದಲ್ಲಿ. ಮೂರನೇ ಪ್ರಾವಿಷನ್ ಏನು ಅಂತಂದರೆ, ಸರ್ಕಾರ ಇನ್ ಪಬ್ಲಿಕ್ ಇಂಟ್ರೆಸ್ಟ್, ನೋಡ್ರಿ, ಇನ್ ಪಬ್ಲಿಕ್ ಇಂಟ್ರೆಸ್ಟ್, ಸರ್ಕಾರ ಯಾರು ಒಬ್ಬರನ್ನ ನಿಮಗೆ ಇನ್ನೂ ಕೆಪಾಸಿಟಿ ಕಡಿಮೆ ಆಗೋಗಿದೆ ಅಥವಾ ಹಿಂದೆ ಏನೇನೋ ಮಾಡಿದಿರಿ ನೀವು, ಇವತ್ತಿನ ದಿವಸ ನಿಮ್ಮನ್ನು ರಿಟೈರ್ ಮಾಡ್ತೀವಿ ಅನ್ನೋದು, ಅದು 285C. ಇದು ಬೇರೆ. ಇದು ಪ್ರೊಸೀಡಿಂಗ್ಸ್ ಆಗಿ CCA ಪ್ರಕಾರ ಮಿಸ್ಕಾಂಡಕ್ಟ್ ಪ್ರೂವ್ ಆಗಿ, CCA ಪ್ರಕಾರ ಪ್ರೊಸೀಡಿಂಗ್ಸ್ ಆಗಿ, ಒಂದು ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಆಗಿ ಫೈನಲೈಸ್ ಮಾಡುತ್ತೆ, ಕಡ್ಡಾಯ ನಿವೃತ್ತಿ ಮಾಡ್ತಾ ಇದ್ವಿ ನಿಮಗೆ ಅಂತ. ಇದು ಎರಡನೇದು. ಇದು ಭಾಳ ಮುಖ್ಯವಾದದ್ದು. ಈ ಕಡ್ಡಾಯ ನಿವೃತ್ತಿಯಲ್ಲಿ ಏನು ಸಿಗುತ್ತೆ ನೋಡ್ರಿ, ಕಡ್ಡಾಯ ನಿವೃತ್ತಿ ಮಾಡಿದ ತಕ್ಷಣ ಅವರಿಗೆ ಎಲ್ಲ ಬೆನಿಫಿಟ್ಟು ಸಿಗುತ್ತೆ. ರೆಗ್ಯುಲರ್ ಆಗಿ ರಿಟೈರ್ ಆಗೋ ಅವ್ರಿಗೆ ಏನೇನು ಬೆನಿಫಿಟ್ ಸಿಗುತ್ತೋ ಎಲ್ಲ ಸಿಗುತ್ತೆ ಕಡ್ಡಾಯ ನಿವೃತ್ತಿನಲ್ಲಿ. ಬಟ್ ಅದಕ್ಕೊಂದು ಕೊವೆನೆಂಟ್ ಹಾಕ್ಕೊಂಡಿದೆ ಸರ್ಕಾರ. ಏನು ಕೊವೆನೆಂಟ್ ಅಂದರೆ, ನಾನು ಹೇಳಿದೆ, ಅಟ್ ದಿ ಟೈಮ್ ಆಫ್ ರಿಟೈರ್ಮೆಂಟ್ 180 ದಿವಸಗಳ ನಮ್ಮ ಅರ್ನ್ ಲೀವನ್ನು ಎನ್ಕ್ಯಾಶ್ ಮಾಡೋದಕ್ಕೆ ಅವಕಾಶ ಮಾಡಿಕೊಂಡಿದೆ ಅಂತ ಹೇಳುತ್ತೆ. ಹೌದಲ್ವಾ? ಈ ಕಡ್ಡಾಯ ನಿವೃತ್ತಿ ಮಾಡಿದಾಗ ಸರ್ಕಾರ ಪನಿಷ್ಮೆಂಟ್ ಅಂತ ಒಂದು ₹5 ಫೈನ್ ಹಾಕಿದರೆ ಅಥವಾ ಒಂದು ₹2 ಪೆನ್ಷನ್ನ ರೆಡ್ಯೂಸ್ ಮಾಡಿದರೆ ಆ ಲೀವ್ ಸ್ಯಾಲರಿ ಇವ್ರಿಗೆ ಬರೋಲ್ಲ. ದಿಸ್ ಈಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಕಂಡೀಷನ್. ಅಂಡ್ 118A ನಲ್ಲೊಂದು ಕಂಡೀಷನ್ ಇದೆ, ಅದು ಸಹ ಇಲ್ಲಿಗೆ ಅಪ್ಲೈ ಆಗುತ್ತೆ ಕಡ್ಡಾಯ ನಿವೃತ್ತಿಗೆ. ಇನ್ನು ಸೇವೆಯಿಂದ ತೆಗೆಯುವುದು ಭಾಳ ಮುಖ್ಯ. ಈ ದಂಡನೆಗಳಲ್ಲಿ ಸೇವೆಯಿಂದ ತೆಗೆಯುವುದು ಅಂತಂದರೆ ಯು ಆರ್ ರಿಮೂವ್ಡ್ ಫ್ರಮ್ ಸರ್ವೀಸ್. ಇದರಲ್ಲಿ ಎರಡಿದೆ ನೋಡಿ, ಸೇವೆಯಿಂದ ವಜಾ ಬೇರೆ, ಸೇವೆಯಿಂದ ತೆಗೆಯುವುದು ಬೇರೆ. ಏನು ಡಿಫ್ರೆನ್ಸು? ಸೇವೆಯಿಂದ ತೆಗೆಯೋದು ಅಂತಂದರೆ, ಫಾರ್ ಎಕ್ಸಾಂಪಲ್, ಒಬ್ಬರು ಪ್ರೊಬೇಷನರ್ ಅಪಾಯಿಂಟ್ ಆಗಿರ್ತಾರೆ. ಪ್ರೊಬೇಷನರ್ ಅಪಾಯಿಂಟ್ ಆದಾಗ ಹೀಗೆ ಗ್ರೇವ್ ಮಿಸ್ಕಾಂಡಕ್ಟ್ ಅಂತ ಕರಿತೀವಿ. ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಆಗುತ್ತೆ, ಅವ್ರನ್ನ ಸೇವೆಯಿಂದ ತೆಗೆದು ಬಿಡೋಣ ಅಂತ ಸರ್ಕಾರ ಅಂದ್ಕೊಳ್ಳುತ್ತೆ, ತೆಗಿತಾರೆ. ತೆಗೆದಾಗ ಒಂದು ಫೇವರ್ ಮಾಡುತ್ತೆ ಅವ್ರಿಗೆ. ನೋಡಿ, ಎಂಟೈರ್ ಸರ್ವಿಸ್ ರೂಲ್ಸಲ್ಲಿ ಸರ್ಕಾರ ಮಾಡೋ ಫೇವರೇ ಜಾಸ್ತಿ. ಇದು ನಾವು ಮನಸ್ಸಲ್ಲಿ ಇಟ್ಕೊಳ್ಬೇಕು. ಏನು ಫೇವರ್ ಮಾಡುತ್ತೆ? ಪರವಾಗಿಲ್ಲ ತೆಗೆದುಬಿಡಿ, ಆದರೆ ಅವ್ನಿಗೆ ಇನ್ನೂ ಏನಾದ್ರು ವಯಸ್ಸಿದ್ರೆ, ಏಜ್ ಇದ್ದರೆ, ಸಣ್ಣವನಿದ್ದಾನೆ, ಈಗ ತಾನೇ ಪ್ರೊಫೆಷನಲ್ಗೆ ಸೇರ್ಕೊಂಡಿದ್ದಾನೆ, ಇನ್ನೊಂದು ಕಡೆ ಸರ್ಕಾರಿ ನೌಕರಿಗೆ ಸೇರ್ಕೊಳ್ಳೋಕ್ಕೆ ತೊಂದರೆ ಇಲ್ಲ ಅಂತ ಹೇಳುತ್ತೆ. ಇದೇ ಕಂಡೀಷನ್ನು ನಮ್ಮ ಜನರಲ್ ರಿಕ್ರೂಟ್ಮೆಂಟ್ ರೂಲ್ಸಲ್ಲೂ ಇದೆ. ಅನ್ಲೆಸ್ ಹೀ ಈಸ್ ಡಿಸ್ಮಿಸ್ಡ್ ಫ್ರಮ್ ಸರ್ವಿಸ್ ಹೀ ಈಸ್ ಎಲಿಜಿಬಲ್ ಅಂತ ಹೇಳುತ್ತೆ. ಸೊ ಆ ಸಂದರ್ಭದಲ್ಲಿ ಇನ್ನೊಂದು ಸರಿ ಅಪ್ಲೈ ಮಾಡ್ಕೋಬೋದು. ಬಟ್ ಡಿಸ್ಮಿಸ್ಡ್, ಸೇವೆಯಿಂದ ವಜಾ ಇದೆಯಲ್ಲ, ಇದು ಮಾಡಿದ್ರೆ ಹಿ ಈಸ್ ನಾಟ್ ಎಲಿಜಿಬಲ್ ಫಾರ್ ಎನಿ ಗೌರ್ಮೆಂಟ್ ಎಂಪ್ಲಾಯ್ಮೆಂಟ್ ಇನ್ ಫ್ಯೂಚರ್. ದಿಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಸೇವೆಯಿಂದ ವಜಾ ಆಗಿಬಿಟ್ರೆ ಹಿ ಈಸ್ ನಾಟ್ ಎಲಿಜಿಬಲ್ ಫಾರ್ ಎನಿಥಿಂಗ್ ಅನ್ನೋದು ಭಾಳ ಮುಖ್ಯ. ಸೊ ಇವಿಷ್ಟೂ ಮನಸ್ಸಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಏನಾಗುತ್ತೆ ನಮಗೆ, ನೇಮಕಾತಿ ಪ್ರಾಧಿಕಾರ ನಿಲಂಬನೆ. ಯಾರು ಮಾಡಬೇಕು ನಿಲಂಬನೆ ಅಂತ ಹೇಳ್ತೀವಿ ನಾವು. ನೇಮಕಾತಿ ಪ್ರಾಧಿಕಾರ ಮಾಡಬೇಕು ನಾರ್ಮಲಿ, ಅಥವಾ ನೇಮಕಾತಿ ಪ್ರಾಧಿಕಾರಕ್ಕಿಂತ ಹಿರಿಯ ಅಧಿಕಾರಿ ಮಾಡ್ಬೋದು. ಈಗ ನೋಡಿ, ಒಬ್ಬರಿಗಿಂತ ಹೈಯರ್ ಸ್ಟೇಜು, ಅಥವಾ ಅಧಿಕಾರ ಪಡೆದ ಇತರೆ ಪ್ರಾಧಿಕಾರ. ಇದು ನಿಮಗೆ ತೋರಿಸ್ತೆ ಹಿಂದೆ. ಯಾರಿಗೆ? CEO ಅವ್ರ ಸಾಹೇಬರಿಗೆ ಗ್ರೂಪ್ B, C ಆ್ಯಂಡ್ Dಗೆ ಪನಿಷ್ಮೆಂಟ್ ಕೊಡೋಕ್ಕೆ ಅಧಿಕಾರ ಇದೆ. ಹಾಗೆಯೇ ನಿಲಂಬನೆಯಲ್ಲಿ ಇಡೋದಕ್ಕೂ ಅವಕಾಶ ಇದೆ ಅಂತ ಹೇಳಿದೆ. ಸೊ ನಿಲಂಬನೆ ಮತ್ತು ಪನಿಷ್ಮೆಂಟು ಇವು ಸ್ಪೆಷಲ್ ಪ್ರಾವಿಷನ್ಸು, ಸ್ಪೆಷಲ್ ಸ್ಯಾಂಕ್ಷನ್ಸ್ ಟು ಗೌರ್ಮೆಂಟ್ ಅಂತ ಅಂದ್ಕೊಳ್ಬೋದು. ನೆಕ್ಸ್ಟು ನಿಲಂಬನೆಗೆ ಕಾರಣ ತುಂಬ ಇಂಪಾರ್ಟೆಂಟ್. ಇದು ವಿ ಆರ್ ಸೀಯಿಂಗ್ ವೆರಿ ಸಿಲಿ ರೀಸನ್ಸ್ ಟು ಕೀಪ್ ವಾರಂಟ್ ಆಫ್ ಸಸ್ಪೆನ್ಷನ್. ದಟ್ ಈಸ್ ನಾಟ್ ಅಲೌಡ್ ಅಂತಲೇ ಹೇಳ್ಬೋದು ನಾವು. ಏನು ಹೇಳ್ತೀವಿ ನೋಡಿ, ಇಲ್ಲಿ ಸರ್ಕಾರ ಭಾಳ ಕ್ಲಿಯರಾಗಿ ಇನ್ಸ್ಟ್ರಕ್ಷನ್ಸ್ ಕೊಟ್ಬಿಟ್ಟಿದೆ. ಲೋಕಾಯುಕ್ತದವರು ಲಂಚ ನಿರ್ಮೂಲನೆ ಕಾಯ್ದೆಯಡಿ ಹಿಡಿದಾಗ, ಟ್ರ್ಯಾಪ್ ಅಂತ ಕರಿತೀವಿ, ನಿಮಗೆಲ್ಲ ಗೊತ್ತಿರುವಂಥದ್ದು, ಆ ಸಂದರ್ಭದಲ್ಲಿ ನಿಲಂಬನೆ ಕಡ್ಡಾಯ. ಮತ್ತು ಎರಡನೇದು, ಲೋಕಾಯುಕ್ತದವರು ಮನೆಯ ಮೇಲೆ ದಾಳಿ ಮಾಡಿದಾಗ ಅವ್ರಿಗೆ ಇನ್ಫಾರ್ಮೇಷನ್ ಇರುತ್ತೆ, ಇವರು ಡಿಸ್ಪ್ರಪೋರ್ಷನೇಟ್ ಇನ್ಕಮ್ ಇದೆ, ತಮ್ಮ ಆದಾಯಕ್ಕಿಂತ ಹೆಚ್ಚು ಗಳಿಸಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಆವಾಗ ಸಹ ನಿಲಂಬನೆಯಲ್ಲಿ ಇಡಬೇಕು. ನೆಕ್ಸ್ಟು, ನ್ಯಾಯಾಲಯದಲ್ಲಿ ಆರೋಪ ಪಟ್ಟಿ ಸಲ್ಲಿಸಿದಾಗ, FIR ಅಲ್ಲ, ಟ್ರೈ ಟು ಅಂಡರ್ಸ್ಟ್ಯಾಂಡ್, ಇಟ್ ಈಸ್ ನಾಟ್ FIR. ವೆನ್ ದಿ ಚಾರ್ಜ್ ಶೀಟ್ ಹ್ಯಾಸ್ ಬಿನ್ ಸಬ್ಮಿಟೆಡ್ ಟು ದಿ ಕೋರ್ಟ್, ಚಾರ್ಜ್ ಶೀಟ್ ಹ್ಯಾಸ್ ಬಿನ್ ಸಬ್ಮಿಟೆಡ್ ಟು ಕೋರ್ಟ್,
ಗುರುತರವಾದ ಕರ್ತವ್ಯ ಲೋಪ. ನೆಕ್ಸ್ಟು ನೋಡಿರಿ, ಗುರುತರವಾದ ಕರ್ತವ್ಯ ಲೋಪ ಮೋಸ್ಟ್ ಇಂಪಾರ್ಟೆಂಟ್. ಇವತ್ತೊಂದು ದಿವಸ ಆಫೀಸಿಗೆ ಬಂದಿಲ್ಲ, ಸಸ್ಪೆನ್ಷನ್ ಇಡಿ. ಇಟ್ಸ್ ವೇಸ್ಟ್ ಆಫ್ ಗೌರ್ಮೆಂಟ್ ಮನಿ ಅಂತ ಕರಿತೀನಿ ನಾನು. ಯಾಕೆ ಅಂದರೆ ಸಸ್ಪೆನ್ಷನ್ ಕಾನ್ಸಿಕ್ವೆನ್ಸಸ್ ನೋಡೋಣ. ಇನ್ನೊಂದು ಹೇಳ್ಬಿಡ್ತೀನಿ ನಿಮಗೆ, 48 ಗಂಟೆಗಿಂತ ಹೆಚ್ಚು ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ. ಪೊಲೀಸ್ ಇರ್ಬೋದು ಅಥವಾ ಜುಡಿಷಿಯಲ್ ಕಸ್ಟಡಿಯಲ್ಲಿ ಇರ್ಬೋದು. 48 ಗಂಟೆಗಳಿಗಿನ್ನ ಜಾಸ್ತಿ ಆದರೆ ಈ ಮೇಲಿಂದೆಲ್ಲದೂ ಆದೇಶ ಇಶ್ಯೂ ಮಾಡಬೇಕು. ಈ 48 ಗಂಟೆಗಳಿಗಿಂತ ಜಾಸ್ತಿಯಾಗಿ ಪೊಲೀಸ್ ಅಥವಾ ಜುಡಿಷಿಯಲ್ ಕಸ್ಟಡಿಯಲ್ಲಿ ಇರ್ತೀವಲ್ಲ, ಆ ಸಂದರ್ಭದಲ್ಲಿ ಏನು ಅಂದರೆ ಇಟ್ ಈಸ್ ಡೀಮ್ಡ್ ಸಸ್ಪೆನ್ಷನ್ ಸರ್ಕಾರ ಹೇಳುತ್ತೆ. ನೋಡಿ, ಎಲ್ಲದು ಪ್ರಾಸ್ಪೆಕ್ಟಿವ್, ಭಾಳ ಇಂಪಾರ್ಟೆಂಟು. ಉಳಿದೆಲ್ಲ ಪ್ರಾಸ್ಪೆಕ್ಟಿವ್, ಇದು ಮಾತ್ರ ಡೀಮ್ಡ್ ರೆಟ್ರಾಸ್ಪೆಕ್ಟಿವ್ ಫ್ರಮ್ ದ ಡೇಟ್ ಆಫ್ ಟೇಕಿಂಗ್ ಹಿಮ್ ಫಾರ್ ಕಸ್ಟಡಿ. ಇದು ಭಾಳ ಇಂಪಾರ್ಟೆಂಟಾಗಿ ನಾವು ನೋಟ್ ಮಾಡ್ಕೋಬೇಕಾದ್ದು ಡೀಮ್ಡ್ ಸಸ್ಪೆನ್ಷನ್. ಸೊ ಡೀಮ್ಡ್ ಸಸ್ಪೆನ್ಷನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಈ ಸಂದರ್ಭ ಬಂದ ತಕ್ಷಣ ರಿಪೋರ್ಟ್ ಮಾಡೋದು, ಸಸ್ಪೆನ್ಷನ್ ಆರ್ಡರ್ ಫ್ರಮ್ ದಿ ಡೇಟ್ ಆಫ್ ಕಸ್ಟಡಿ ಇಶ್ಯೂ ಮಾಡಿಬಿಡ್ತಾರೆ. ಸೊ ಡೀಮ್ಡ್ ಸಸ್ಪೆನ್ಷನ್ ಆಗುತ್ತೆ. ಸೊ ದಿಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಸಣ್ಣ ಪುಟ್ಟ ಕಾರಣಗಳಿಗೆ ಇಡಬಾರ್ದು. ಯಾಕೆ ಅಂದರೆ ಸಸ್ಪೆನ್ಷನ್ ಆದ ತಕ್ಷಣ ಅವನು ಗೌರ್ಮೆಂಟ್ ಸರ್ವೆಂಟ್ ಆಗಿರ್ತಾನೆ, ಅವನಿಗೆ ಸಬ್ಸಿಸ್ಟೆನ್ಸ್ ಅಲೋವೆನ್ಸ್ ಕೊಡ್ತೇವೆ. 50% ಬೇಸಿಕ್ ಪೇ ಪ್ಲಸ್ ರೆಸ್ಪೆಕ್ಟಿವ್ DA, HR, CCA ಎಲ್ಲದನ್ನೂ ಕೊಡ್ತೀವಿ. ಅನ್ಯಾಯವಾಗಿ ಸಸ್ಪೆನ್ಷನ್ಲಿಟ್ಟು ಸರ್ಕಾರದ ದುಡ್ಡನ್ನು ವ್ಯಯ ಮಾಡಬೇಡಿ. ಸರ್ಕಾರದ ಉದ್ದೇಶ ಒಂದು 100 ಇನ್ಸ್ಟ್ರಕ್ಷನ್ಸ್ ಇಶ್ಯೂ ಮಾಡಿರ್ಬೋದು 1956ಇಂದ ಇಲ್ಲಿವರೆಗೆ. ಒಂದಿಷ್ಟು ದಪ್ಪ ಪುಸ್ತಕ ಆಗುತ್ತೆ ಅವ್ರು ಇನ್ಸ್ಟ್ರಕ್ಷನ್ಸ್ ಇಶ್ಯೂ ಮಾಡೋರು ಅಬೌಟ್ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ, ಸಸ್ಪೆನ್ಷನ್ ಮತ್ತು ಫ್ರೇಮಿಂಗ್ ಆಫ್ ಚಾರ್ಜ್ ಶೀಟ್ಸ್ ಎಲ್ಲದಕ್ಕೂ. ಎಲ್ಲ ಕಡೆ ಹೇಳ್ತಾರೆ ಸಾಧ್ಯವಾದಷ್ಟು ಎವ್ರಿ ಮಂತ್ ರಿವ್ಯೂ ಮಾಡಿ, ಎವ್ರಿ ಕ್ವಾರ್ಟರ್ಲಿ ರಿವ್ಯೂ ಮಾಡಿ, ಎವ್ರಿ ಹಾಫ್ ಇಯರ್ಲಿ ರಿವ್ಯೂ ಮಾಡಿ, ಎಲ್ಲೆಲ್ಲಿ ಸಾಧ್ಯನೋ ರೀಇನ್ಸ್ಟೇಟ್ ಮಾಡಿ, ಕೆಲಸ ತಗೊಂಡು ಸಂಬಳ ಕೊಡಿ, ವೇಸ್ಟಾಗಿ ಕೊಡಬೇಡಿ. ಇನ್ನೂ ಒಂದು, ಹೀಗೆ 6 ತಿಂಗಳುಗಳ ಕಾಲ ಸಸ್ಪೆನ್ಷನ್ ಇಟ್ಟು 50% ಇದೆಯಲ್ಲ, ಆಮೇಲೆ ಡಿಪಾರ್ಟ್ಮೆಂಟ್ ಎನ್ಕ್ವೈರಿನೇ ಪ್ರಾರಂಭ ಆಗಲ್ಲ, ಇನ್ನೂ ಮುಂದುವರ್ತೀವಿ. ಪ್ರಾರಂಭ ಆಗದೇವ್ರೇನೋ 75%ಗೆ ಏರಿಸಬೇಕು. ರೆಸ್ಪೆಕ್ಟು HR, CCA, DA ಕೊಡಬೇಕು. ಬೇಡ, ಟೇಕ್ ಹಿಮ್ ಆನ್ ಡ್ಯೂಟಿ. ನಿಮ್ಗೆ ಇಲ್ಲೇನಾದರೂ ಅವನು ಸಾಕ್ಷ್ಯತಿದ್ದೆ ಪಡ್ತೀವಿ ಮಾಡ್ತಾನೆ ಅಂದರೆ ಬೇರೆ ಕಡೆಗೆ ಹಾಕಿ, ಬಟ್ ಡೋಂಟ್ ಪೇ ದೆಮ್. ಎಷ್ಟೋ ಜನ ಇದೊಂದು ಬಿಸ್ನೆಸ್ ಮಾಡ್ಕೊಂಬಿಡ್ತಾರೆ, ಸಸ್ಪೆನ್ಷನ್ ತಾನೇ ಇಟ್ಬಿಡಿ, ಆಮೇಲೆಲ್ಲ ಒಳ್ಳೆ ಕಡೆ ಹೋಗೋಣ ಸರ್ ಆದಂಗಾಲಿನೋ ಹೇಳೋರು ಇದ್ರು. ಸೊ ಸರ್ಕಾರ ಅದಕ್ಕೆ ಭಾಳ ಕಠಿಣವಾಗಿ ಯಾವ ಸಂದರ್ಭಗಳಲ್ಲಿ ಸಸ್ಪೆನ್ಷನ್ ಇಡಬೇಕು ಅಂತ ಹೇಳ್ಬಿಟ್ಟಿದೆ. ಆಮೇಲೆ ಇನ್ನೊಂದೇನು ವಿಚಿತ್ರ ಅಂದರೆ ಸಸ್ಪೆನ್ಷನ್ ಇಸ್ ನಾಟ್ ಎ ಪನಿಷ್ಮೆಂಟ್. ನೋಬಡಿ ಕ್ಯಾನ್ ಸೇ ಇಟ್ ಇಸ್ ಪನಿಷ್ಮೆಂಟ್. ಈವನ್ ಆಫ್ಟರ್ ಎನ್ಕ್ವೈರಿ ಅವರಿಗೆ ಪನಿಷ್ಮೆಂಟ್ ಆದ್ರೂ ಸರ್ಕಾರಕ್ಕೆ ಒಂದು ಹೈಕೋರ್ಟ್ ಡಿಸಿಷನ್ ಹೇಳುತ್ತೆ, ಒಂದು ನಮ್ಮ KIT ಡಿಸಿಷನ್ ಹೇಳುತ್ತೆ, ಅವ್ರಿಗೊಂದು ಆಪ್ಷನ್ ಕೊಡಿ, ಆವತ್ತೊಂದು ದಿವಸ ಅವ್ರು ಲೀವ್ ಪೀರಿಯಡ್ ಆಫ್ ಸಸ್ಪೆನ್ಷನ್ಗೆ ಲೀವ್ ಬೇಕಾದ್ರೆ ಟ್ರೀಟ್ ಮಾಡಿ ಅಂತ ಹೇಳುತ್ತೆ. ಸೊ ವಾಟ್ ಈಸ್ ಇದು ಅದರಲ್ಲಿ ಕಾನ್ಸಿಕ್ವೆನ್ಸಸ್? ನಥಿಂಗ್. ಡೋಂಟ್ ಗಿವ್ ಹಿಮ್. ಮತ್ತೆ ಅಕಸ್ಮಾತ್ ಪ್ರೂವ್ ಆಗಿ ಪನಿಷ್ಮೆಂಟ್ ಆದರೆ ನೀವು ಕೊಟ್ಟಿರೋ 50%, 75% ಹಿಡ್ಕೊಳಕ್ಕಾಗಲ್ಲ. ಸೊ ವಿತ್ ಆಲ್ ದಿಸ್ ಇಟ್ ಈಸ್ ಡೆಫಿನೆಟ್ಲಿ ನಾಟ್ ಅಪ್ರೋಪ್ರಿಯೇಟ್ ಟು ಗೋ ಫಾರ್ ಸಸ್ಪೆನ್ಷನ್ ಅನ್ಲೆಸ್ ಇಟ್ ಈಸ್ ಹೈಲಿ ವಾರಂಟೆಡ್. ಹೈಲಿ ವಾರಂಟೆಡ್ ಅಂದರೆ ಯಾರೋ ಆಫೀಸರ್ಗಳು ಅಥವಾ ತುಂಬ ಇನ್ಫ್ಲೂಯೆನ್ಸ್ ಇರೋರು ನಿಮ್ಮ ಏನು ಸಾಕ್ಷ್ಯಗಳನ್ನು ನಾಶ ಮಾಡ್ತಾರೆ ಅಂತ ಗೊತ್ತಿದ್ದರೆ ಅದಕ್ಕೆ ಗುರುತರವಾದ ಅಂತ ಹೇಳ್ತಾರೆ. ಅಂಥ ಸಂದರ್ಭಗಳಲ್ಲಿ ಇಡೀ, ನಾಟ್ ಅದರ್ವೈಸ್ ಅಂತ ಹೇಳ್ಬಿಟ್ಟು. ಮತ್ತು ಇಲಾಖಾ ವಿಚಾರಣೆ ಅಂತ ಹೇಳಿದೆ ನಾನು ಮೊದಲನೇದು 11 ಹೇಳಿದೆ. ಇಲಾಖಾ ವಿಚಾರಣೆಯಲ್ಲಿ 11 ಏನು ಹೇಳುತ್ತೆ, ಬರೀ ಒಂದು ನೋಟಿಸ್ ಕೊಡಿ, ನಾರ್ಮಲಿ ಸಣ್ಣ ಪುಟ್ಟ ಪರ್ಮಿಷನ್ ಇದನ್ನು ಕೊಡ್ತೀರಾ, ಅದಕ್ಕೆ ಡೋಂಟ್ ವೇಸ್ಟ್ ಯುವರ್ ಟೈಮ್, ಡೂ ದಿ ಜಾಬ್ ಅಂತ ಹೇಳ್ಬಿಡುತ್ತೆ. ಸೊ ಬೇಕಾದಷ್ಟಾಗಿದೆ, ನಾವು ನಮ್ಮ ಡಿಪಾರ್ಟ್ಮೆಂಟ್ಗಳಲ್ಲಿ, ಹೆಡ್ ಆಫ್ ದಿ ಆಫೀಸ್ಗಳಲ್ಲಿ ಬೇಕಾದಷ್ಟಾಗಿದೆ, ಅವ್ರಿಗೂ ಗೊತ್ತಿರುತ್ತೆ. ಈಗ ನಾನು ಹೇಳಿದೆ ನಿಮಗೆ 108 ಏನಿರುತ್ತೆ KCSRಲ್ಲಿ 4 ತಿಂಗಳುಗಳ ಕಾಲ ಅವನು ಅನಾಥರೈಸ್ಡ್ ಆಬ್ಸೆಂಟ್ ಆಗಿದ್ದರೆ ಅವನನ್ನು ಕೆಲಸದಿಂದ ವಜಾ ಮಾಡೋದಕ್ಕೆ ಆ್ಯಕ್ಷನ್ ತಗೊಳ್ಬೋದು. ವಜಾ ಮಾಡಿ ಅಂತ ಹೇಳಲ್ಲ, ಬೇರೆ ಏನಾದ್ರು ಪನಿಷ್ಮೆಂಟ್ ಕೊಡಿ ಪರವಾಗಿಲ್ಲ, ಅವ್ನು ರೀಸನ್ಸ್ ಕೊಡ್ತಾನೆ, ಏನೋ ತಪ್ಪಿತಸ್ಥ ಆಗುತ್ತಾನೆ ಕೊಡಿ ಅಂತ ಹೇಳುತ್ತೆ, ಬೇಡ ಅಂತ ಹೇಳಲ್ಲ. ಸೊ ಇಂಥ ಸಂದರ್ಭಗಳಲ್ಲಿ ನಿಮಗೆ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಬೇಕಾಗಲ್ಲ, ಯುವರ್ ಅಟೆಂಡೆನ್ಸ್ ಇಟ್ ಸೆಲ್ಫ್ ಈಸ್ ಎ ಪ್ರೂಫ್. ಹೌದಲ್ವಾ? ಅಟೆಂಡೆನ್ಸ್ಗಿಂತ ಇನ್ನೂ ಪ್ರೂಫ್ ಬೇಕು. ಅದಕ್ಕೆ 106 ಏನಲ್ಲಿ ಅಟೆಂಡೆನ್ಸ್ ಅಂದರೆ ಏನು ಅಂತ ಹೇಳುತ್ತೆ ಸರ್ಕಾರ. ಅಟೆಂಡೆನ್ಸ್ ಅಂದರೆ ಏನು ಅಂತ ಕೋರ್ಟು ಇಂಟರ್ಪ್ರಿಟ್ ಮಾಡಿ ಹೇಳಿದೆ. ಏನಂತಂದರೆ ಆಬ್ಸೆಂಟ್ ಆದವ್ರಿಗೆ ಚುಕ್ಕಿ ಇಡೋದು, ಅನಾಥರೈಸ್ ಆಬ್ಸೆಂಟ್ ಅವ್ರಿಗೆ ಲೀವ್ ಅಂತ ಬರೆಯೋದು, ಏನೇನೂ ಬರೀಬಾರ್ದು. ಸರ್ಕಾರ ಹೇಳುತ್ತೆ KCSR 106 ನೋಟ್ ನೋಡಿ, ಹಿಂಗೆ ಇಂಟು ಮಾರ್ಕ್ ಹಾಕಬೇಕು, ರೆಡ್ ಇಂಕಲ್ಲಿ ಹಾಕಬೇಕು. ಇಟ್ ಮೀನ್ಸ್ ದ್ಯಾಟ್ ಇಟ್ ಈಸ್ ಅನಾಥರೈಸ್ಡ್ ಆಬ್ಸೆಂಟ್. ಕೋರ್ಟ್ ಹ್ಯಾಸ್ ಅಕ್ಸೆಪ್ಟೆಡ್ ದಟ್. ಇಫ್ ಯು ಮಾರ್ಕ್ X ಮಾರ್ಕ್, ಕ್ರಾಸ್ X ಮಾರ್ಕ್ ಮಾಡಿದರೆ ಅದು ಇಟ್ ಈಸ್ ಡೀಮ್ಡ್ ದ್ಯಾಟ್ ಇಟ್ ಈಸ್ ಅನಾಥರೈಸ್ಡ್ ಆಬ್ಸೆಂಟ್. ನೀವು ಆ್ಯಕ್ಷನ್ ತೊಗೊಳ್ಬೋದು. ಅದಕ್ಕೆ ಯಾವ ಸಾಕ್ಷಿನೂ ಬೇಕಾಗಿಲ್ಲ, ಸಂಬಳ ಡ್ರಾ ಮಾಡಿರಲ್ಲ, ನೋಟಿಸ್ ಕೊಟ್ಟಿರ್ತೇವೆ, ಅನಾಥರೈಸ್ಡ್ ಆಬ್ಸೆಂಟ್ ಅಟೆಂಡೆನ್ಸಲ್ಲಿ ರಿಜಿಸ್ಟರ್ ಆಗಿರುತ್ತೆ. ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಮಾಡೋದು, ಏನಪ್ಪ ನಿಂದು ಹೇಳಿಕೆ ತೊಗೊಳ್ಳೋದು, ಹೇಳಿಕೆ ತೊಗೊಂಡು ನೀವು ಸಣ್ಣ ಪುಟ್ಟ ಪನಿಷ್ಮೆಂಟ್ ಕೊಡಿದ್ರೆ ಕೊಟ್ಬಿಟ್ಟು ಬಿಟ್ಬಿಡಿ. ಡೋಂಟ್ ವೇಸ್ಟ್ ಟೈಮ್.
ಮೇಜರ್ ಪನಿಷ್ಮೆಂಟ್ ಹೋದಾಗ ಗೋ ಅಂಡರ್ ರೂಲ್ 11 ಅಂತ ಹೇಳ್ತೀವಿ. ಓಕೆ, ಮತ್ತು ಇದರಲ್ಲಿ ನೋಟಿಸಸ್ ಅಂತ ಹೇಳ್ತೀವಿ. ಫಸ್ಟ್ ಶೋ ಕಾಸ್ ನೋಟಿಸ್ ಆ್ಯಂಡ್ ಸೆಕೆಂಡ್ ಶೋ ಕಾಸ್ ನೋಟಿಸ್ ಅಂತ ಕರಿತೀವಿ. ಏನಿದು ಫಸ್ಟ್ ಶೋ ಕಾಸ್ ನೋಟಿಸು? ನಿಮಗೆ ಗೊತ್ತಾದಂಗೆ ಗೊತ್ತಲ್ಲ ನಿಮಗೆ. ಫಸ್ಟ್ ಶೋ ಕಾಸ್ ನೋಟಿಸ್ ಅಂದರೆ ನಾವು ಮೊದಲು ನೋಟಿಸ್ ಕೊಡ್ತೀವಲ್ಲ, ಕಾರಣ ಕೇಳೋ ನೋಟಿಸು ಒಂದು ಕೊಡ್ತೀವಿ, 12 ಕೊಡ್ತೀವಿ, 11 ಕೊಡ್ತೀವಿ. ಏನಂದರೆ ಬರೀ ನಾವು ಕಾರಣ ಬರೆದುಬಿಟ್ಟು ಹಾಗೆ ಕೊಡೋಲ್ಲ, ಅದರ ಮೇಲೆ ಒಂದು ಕವರಿಂಗ್ ಲೆಟರ್ ಹಾಕ್ತೀವಿ. ಏನಂತ ಕಾರಣ ಕೇಳುವಾಗ ಇಷ್ಟೇ ಹೇಳ್ತೀವಿ, ನೀವು 5,000 ರೂಪಾಯಿನ ಕಲೆಕ್ಟ್ ಮಾಡಿಕೊಂಡು 2,000 ರೂಪಾಯಿ ಮಾತ್ರ ಕಟ್ಟಿದ್ರಿ, ಇನ್ನು 3,000 ರೂಪಾಯಿ ಕಟ್ಟಿಲ್ಲ, ಇದು ನಿಮಗೆ ಏನು ಇಂಟಗ್ರಿಟಿ ಇಲ್ಲ ಅಂತ ತೋರಿಸತ್ತೆ. ವೆರಿ ಸಿಂಪಲ್, ತೋರಿಸತ್ತೆ ಅಂತ ಕೊಡ್ತೀವಿ. ಸೊ ಅದು ಎಲ್ಲಿ ಆಗತ್ತೆ? KFCಗೆ ಹೋಗ್ತೀವಿ. ಹೇಗೆ ಚಾರ್ಜ್ ಶೀಟ್ ಇರಬೇಕು ಅನ್ನೋದಕ್ಕೆ ನಾನು ಹೇಳ್ತಾ ಇದ್ದೀನಿ. KFCನಲ್ಲಿ ಏನಿಡುತ್ತೆ, ಸರ್ ಕಲೆಕ್ಟ್ ಮಾಡಿದ ಎಲ್ಲ ಹಣವನ್ನು 24 ಗಂಟೆ 48 ಗಂಟೆ ಒಳಗೆ ಅಥವಾ 2 ದಿವಸಗಳೊಳಗಡೆ ಕಟ್ಟಬೇಕು. ಯು ಹ್ಯಾವ್ ವೈಲೇಟೆಡ್ ದಟ್ ರೂಲ್. ನೋಡಿ, ರೂಲ್ ವೈಲೇಷನ್ ಹೇಳ್ತೀವಿ ನಾವು, ಮಿಸ್ಕಾಂಡಕ್ಟ್ ಹೇಳ್ತೀವಿ, ರೂಲ್ ವೈಲೇಷನ್ ಹೇಳ್ತೀವಿ. ಆ್ಯಸ್ ಸಚ್ ವೈ ಆ್ಯಕ್ಷನ್ ಕೆನಾಟ್ ಬಿ ಟೇಕನ್ ಅಂತ ಕೇಳ್ತೀವಿ. ಅದ್ರ ಮೇಲೆ ಒಂದು ಕವರಿಂಗ್ ಲೆಟರ್ ಕೊಡ್ತೀವಿ. ಕವರಿಂಗ್ ಲೆಟ್ರು ಶೋಕಾಸ್ ನೋಟಿಸು. ಏನಂತ, ಇದ್ರ ಕೆಳಗಡೆ ನಿಮಗೆ ಕಾರಣ ಕೇಳೋ ನೋಟಿಸ್ ಇಟ್ಟಿದ್ದೀವಿ, ಈ ನೋಟಿಸು ತಲುಪಿದ 15 ದಿನಗಳ ಒಳಗಾಗಿ ನೀವು ನಿಮ್ಮ ಎಕ್ಸ್ಪ್ಲನೇಷನ್ ಏನಾದರೂ ಕೊಡೋಂಥದ್ದು, ಅಥವಾ ಏನಾದ್ರು ಡಾಕ್ಯುಮೆಂಟ್ ಇದ್ದರೆ ಇದಕ್ಕೆ ವಿರುದ್ಧವಾಗಿ ನಮಗೆ ಕೊಡೋಂಥದ್ದು ಅಂತ ಹೇಳ್ತೀವಿ. ಇದು ಫಸ್ಟ್ ಶೋಕಾಸ್ ನೋಟಿಸ್ ಅಂತ ಕರಿತೀವಿ. 12 11 11 ಚಾರ್ಜ್ ಶೀಟ್ ಅಂತಲೇ ಹೇಳ್ತೀವಿ ನಾವು. ಇಲ್ಲಿ ಬರೀ ನೋಟಿಸ್ ಅಂತ ಹೇಳ್ತೀವಿ, ಅಲ್ಲಿ ಚಾರ್ಜ್ ಶೀಟ್ ಅಂತ ಹೇಳ್ತೀವಿ. ಅಲ್ಲಿ ಚಾರ್ಜ್ ಶೀಟ್ ಏನು ಅಂದರೆ 4 ಎನ್ಕ್ಲೋಷರ್ಸ್ ಕೊಡ್ತೀವಿ. ಚಾರ್ಜ್ ಶೀಟ್ 1 2 3 4 ಅಂತ ಕರಿತೀವಿ. 1 ಅಂದರೆ ಫಸ್ಟು ಚಾರ್ಜ್ ಬರಿತೀವಿ. ಚಾರ್ಜಲ್ಲೇನೋ ನಿಮಗೆ ಗೊತ್ತಲ್ಲ, ನೀವು ಇಂಥವರು ಇಂಥದ್ದು ಮಾಡಿದಿರಿ, ಇದು ಇಂಥ ರೂಲ್ಸ್ಗೆ ಅಗೇನೆಸ್ಟ್ ಆಗಿದೆ, ಹಾಗಾಗಿ ಇದು ಏನು ರೂಲ್ 3 1 2 3 ಪ್ರಕಾರ ನಿಮ್ಮ ನಿರ್ಲಕ್ಷ್ಯತೆನೋ ಅಥವಾ ಏನೋ ತೋರಿಸತ್ತೆ ಅಂತ ಬರಿತೀವಿ. ಕೆಳಗಡೆ ಇನ್ನೊಂದು ಕೊಡ್ತೀವಿ, ಅದಕ್ಕೆ ಏನು ಹೇಳ್ತೀವಿ, ಈ ಚಾರ್ಜ್ ಇದೆಯಲ್ಲ, ಈ ಚಾರ್ಜನ್ನು ಎಕ್ಸ್ಪ್ಯಾಂಡ್ ಮಾಡಿ ಬರಿತೀವಿ. ಮೋಡಸ್ ಆಪರೆಂಡಿ ಅಂತ ಕರಿತೀವಿ. ನೀವು ಹೇಗೆ ಮಾಡಿದೀಯಾ ಅಂತ ಹೇಳೋವಂಥದ್ದು, ಹೌದಲ್ವಾ? ಕಲೆಕ್ಟ್ ಮಾಡೋದಕ್ಕೆ ಪ್ರೂಫ್ ಕೊಡೋಂಥದ್ದು, ಇಂಥ ಕ್ಯಾಶ್ ಬುಕ್ಕಲ್ಲಿ ತೊಗೊಂಡೇ ಇಲ್ಲ, ನೀನು ದುಡ್ಡು ಕಲೆಕ್ಟ್ ಮಾಡಿ ರಸೀಟನ್ನು ಇಶ್ಯೂ ಮಾಡಿದೀಯಾ, ಕ್ಯಾಶ್ ಬುಕ್ಕಲ್ಲಿ ತೊಗೊಂಡಿಲ್ಲ, ರೆಮಿಟೆನ್ಸಲ್ಲಿ ಕೊಟ್ಟಿಲ್ಲ, ರೆಮಿಟೆನ್ಸಲ್ಲಿ ಕೊಡ್ತೇ ನೀನು ಇಂಟಿಗ್ರಿಟಿ ಇಲ್ಲ ಅಂತ ತೋರಿಸ್ಕೊಂಡಿದೆಯೇ, ಇಂಥದ್ದೆಲ್ಲ ಡೀಟೈಲ್ ಎಕ್ಸ್ಪ್ಲನೇಷನ್ ಅಲ್ಲಿ ಕೊಡ್ತೀವಿ. 2ನೇದಲ್ಲಿ 1 2 3 4 ಅಂತ ಹೇಳ್ತೀವಲ್ಲ ಅದ್ರ ಚಾರ್ಜ್ ಶೀಟಲ್ಲಿ. ಸೊ 3ನೇದಲ್ಲಿ ಏನು ಹೇಳ್ತೀವಿ, ನೋಡಪ್ಪ ಇಂಥದಕ್ಕೆ ಡಾಕ್ಯುಮೆಂಟ್ಗಳಿಟ್ಟು ಇಂತಿಂಥ ಡಾಕ್ಯುಮೆಂಟ್ಗಳಿದ್ದಾವೆ ಅಂತ ಹೇಳ್ತೀವಿ. 4ನೇದರಲ್ಲಿ ಇಂತಿಂಥ ಸಾಕ್ಷಿಗಳಿದ್ದಾರೆ ಅಂತ ಹೇಳ್ತೀವಿ. ಸೊ 1 to 4 ಅಂದರೆ ಚಾರ್ಜ್ ಶೀಟ್ 1 to 4 ಅಂದರೆ ಇದು 4. ಇದು 4ಕ್ಕೆ ಒಂದು ಶೋಕಾಸ್ ನೋಟಿಸ್, ಈಗಾಗಲೇ ಹೇಳಿದ್ನಲ್ಲ ಅದೇ ಶೋಕಾಸ್ ನೋಟಿಸ್. ಆ ಶೋಕಾಸ್ ನೋಟಿಸ್ ಕೊಟ್ಬಿಡ್ತೀವಿ. ಶೋಕಾಸ್ ನೋಟಿಸ್ ಕೊಟ್ಟು 15 ದಿವಸ ಕೊಡ್ತೀವಿ. ನೋಡಿ, ನಾನು ಇನ್ನೊಂದು ಹೇಳಿದೆ ನಿಮಗೆ, ಏನಂತ, ಪ್ರಿನ್ಸಿಪಲ್ಸ್ ಆಫ್ ನ್ಯಾಚುರಲ್ ಜಸ್ಟಿಸ್ ಅಂತ. ಜಸ್ಟಿಸ್ ಟು ಬಿ ಮೈಂಟೈನ್ಡ್ ಅಟ್ ಆಲ್ ಲೆವೆಲ್ಸ್ ಅಂತ ಕೊಟ್ಟ ತಕ್ಷಣ 15 ದಿವಸ ಕೊಡ್ತೀವಿ. ಅವ್ನು ಬರ್ಕೊತಾನೆ, ಸರ್ 15 ದಿವಸ ನನಗೆ ಸಾಕಾಗಲ್ಲ ಸರ್, ಇನ್ನೊಂದು 8 ದಿವಸ ಕೊಡಬೇಕು ಸರ್ಕಾರ ಹೇಳುತ್ತೆ. ಗಿವ್ ಆಪರ್ಚುನಿಟಿ ಫಾರ್ ಹಿಮ್. ಇದನ್ನೇ ನಾವು ಹೇಳೋದು, ಬೀಯಿಂಗ್ ಹರ್ಡ್, ಹಿ ಶಾಲ್ ನಾಟ್ ಬಿ ಕಂಡೆಮ್ಡ್ ಅನ್ಹರ್ಡ್ ಅಂತ ಹೇಳ್ತೀವಿ. ಅವ್ನು ಕೇಳ್ಕೊಳ್ಳಿ, ಕೊಡಿ, ಸಮಯ ಕೊಡಿ. ನೋಡಿ ಎಷ್ಟು ಪ್ರೊಟೆಕ್ಷನ್ ಕೊಟ್ಟಿದೆ ನಮಗೆ, ಇಷ್ಟೆಲ್ಲ ಸೌಕರ್ಯ ಕೊಟ್ಟಿದೆ. ನಾವು ತಪ್ಪು ಮಾಡಬಾರ್ದು ಅನ್ನೋದು ಭಾಳ ಮುಖ್ಯ. ತಪ್ಪು ಮಾಡಿದ್ಮೇಲೆ ಎಲ್ಲರೂ ಒಂದು ಕಡೆ ಕಷ್ಟ ಬರುತ್ತೆ ಅನ್ನೋದು ಬೇರೆ. ಸೊ ಇದಿಷ್ಟು ಹೇಳುತ್ತೆ ಅದು. ನೆಕ್ಸ್ಟ್ ಏನು ಹೇಳುತ್ತೆ, ಇಷ್ಟಾದಮೇಲೆ ಅವರು ಏನೋ ಒಂದು ನೋಟಿಸ್ ಕೊಡ್ತಾರೆ, ಏನೋ ಒಂದು ರಿಪ್ಲೈ ಕೊಡ್ತಾರೆ ಅಂತ ಇಟ್ಕೊಳ್ಳಿ. ನೋಡಿರಿ, ಅಥಾರಿಟಿ ಏನು, ಇಲ್ಲಿ ನಮ್ಗೇನು ಹೇಳ್ತೀವಿ, ನೋಟಿಸ್ ಕೊಡೋರು, ಚಾರ್ಜ್ ಶೀಟ್ ಕೊಡೋರು ಬೇರೆ ಯಾರೂ ಆಗಿರೋಕ್ಕೆ ಸಾಧ್ಯ ಇಲ್ಲ. ಓನ್ಲಿ ದೋಸ್ ಅಥಾರಿಟೀಸ್ ವಿಚ್ ಆರ್ ಎಂಪವರ್ಡ್, ಅಪಾಯಿಂಟಿಂಗ್ ಅಥಾರಿಟೀಸೇ ಕೊಡಬೇಕು, ಬೇರೆ ಯಾರೂ ಕೊಡೋಂಗಿಲ್ಲ. ಇದು ಭಾಳ ಮುಖ್ಯ. ಸೊ ಅವ್ರು ಕೊಟ್ಟರೆ ಒಂದು ಉತ್ತರ ಕೊಡ್ತಾರೆ. ಅವರು ಏನಂತ ಕೊಡ್ತಾರೆ, ಹಿಂಗಾಯಿತು, ಈ ಸಂದರ್ಭಗಳು ನನ್ನ ಮೋಡಸ್ ಆಪರೆಂಡಲ್ಲಿ ತಪ್ಪಾಗಿದೆ, ಈ ತಪ್ಪಾಗಿರೋದನ್ನು ದಯವಿಟ್ಟು ಕ್ಷಮಿಸಿ ಅಂತ ಕೊಡ್ಬೋದು. ಸೊ ಒಂದು ಸಾರಿ ಈ ನೋಟಿಸ್ಗೆ ಉತ್ತರ ಕೊಟ್ಟುಬಿಟ್ರೆ ಆ ಸ್ಟೇಜಲ್ಲಿ ಸಹ ನಾವೇನಂತ ಕರಿತೀವಿ, ಯಾರು ಡಿಪಾರ್ಟ್ಮೆಂಟ್ ಎನ್ಕ್ವೈರಿನಲ್ಲಿ ಮಾಡೋರು ಯಾರು, ಅಥಾರಿಟಿ ಯಾರಿದ್ದಾರೆ, ಅವ್ರು ಏನು ಮಾಡ್ಬೋದು ಅಂತಂದರೆ, ಈ ಸ್ಟೇಜಲ್ಲಿ ಇವನು ಒಪ್ಕೊಂಡಿದ್ದಾನೆ, ಇವನು ಈ ಸ್ಟೇಜಲ್ಲಿ ಒಂದು ಪನಿಷ್ಮೆಂಟ್ ಕೊಡ್ಬೋದು, ಇನ್ನೊಮ್ಮೆ ನೋಟಿಸ್ ಕೊಡೋದು, ಬಾರಪ್ಪ ನೀನು ನನ್ನ ಮುಂದೆ ಹಾಜರಾಗಿ ನೋಡಿ, ಇಷ್ಟು ತಪ್ಪು ಮಾಡಿದೆಯೇ, ಇಂಥ ಡಿಫ್ರೆನ್ಸನ್ನು ಕಟ್ಟು, ನಿನಗಿಂಥ ಪನಿಷ್ಮೆಂಟ್ ಕೊಡ್ತೀನಿ ಅಂತ ಹೇಳಿ ಒಂದು ಪನಿಷ್ಮೆಂಟ್ ಕೊಟ್ಟು ಇನ್ನೊಂದು ನೋಟಿಸ್ ಕೊಡೋದು, ಇಂಥ ಪನಿಷ್ಮೆಂಟ್ ಕೊಟ್ಟಿದ್ದೀವಿ ಅಂತ. ಈವನ್ 11 ಪ್ರಾರಂಭ ಮಾಡಿದ್ರೂ ನೀವು ಸ್ಮಾಲ್ ಅಂದರೆ ಲಘು ದಂಡನೆಗಳಾದರೆ ಅಲ್ಲಿ ನೀವೇ ಕೊಟ್ಬಿಡ್ಬೋದು, ಅಂದರೆ ಯಾರು ಅಥಾರಿಟಿ ಇರ್ತಾರೋ ಅವ್ರಿಗೆ ಕೊಡ್ಬೋದು. ಸೊ ಇನ್ನು ಕೆಲವು ಸಂದರ್ಭಗಳೇನಾಗುತ್ತೆ, ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ನಡೆಸಲೇಬೇಕಾಗತ್ತೆ, ನಾನು ನಿಮಗೆ ಪನಿಷ್ಮೆಂಟ್ ತೋರಿಸ್ತೆ, ಕಠಿಣ ದಂಡನೆಗಳನ್ನು ತೋರಿಸ್ತೆ. ಆ ಸಂದರ್ಭಗಳಲ್ಲೆಲ್ಲ ಏನು ಎನ್ಕ್ವೈರಿ, ಡೀಟೈಲ್ಡ್ ಎನ್ಕ್ವೈರಿ ಈಸ್ ಅಬ್ಸಲ್ಯೂಟ್ಲಿ ರಿಕ್ವೈರ್ಡ್. ಸೊ ಅಬ್ಸಲ್ಯೂಟ್ಲಿ ರಿಕ್ವೈರ್ಡ್ ಅಂದರೆ ಏನು, ಕಾರಣ ಕೇಳೋ ನೋಟಿಸ್ ಕೊಟ್ಟ ತಕ್ಷಣ ಆರೋಪದ ವಿವರಗಳು ಇದೆ ಹೇಳಿದ್ದಾರೆ,
ನಿಯಮ 11 ಅಡಿ ಮುಂದುವರಿತೀವಿ ಅಂತ ಹೇಳೋದು ಒಂದು ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಆಫೀಸರ್ನ ಅಪಾಯಿಂಟ್ ಮಾಡೋಂಥದ್ದು. ಯಾರು ಆಗಿರ್ಬೋದು. ಈಗ ನಾರ್ಮಲಿ ಡಿಸ್ಟ್ರಿಕ್ಟ್ ಜಡ್ಜಸ್ನ ಮಾಡ್ತಾ ಇದೆ ಸರ್ಕಾರ, ವೆರಿ ಗುಡ್. ಸೊ ಮಾಡ್ತಾರೆ, ಮಾಡಿದಾಗ ಅವ್ರ ಮುಂದೆ ಪ್ರೆಸೆಂಟ್ ಆಗೋದು, ಅದಕ್ಕೊಬ್ಬರು ಪ್ರೆಸೆಂಟಿಂಗ್ ಆಫೀಸರ್ನ ನೇಮಿಸುತ್ತೆ ಸರ್ಕಾರ. ನೋಡಿರಿ, ಭಾಳ ಇಂಪಾರ್ಟೆಂಟು ಏನಂತಂದರೆ, ಅವನು ರಿಪ್ಲೈ ಕೊಡೋವರೆಗೆ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿನ ಯಾರನ್ನು ಇವರನ್ನು ವಿಚಾರಣಾಧಿಕಾರಿಗಳನ್ನು ನೇಮಿಸಬಾರ್ದು, ರಿಪ್ಲೈ ಕೊಡೋವರೆಗೆ ನೇಮಿಸಬಾರ್ದು. ಯಾಕೆ ನೇಮಿಸಬಾರ್ದು ಅಂತಂದರೆ, ನೀವು ಆರ್ ಪ್ರಿಜುಡಿಷಿಯಲ್ ಅಂತ ಡಿಸೈಡ್ ಮಾಡುತ್ತೆ ಕೋರ್ಟು. ಪ್ರಿಜುಡಿಷಿಯಲ್ ಯಾಕೆ ಪ್ರಿಜುಡಿಷಿಯಲ್? ನೀವು ಮೊದಲೇ ಕೊಟ್ಬಿಡಿ. ಈಗ ಒಂದು ಕಡೆ ನೋಟಿಸ್ ಕೊಡೋದು, ಇನ್ನೊಂದು ಕಡೆ ಇದನ್ನು ವಿಚಾರಣಾಧಿಕಾರಿನ ಅಪಾಯಿಂಟ್ ಮಾಡಿಬಿಡೋದು, ಮಂಡನಾಧಿಕಾರಿ ಅಪಾಯಿಂಟ್ ಮಾಡಿಬಿಡೋದು. ನೋಟಿಸ್ಗೆ ಇನ್ನೂ ನಿಮ್ಮ ಪೀರಿಯಡ್ ಮುಗದೇ ಇರೋಲ್ಲ, ಅವ್ನು ತಲುಪೋದೊಂದು 4 ದಿವಸ ಆಗುತ್ತೆ, ಆಮೇಲೆ 15 ದಿವಸ ಕೊಟ್ಟಿರ್ತೀರಿ ನೀವು. ಆ ಕೊಟ್ಟಿರೋವಂಥ ಸಮಯ ಕಳೆಯೋದ್ರ ಮೊದಲೇ ವಿಚಾರಣಾಧಿಕಾರಿ ಮಂಡನಾಧಿಕಾರಿನ ಮಾಡೋದು. ಅಂದರೆ ಏನರ್ಥ? ಯು ಆರ್ ಪ್ರಿಜುಡಿಷಿಯಲ್, ಯು ಆರ್ ನಾಟ್ ಗಿವನ್ ಹಿಮ್ ಅನ್ ಅಪಾರ್ಚುನಿಟಿ ಟು ಎಕ್ಸ್ಪ್ಲೈನ್ ಹಿಮ್ಸೆಲ್ಫ್. ಒಂದು ನೋಟಿಸ್ ಕೊಡಿ, ಬರಲ್ವಾ? ಇನ್ನೊಂದು ನೋಟಿಸ್ ಕೊಡಿ, ಆಗಲೂ ಬರಲ್ವಾ? ವಿಚಾರಣಾಧಿಕಾರಿ ಅಪಾಯಿಂಟ್ ಮಾಡಿ. ಸೊ ಯು ಕ್ಯಾನ್ ಹ್ಯಾವ್ ಆ್ಯಂಪಲ್ ಏನು ನಿಮ್ಗೆ ಸಬ್ಸ್ಟ್ಯಾನ್ಷಿಯೇಟ್ ಮಾಡ್ಕೊಳ್ಳೋಕ್ಕೆ ನಿಮ್ಗೆ ಅವಕಾಶ ಇದೆ. ವಿ ಹ್ಯಾವ್ ನಾಟ್ ವೈಲೇಟೆಡ್ ಪ್ರಿನ್ಸಿಪಲ್ಸ್ ಆಫ್ ನ್ಯಾಚುರಲ್ ಜಸ್ಟಿಸ್ ಅನ್ನೋದಕ್ಕೆ ಅವಕಾಶ ಇದೆ. ಸೊ ಇಷ್ಟನ್ನು ಮಾಡಿ ಅಂತ ಸರ್ಕಾರ ಹೇಳುತ್ತೆ. ಸೊ ಕಾರಣ ಕೇಳುವ ನೋಟಿಸು, ಆರೋಪ ಪಟ್ಟಿ, ವಿಚಾರಣಾಧಿಕಾರಿ, ಮಂಡನಾಧಿಕಾರಿ, ಮತ್ತು ಅರೆ ನ್ಯಾಯಿಕ ವ್ಯವಸ್ಥೆ ಅಂತ ಕರಿತೀವಿ, ಅದರಲ್ಲಿ ಪ್ರೆಸೆಂಟ್ ಆಗಬೇಕು. ಈ ಪ್ರೆಸೆಂಟಿಂಗ್ ಆಫೀಸರ್ ಮೂಲ ಕೆಲಸ ಏನು ಅಂತಂದರೆ, ಇವರು ಏನು ತಪ್ಪು ಮಾಡಿದ್ದಾರೆ ಅನ್ನೋದನ್ನು ಸಾಕ್ಷಿಗಳ ಮೂಲಕ ತಾವೇ ಹೇಳ್ಬಿಡೋದಲ್ಲ. ಪ್ರೆಸೆಂಟಿಂಗ್ ಆಫೀಸರ್ ಕೆಲಸ ಏನಂದರೆ, ಸಾಕ್ಷಿಗಳನ್ನು ಪ್ರಿಪೇರ್ ಮಾಡಿ ಅವರ ಮೂಲಕ ಇಲ್ಲಿರ್ತಕ್ಕಂಥ ಡಾಕ್ಯುಮೆಂಟ್ಗಳನ್ನು ಜಡ್ಜ್ಗೆ ಅಥವಾ ಯಾರು ವಿಚಾರಣಾಧಿಕಾರಿ ಅಂತ ಹೇಳ್ತೀವಿ ಅವ್ರಿಗೆ ಕೊಡುವಂಥದ್ದು ಮಂಡನಾಧಿಕಾರಿಗಳ ಕೆಲಸ. ಮತ್ತು ಈ ಸ್ಟೇಜಲ್ಲಿ ವಿಚಾರಣಾಧಿಕಾರಿಯಾದವರು, ಯಾರು ಅಕ್ಯೂಸ್ಡ್ ಅಂತ ಕರಿತೀವಿ ನಾವು, ಅವರಿಗೆ ಒಂದು ಚಾನ್ಸ್ ಕೊಡ್ತಾರೆ. ನಿಮ್ಮ ಪರವಾಗಿ ಯಾರಾದರೂ ವಾದಿಸೋರ ಕರ್ಕೊಂಬರ್ತೀರಾ? ಅವರು ಇವರಾಗಿರಬಾರ್ದು, ಲಾಯರ್ಸ್ ಆಗಿರಬಾರ್ದು, ವೆರಿ ಸಿಂಪಲ್. ಅವರು ನ್ಯಾಯಾಧೀಶರಾಗಿರಬಾರ್ದು, ಸೊ ನ್ಯಾಯವಾದಿಗಳಾಗಿರ್ಬಾರ್ದು. ಅಂಥವ್ನು ಕರ್ಕೊಂಬರೋಕ್ಕೆ ನಿಮ್ಗೆ ಅವಕಾಶ ಇದೆ. ಯಾರನ್ನಾರು ನೀವು ಕರ್ಕೊಂಬರ್ಬೋದು ಅಂತ ಅವ್ನಿಗೊಂದು ಆಪರ್ಚುನಿಟಿ, ಅವನು ಕರ್ಕೊಂಬರ್ಬೋದು. ಇವನ ಪರವಾಗಿ ಪ್ಲೀಡ್ ಮಾಡೋದು, ಇವರೇನೋ ಸಾಕ್ಷಿಗಳನ್ನು ಕ್ರಾಸ್ ಎಕ್ಸಾಮಿನೇಷನ್ ಮಾಡೋದು, ಇಂಥದ್ದೆಲ್ಲ ಪ್ರೊಸೀಜರ್ ನಡೆಯುತ್ತೆ. ನಡೆದ ಮೇಲೆ ಒಂದು ಫೈನಲ್ ಸ್ಟೇಜನ್ನು ತಲುಪ್ತಾರೆ. ಆ ಫೈನಲ್ ಸ್ಟೇಜಲ್ಲಿ ಒಂದು ಏನು ಕೊಡ್ತಾರೆ, ನಾರ್ಮಲಿ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಆಫೀಸರ್ಗಳಿಗೆ ಏನು ಅವ್ರ ಕೆಲಸ ಅಂತಲೂ ಹೇಳ್ಬಿಟ್ಟಿದೆ ಸರ್ಕಾರ. ಏನು ಕೆಲಸ ಅಂತಂದರೆ, ಇವರು ವಿಚಾರಣೆಯಲ್ಲಿ ಸಾಕ್ಷೀಭೂತರಾಗಿ ಕೂತಿರುವಂಥದ್ದು, ಏನೇನು ಪ್ರೊಡ್ಯೂಸ್ ಮಾಡುತ್ತೆ ಅದನ್ನೆಲ್ಲದನ್ನು ಬರ್ಕೊಳ್ಳೋವಂಥದ್ದು, ಮತ್ತು ಚಾರ್ಜಸ್ ಫ್ರೇಮ್ ಆಗಿರುತ್ತಲ್ಲ, ಆ ಚಾರ್ಜಸ್ಸು ಪ್ರೂವ್ಡ ನಾಟ್ ಪ್ರೂವ್ಡ ಎರಡೇ ಬರೀಬೇಕು ಅಂತ. ವಿಚಾರಣಾಧಿಕಾರಿಯಾದವರು ಇವರು ತುಂಬ ದುರ್ನಡತೆಯನ್ನು ಎಸಗಿದ್ದಾರೆ, ಇವ್ರ ಮೇಲೆ ಆ್ಯಕ್ಷನ್ ತಗೋಬೇಕು, ಇವ್ರನ್ನ ಡಿಸ್ಮಿಸ್ ಮಾಡಬೇಕು ಅಂತನೋ ಏನಾದ್ರು ಪನಿಷ್ಮೆಂಟ್ ಕೊಡಬೇಕು ಅಂತನೋ ಬರೆಯೋ ಅಧಿಕಾರ ಅವ್ರಿಗಿಲ್ಲ. ಅವ್ರಿಗೇನು ಅಧಿಕಾರ? ಬಿಕಾಸ್ ಅವ್ರ ಕೆಲಸ ವಿಚಾರಣೆ ಮಾಡಿಸೋದು, ವಿಚಾರಣೆ ಆದಮೇಲೆ ಚಾರ್ಜ್ ಏನಿದೆ 1, 2, 3 ಚಾರ್ಜು ಪ್ರೂವ್ ಆಯಿತಾ ಇಲ್ವಾ ಹೇಳೋದಷ್ಟೇ. ಇಷ್ಟು ಕೆಲಸ ಅವ್ರು ಮುಗಿತು. ಸೊ ಸಾಕ್ಷಿಗಳ ಸಮೇತವಾಗಿ, ಅಂದರೆ ಏನೇನು ಸಾಕ್ಷಿ ಕೊಟ್ಟಿದ್ದಾರೆ, ಅವ್ರ ಹೇಳಿಕೆಗಳೇನು, ಎಲ್ಲದರ ಸಮೇತವಾಗಿ ಇಂಥ ಚಾರ್ಜು ಪ್ರೂವ್ ಆಗಿದೆ, ಇಂಥ ಚಾರ್ಜು ಪ್ರೂವ್ ಆಗಿಲ್ಲ ಅಂತ ಹೇಳಿ ಅದಷ್ಟೂ ಚಾರ್ಜನ್ನು, ಅದಷ್ಟೂ ಫೈಲನ್ನು ಯಾರು ಇವ್ರನ್ನ ಡಿಪಾರ್ಟ್ಮೆಂಟ್ ಎನ್ಕ್ವೈರಿಗೆ ಅಪಾಯಿಂಟ್ ಮಾಡಿದ್ರೋ ಅವ್ರಿಗೆ ಕಳಿಸ್ಕೊಡೋಂಥ. ಸೊ ಇದು ಈ ಸ್ಟೇಜ್ ಆದಮೇಲೆ ಯಾರು ಅಧಿಕಾರಿಗಳಿರ್ತಾರೋ, ಪನಿಷ್ಮೆಂಟ್ ಕೊಡೋಂಥ ಅಪಾಯಿಂಟಿಂಗ್ ಅಥಾರಿಟೀಸ್ ಇರ್ತಾರೋ, ಅವರು ವಿಚಾರಣಾಧಿಕಾರಿಗಳು ಕರೆಸಿದಂಥ ಎಲ್ಲವ ವಿವರಗಳನ್ನು ಓದಿ ತಿಳ್ಕೊಂಡು ಆಮೇಲೆ ಯೋಚನೆ ಮಾಡ್ತಾರೆ, ಇದ್ರ ಪ್ರಕಾರ ಇವ್ರಿಗೆ ಪನಿಷ್ಮೆಂಟ್ ಕೊಡಬೇಕಾ ಬೇಡವಾ. 2-3 ಥರ ಇದೆ. ಪನಿಷ್ಮೆಂಟ್ ಕೊಡಬೇಕಾ ಬೇಡವಾ ಮೊದಲನೇದು. ಎರಡನೇದು, ಅಥವಾ ಈ ವಿಚಾರಣೆ ಕರೆಕ್ಟಾಗಿ ನಡೆದಿದೆಯೋ ನಡೆದಿಲ್ವೋ, ಯಾವುದಾದ್ರು ಒಂದು ಸಂದರ್ಭದಲ್ಲಿ ಇವರು ವಿಚಾರಣೆಯಲ್ಲಿ ಸ್ವಲ್ಪ ಫೇಲ್ಯೂರ್ ಆಗಿದ್ದಾರಾ, ಅಥವಾ ಇನ್ಯಾವುದಾದ್ರೂ ಕಮಿಟ್ಮೆಂಟ್ಸ್ ಆಗಿದೆಯಾ, ಇಲ್ಲಿ ಯಾವುದೋ ಒಂದು ಸ್ಟೇಜಲ್ಲಿ ಇರ್ಬೋದು. 2 ಸಾಕ್ಷಿಗಳನ್ನೇ ಕರೆದಿರಲ್ಲ. ಸೊ ಇವ್ರು ಹೇಳ್ಬೋದು, ಈ 2 ಸಾಕ್ಷಿಗಳನ್ನು ಕರೆದು ಅವ್ರದ್ದನ್ನು ತೊಗೊಂಡು ನಮಗೆ ವಿಚಾರಣೆಯಲ್ಲಿ ಕೊಡಿ ಅಂತ ಕೇಳ್ಬೋದು. ಈ ಸ್ಟೇಜಲ್ಲೂ ಕೇಳ್ಬೋದು. ಸೊ ಕೇಳಿದ್ಮೇಲೆ ಪುನಃ ಬರ್ತದ್ದು, ಪುನಃ ಬಂದಮೇಲೆ ವಾಪಸ್ ಬಂದಮೇಲೆ ಇವರೇನು ಮಾಡ್ತಾರೆ, ಇದ್ರ ಮೇಲೆ ಆ್ಯಕ್ಷನ್ ತೊಗೊಳ್ಬೇಕೋ ಬೇಡೋ ಅನ್ನೋದು ಇವ್ರಿಗೆ ಬಿಟ್ಟು ವಿಚಾರ. ಆ್ಯಕ್ಷನ್ನೇ ತೊಗೊಳ್ಳಲ್ಲ, ನಾಟ್ ಅಪ್ರೂವ್ಡ್ ಅಂತಂದ್ರೆ ಏನು ಮಾಡ್ಬೋದು, ದಿ ಚಾರ್ಜಸ್ ಆರ್ ನಾಟ್ ಪ್ರೂವ್ಡ್, ಯು ಆರ್ ಎಕ್ಸಾನರೇಟೆಡ್ ಅಂತ ಅವ್ನಿಗೆ ಕೊಟ್ಬಿಡ್ಬೋದು. ದರ್ ಇಸ್ ನೋ ಪ್ರಾಬ್ಲಮ್. ಇಲ್ಲಪ್ಪ ನಾವೇನಾದ್ರು ಆ್ಯಕ್ಷನ್ ತೊಗೊಳ್ಬೇಕು ಅಂತಂದಾಗ ನೋಡಿರಿ, ಈ ಸ್ಟೇಜಲ್ಲಿ ಒಂದು ನೆಕ್ಸ್ಟು ಶುರುವಾಗುತ್ತೆ. ಏನು ಶುರುವಾಗುತ್ತೆ, ನೀವು ಸೆಕೆಂಡ್ ಶೋ ಕಾಸ್ ನೋಟಿಸ್ ಕೊಡಬೇಕು ಅಂತ ಕೋರ್ಟ್ ಹೇಳುತ್ತೆ. ಎಲ್ಲದರಲ್ಲೂ ಹೇಳುತ್ತೆ ಸೆಕೆಂಡ್ ಶೋ ಕಾಸ್ ನೋಟಿಸ್ ಈಸ್ ಎ ಮಸ್ಟ್ ಅಂತ ಹೇಳುತ್ತೆ. ಈ ಸೆಕೆಂಡ್ ಶೋ ಕಾಸ್ ನೋಟಿಸ್ ಅಂದ್ರೇನು, ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿನಲ್ಲಿ ಏನು ಡಿಸಿಷನ್ ಬಂದಿದೆ, ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಕಾಪಿ ಏನು ಬಂದಿದೆ, ಆ ಕಾಪಿನ ಎನ್ಕ್ಲೋಸ್ ಮಾಡಿ ಒಂದು ಶೋಕಾಸ್ ನೋಟಿಸ್ ಕೊಟ್ಟು ಅದನ್ನು ಅವ್ನಿಗೆ ತಲುಪಿಸೋದು ಡೆಲಿಂಕ್ವಿಂಟ್ ಅಫಿಷಿಯಲ್ಗೆ.
ತಲುಪಿಸಿ ಅವನನ್ನು ಕೇಳ್ಕೊಳ್ಳೋದು, ನೋಡಪ್ಪ 15 ದಿನಗಳ ಒಳಗಾಗಿ ಇದಕ್ಕೆ ನೀನೇನಾದ್ರು ಬರ್ಕೊಡೋದಿದ್ರೆ ಬರ್ಕೊಡು ಅಂತ ಕೇಳ್ಕೊಳ್ಳೋದು. ಅಲ್ಲೂ ಇವರು ಪನಿಷ್ಮೆಂಟ್ ಬಗ್ಗೆ ಏನು ಮಾತಾಡಬಾರ್ದು. ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿಲಿ ಏನಾಗಿದೆ ರಿಸಲ್ಟು ಅದು ನಿನ್ನೆ ಕಳಿಸ್ತಾ ಇದ್ದೀವಿ ಅಂತ ಹೇಳ್ಕೊಡು. ಸೊ ಇದು ಆದಮೇಲೆ ಹಿ ವಿಲ್ ಹ್ಯಾವ್ ಟು ಟೇಕ್ ಎ ಡಿಸಿಷನ್. ನೋಡಿ, ಭಾಳ ಇಂಪಾರ್ಟೆಂಟ್ ಏನಂತಂದರೆ, ಈ ಎನ್ಕ್ವೈರಿ ಆದಂತಹ ಎನ್ಕ್ವೈರಿ ರಿಪೋರ್ಟನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಬಿಡೋದು ಎರಡೂ ಯಾರು ಅಥಾರಿಟಿ ಇರ್ತಾರೆ ಅವ್ರಿಗೆ ಬಿಟ್ಟಂಥ ವಿಚಾರ. ಅವ್ರು ಹೇಳ್ಬೋದು, ನಿಮ್ಮ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿನ ನಾನು ಒಪ್ಪಲ್ಲ. ಕಾರಣ ಏನು ಅಂತಂದರೆ, ಇವರು ಮಾಡಿರುವಂತಹ ದುರ್ನಡತೆಗೆ ಇಂತಿಂಥ ಪ್ರೂಫ್ ಇದೆ. ಆ್ಯಸ್ ಸಚ್ ನಿಮ್ಮ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿನ ಸೈಡ್ಗೆ ಒತ್ತರಿಸಿ ನಾನು ಇವರಿಗೆ ಪನಿಷ್ಮೆಂಟ್ ಕೊಡ್ತಾ ಇದ್ದೀನಿ ಅಂತ ಹೇಳ್ಬೋದು. ಅದಕ್ಕೂ ನೋಟಿಸ್ ಕೊಡಬೇಕು ಇವರು, ಅಷ್ಟೇ, ಇನ್ನೊಂದು ನೋಟಿಸ್ ಕೊಡಬೇಕು. ಸೊ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಬಿಡೋದು ಯಾರು ಅಧಿಕಾರಿಗಳಿದ್ದಾರೆ ಅಪಾಯಿಂಟಿಂಗ್ ಅಥಾರಿಟಿ ಅವ್ರಿಗೆ ಸಂಬಂಧಪಟ್ಟದ್ದು ಅಂತ ಹೇಳ್ತೇವೆ ಸರ್ಕಾರ. ಅಲ್ಲಿವರೆಗೂ ಅವ್ರಿಗೆ ಅಧಿಕಾರ ಕೊಟ್ಟಿದೆ. ಅಥವಾ ಅವ್ರು ಏನೇ ರಿಪೋರ್ಟ್ ಕೊಟ್ಟಿದ್ರು ಇದು ಒಪ್ಪತಕ್ಕದ್ದಲ್ಲ, ಎಕ್ಸಾನ್ರೇಟ್ ಮಾಡಿದ್ರು ಅಂತ ಹೇಳ್ಬೋದು. ಫಾರ್ ಎವ್ರಿಥಿಂಗ್ ಗೌರ್ಮೆಂಟ್ ಎಕ್ಸ್ಪೆಕ್ಟ್ಸ್ ನಾವೇನು ಹೇಳ್ತೀವಿ ಅಂತಂದರೆ, ಇದಕ್ಕೆ ಸ್ಪೀಕಿಂಗ್ ಆರ್ಡರ್ ಅಂತ ಹೇಳ್ತೀವಿ. ಪ್ರತಿಯೊಂದಕ್ಕೂ ಸ್ಪೀಕಿಂಗ್ ಆರ್ಡರ್ ಕೊಡಬೇಕು, ರೀಸನ್ಸ್ ಬರೀಬೇಕು, ಅಂಡರ್ ವಾಟ್ ಸರ್ಕಮ್ಸ್ಟೆನ್ಸಸ್ ಹಿ ಹ್ಯಾಸ್ ಟೇಕನ್ ಸಚ್ ಡಿಸಿಷನ್ ಅಂತ ಹೇಳಬೇಕು. ಡಿಸಿಷನ್ ತೊಗೊಂಡು ಹಿ ಕ್ಯಾನ್ ಡೆಫಿನೆಟ್ಲಿ ಡೂ ದಿ ಜಾಬ್. ಇದು ಬಹಳ ಮುಖ್ಯವಾದಂತಹ ವಿಚಾರ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿನಲ್ಲಿ. ಸೊ ಈ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಆದಮೇಲೆ ನೆಕ್ಸ್ಟು ಅಪೀಲ್ ಆ್ಯಂಡ್ ರಿವ್ಯೂ ಅಂತ ಕರಿತೀವಿ. ಅಪೀಲ್ ಅಂದರೆ ನಿಮಗೆ ಗೊತ್ತಿದೆ ನೋಡಿ, ನಾನು ಹೇಳಿದೆ ನಿಮಗೆ, ಈ ಪ್ರೊಬೇಷನರಿ ಪೀರಿಯಡಲ್ಲಿ ದೆರ್ ಈಸ್ ನೋ ಅಪೀಲ್ ಎಟ್ ಆಲ್. ಎಲ್ಲೂ ಅಪೀಲ್ ಹೋಗೋಂಗಿಲ್ಲ. ರೀಸನ್ ಕೊಟ್ಟು ಕೋರ್ಟ್ ಮಾಡಿ ನೆಕ್ಸ್ಟ್ ಹೈಯರ್ ಅಥಾರಿಟಿಯಿಂದ, ಇಫ್ ಈಸ್ ನಾಟ್ ಗೌರ್ಮೆಂಟ್, ನೆಕ್ಸ್ಟ್ ಹೈಯರ್ ಅಥಾರಿಟಿಯಿಂದ ಅಪ್ರೂವಲ್ ತೊಗೊಂಡು ಫೈಲಲ್ಲಿ ಡಿಸ್ಚಾರ್ಜ್ ಮಾಡಿಬಿಟ್ರೆ ದೆರ್ ಈಸ್ ನೋ ಅಪೀಲ್ ಎಟ್ ಆಲ್. ದೇರ್ ಗೌರ್ಮೆಂಟ್ ಹ್ಯಾಸ್ ಸುಪ್ರೀಂ ಪವರ್ಸ್. ಬಟ್ ಇನ್ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ, ದಟ್ ಈಸ್ CCA, conduct rules and CCA, no, lot of appeal is allowed to the government servant. ಎಲ್ಲಿಂದ ನೋಡಿರಿ, ಯಾರು ಡಿಪಾರ್ಟ್ಮೆಂಟಲ್ಲಿ ಇದನ್ನು ತೊಗೊಳ್ತಾರೆ, ಡಿಸಿಷನ್ ತೊಗೊಳ್ತಾರೆ, ಅವರು ಪನಿಷ್ಮೆಂಟ್ ಕೊಡ್ತಾರೆ, ಅವ್ರು ನೆಕ್ಸ್ಟ್ ಅಧಿಕಾರಿಗಳು. ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆದರೆ ಹೆಡ್ ಆಫ್ ಡಿಪಾರ್ಟ್ಮೆಂಟ್ಗೆ ಅಪೀಲ್ ಹೋಗ್ಬೋದು. ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆಗಿದ್ದರೆ ನೆಕ್ಸ್ಟು ಸೆಕ್ರೆಟರಿ ಟು ಗೌರ್ಮೆಂಟ್ ಅಪೀಲ್ ಹೋಗ್ಬೋದು. ಸೆಕ್ರೆಟರಿ ಟು ಗೌರ್ಮೆಂಟ್ ಅಪೀಲ್ ಆದಮೇಲೆ ನೆಕ್ಸ್ಟು ಹಿ ಕ್ಯಾನ್ ಗೋ ಅಪೀಲ್ ಟು ದಿ KIT ಟು ಹೈಕೋರ್ಟ್ ಟು ಸುಪ್ರೀಂ ಕೋರ್ಟ್. ಇಲ್ಲಿವರೆಗೂ ಅಪೇಲೇಟ್ ಅಥಾರಿಟಿ ಇದೆ ನೋಡ್ರಿ. ಸೊ ಅಪೇಲೇಟ್ ಆದಮೇಲೆ ರಿವ್ಯೂ ಪಿಟಿಷನ್ ಬೇಕಾದ್ರೆ ಫೈಲ್ ಮಾಡ್ಬೋದು. ಏನಂತ, ನೋಡಿ ಸ್ವಾಮಿ, ನೀವು ಹಿಂಗೆ ಹೇಳಿದ್ದೀರಾ, ಇದು ಹೀಗಾಗಿಲ್ಲ, ನನಗೆ ತುಂಬ ತೊಂದರೆ ಆಗಿಬಿಟ್ಟಿದೆ, ನಾನು ಇಂಥ ಯಾವ ತಪ್ಪನ್ನೂ ಮಾಡಿಲ್ಲ, ಅಥವಾ ತೀರಾ ನೆಗ್ಲಿಜಿಬಲ್ ಎಲ್ಲೋ ಬೈ ಓವರ್ ಸೈಟು ನಮಗಿರೋ ಪ್ರೆಷರಲ್ಲಾಗಿರುವಂಥ ಸಣ್ಣ ಪುಟ್ಟ ತಪ್ಪುಗಳಿರ್ಬೋದು, ದಯವಿಟ್ಟು ಇದನ್ನು ಕ್ಷಮಿಸಿ ರಿವ್ಯೂ ಪಿಟಿಷನ್ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಪನಿಷ್ಮೆಂಟ್ ಕೊಟ್ಟಾದ್ಮೇಲೆ ಸಹ ಅದೇ ಅಥಾರಿಟಿಗೆ ಅಥವಾ ಅದರ ಹೈಯರ್ ಅಥಾರಿಟಿಗೆ ರಿವ್ಯೂ ಇಡೋದಕ್ಕೆ ಅವಕಾಶ ಇದೆ. ಸೊ ಇದಿಷ್ಟೂ ನಾವು ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿನಲ್ಲಿ ಬಹುಶಃ ನೋಡ್ಕೊಳ್ಬೇಕಾದಂಥದ್ದು ಅಂತ ಅನಿಸುತ್ತೆ. ಈಗ ನಾನು ಹೇಳ್ದಂಗೆ ಕಾಂಡಕ್ಟ್, ಕಾನ್ಸೆಪ್ಟ್ ಆಫ್ ಮಿಸ್ಕಾಂಡಕ್ಟ್, ಚಾರ್ಜ್ ಶೀಟ್. ನೋಡಿರಿ, ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಅರೆನ್ಯಾಯಿಕ ವ್ಯವಸ್ಥೆ ಅಂತ ಕರಿತೀವಿ, ಅದು ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ. ಅದಾದಮೇಲೆ ಪ್ರಿನ್ಸಿಪಲ್ಸ್ ಆಫ್ ನ್ಯಾಚುರಲ್ ಜಸ್ಟಿಸ್, ಶೋಕಾಸ್ ನೋಟಿಸಸ್, ಇವೆಲ್ಲದನ್ನು ಯಾವುದೇ ಸ್ಟೇಜಲ್ಲಿ ಒಂದು ಸಣ್ಣ ಟೆಕ್ನಿಕಲ್ ಎರರ್ ಆದ್ರೂ, ಐ ಜಸ್ಟ್ ವಾಂಟ್ ಟು ಟೆಲ್ ಯು, ಒಂದು ಸಣ್ಣ ಟೆಕ್ನಿಕಲ್ ಎರರ್ ಆದ್ರೂ ನಿಮ್ದು ಎಂಥದೇ ಡಿಸಿಷನ್ ಇದ್ರೂ ಡಿಸ್ಮಿಸ್ ಆಗಿಬಿಡುತ್ತೆ. ಆ್ಯಸ್ ಸಚ್ ನಿಮ್ಮ ಪ್ರೊಸೀಡಿಂಗ್ಸಲ್ಲಿ ಎಲ್ಲೂ ಒಂದೇ ಒಂದು ಸಣ್ಣ ಡಿಫೆಕ್ಟ್ ಇಲ್ಲದಿದ್ದಂಗೆ ನಿಮ್ಮ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿಗಳನ್ನು ಮಾಡಬೇಕು ಅನ್ನೋದು ಬಹಳ ಮುಖ್ಯವಾದದ್ದು. ನಾನು KSRTCನಲ್ಲಿ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿಗೋಸ್ಕರ ಒಂದು ಟ್ರೈನಿಂಗ್ ತೊಗೊಂಡಾಗ ನೋಡಿದ್ದೀನಿ, 100ಕ್ಕೆ 100 ಫೇಲ್ಯೂರಲ್ಲಿ. ಈವನ್ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿಗಳು ಅಷ್ಟೇ ಕೋರ್ಟ್ಗಳಿಗೆ ಹೋದರೆ ನಮ್ಮ ಡಿಪಾರ್ಟ್ಮೆಂಟ್ ಎನ್ಕ್ವೈರಿಗಳಲ್ಲಿ ಈವನ್ ಅದರ್ ದ್ಯಾನ್ KSRTC ನಾರ್ಮಲಿ ಒಂದು 80ರಿಂದ 85% ಕೋರ್ಟಲ್ಲಿ ಒಂದಲ್ಲ ಒಂದು ಟೆಕ್ನಿಕಲ್ ರೀಸನ್ಸ್ಗೆ ಡಿಸ್ಮಿಸ್ ಆಗೋಗುತ್ತೆ. ಹಾಗಾಗಿ ಪ್ರಿನ್ಸಿಪಲ್ಸ್ ಆಫ್ ನ್ಯಾಚುರಲ್ ಜಸ್ಟಿಸ್, ಶೋಕಾಸ್ ನೋಟಿಸ್ ವೇರ್ ಎವರ್ ರಿಕ್ವೈರ್ಡ್ ಈಸ್ ಅಬ್ಸಲ್ಯೂಟ್ಲಿ ರಿಕ್ವೈರ್ಡ್. ಸೊ ದಯವಿಟ್ಟು ಇದನ್ನೆಲ್ಲ ನೀವು ತಿಳ್ಕೊಳ್ಳಿ. ಸಾಧ್ಯ ಆದಷ್ಟೂ ನೌಕರರು ಯಾವುದೇ ಕಾರಣಕ್ಕೂ ನೋಡಿ, ಅರ್ಥ ಮಾಡ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಮಿಸ್ಕಾಂಡಕ್ಟ್ ಮಾಡೋಕ್ಕೆ ಹೋಗಬೇಡಿ. ಲಾಟ್ ಆಫ್ ಫೆಸಿಲಿಟಿ ಹ್ಯಾಸ್ ಬಿನ್ ಗಿವನ್ ಬೈ ದಿ ಗೌರ್ಮೆಂಟ್ ಟು ಯು ಆಲ್, ಟು ಮೀ ಆಲ್ಸೋ ಇನ್ಕ್ಲೂಡಿಂಗ್. ಐ ಡೋಂಟ್ ಸೇ ಐ ಆಮ್ ನಾಟ್ ಬೆನಿಫಿಟೆಡ್. ಸೊ ಇಷ್ಟೆಲ್ಲ ಕೊಟ್ಟಿರುವಾಗ ನಾವು ಸಿನ್ಸಿಯರ್ ಆಗಿರೋಣ. ನಮಗೆಲ್ಲದನ್ನು ಕೊಟ್ಟಿದೆ, ನಮ್ಮ ಸ್ಟೇಟಸ್, ಜೀವನ, ಮಕ್ಕಳಿಗೆ ಕೊಡೋಂಥ ಎಜುಕೇಷನ್ನು, ನಾವು ಇರೋವರೆಗೂ ನಮ್ಮ ಪೆನ್ಷನ್ನು, ಇಷ್ಟೂ ಕೊಟ್ಟಾಗ ಸಾಧ್ಯ ಆದಷ್ಟು ಸಿನ್ಸಿಯರ್ ಆಗಿರಿ. ಇಷ್ಟು ಬಿಟ್ಟು ಏನು ಹೇಳೋಕ್ಕೆ ಬರಲ್ಲ ನಾನು.
ಹಾಗನ್ಬಿಟ್ಟು ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಮಾಡೋರ್ಗೂ ಅಷ್ಟೇ ಅದು ಸರ್ಕಾರ ಏನು ಹೇಳುತ್ತೆ ಗೊತ್ತಾ, ಇಟ್ ಹ್ಯಾಸ್ ಟು ಬಿ ಟೇಕನ್ ಎಸ್ ಎ ಲಾಸ್ಟ್ ರೆಸಾರ್ಟ್ ಅಂತ ಹೇಳುತ್ತೆ. ಯಾವನೊಬ್ಬ 8 ದಿವಸ ರಜಾ ಬಂದ ತಕ್ಷಣ ಅವ್ನು ಇನ್ಯಾಕೆ ಡಿಸ್ಮಿಸ್ ಮಾಡಬಾರ್ದು ಅಂತ ನೋಟಿಸ್ ಕೊಡೋದಲ್ಲ. ಇಟ್ ಹ್ಯಾಸ್ ಟು ಬಿ ಟೇಕನ್ ದ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಆರ್ ದಿ ಪನಿಷ್ಮೆಂಟ್ ಆರ್ ದಿ ಕಾನ್ಸೆಪ್ಟ್ ಆಫ್ ಮಿಸ್ಕಾಂಡಕ್ಟ್ ವಿಲ್ ಹ್ಯಾವ್ ಟು ಬಿ ಟೇಕನ್ ಎಸ್ ಎ ಲಾಸ್ಟ್ ರೆಸಾರ್ಟ್ ಅಂತ ಹೇಳೋದು. ಫಸ್ಟೇ ಅಲ್ಲ, ವಾರನ್ ಮಾಡಿ, ಎಲ್ಲ ತರಹದ ವಾರ್ನಿಂಗು ಮಾಡಿದ ಮೇಲೂ ಇಫ್ ಈಸ್ ಎ ಕ್ರಾನಿಕ್ ಒಬ್ಬನಿಗೆ ಪನಿಷ್ ಮಾಡಿ. ಸೊ ದಿ ಅದರ್ ಪೀಪಲ್ ವಿಲ್ ಬಿ ಎಚ್ಚೆತ್ಕೊಂಡು ಅವರು ತಮ್ಮನ್ನು ತಾವು ಸರಿ ಮಾಡ್ಕೊಳ್ತಾರೆ ಅನ್ನೋ ಉದ್ದೇಶ ಸರ್ಕಾರಕ್ಕಿದೆ. ಸೊ ವಿತ್ ದಿಸ್ ಐ ಹೋಪ್ ಐ ಹ್ಯಾವ್ ಗಿವನ್ ಸಮ್ ಇನ್ಫಾರ್ಮೇಷನ್ ಟು ಯು. ಥ್ಯಾಂಕ್ ಯು ವೆರಿ ಮಚ್. ಖಂಡಿತ ಸರ್, ಬಹಳ ಸುದೀರ್ಘವಾಗಿ, ಯಾಕೆಂದರೆ ನಮ್ಮ PDOs ಬಹಳ ಒತ್ತಡದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಪಂಚಾಯತಲ್ಲಿ. ಅವರು ಒಂದು ಕಡೆ ಸಮಿತಿ ಜನಪ್ರತಿನಿಧಿಗಳನ್ನು ಸಮನ್ವಯ ಮಾಡಬೇಕು, ಮತ್ತೊಂದು ಕಡೆ ಸಾರ್ವಜನಿಕರ ಅಹವಾಲು ಕೇಳಬೇಕು, ಮೇಲಾಧಿಕಾರಿಗಳನ್ನು ಕೇಳಬೇಕು, ತನ್ನ ಅಧೀನ ಸಿಬ್ಬಂದಿ ನೋಡಬೇಕು. ಇಷ್ಟೆಲ್ಲದರ ನಡುವೆ ಈ ಥರ RTA ಬರ್ತಾ ಇರ್ಬೋದು, ಸಕಾಲ ಇರ್ಬೋದು, ತುಂಬ ಅರ್ಜಿಗಳು ಬರ್ತಾ ಇರ್ತವೆ. ಈ ಕೆಲವು ಕಡೆ ಬಹಳಷ್ಟು ಕಡೆಗಳಲ್ಲಿ ಆಗಾಗ್ಗೆ ಸಸ್ಪೆನ್ಷನ್ ಆಗೋದು, ಆಮೇಲೆ ಈ ಥರ ವಿಚಾರಣೆಗೆ ಒಳಗಾಗೋದು, ಇದೆಲ್ಲ ಭಾಳ ಒತ್ತಡ ಅನುಭವಿಸ್ತಾ ಇದ್ದಾರೆ. ನಿಮ್ಮ ಸೆಷನ್ನಿಂದ ಅವರಿಗೆ ನಿಜವಾಗಿಯೂ ಬಹಳ ಒಂದು ಏನು ಸ್ಟ್ರೆಸ್ ಫ್ರೀ ಆಗಿದ್ದಾರೆ ಅಂತ ನಾನದು ಅಂದ್ಕೊಳ್ತೇನೆ. ತುಂಬ ಚೆನ್ನಾಗಿ ಹೇಳಿದ್ದೀರ. ಈ ಕರ್ನಾಟಕ ನಾಗರಿಕ ಸೇವಾ ನಿಯಮಗಳು ಮತ್ತು ಸನ್ನಡತೆ ನಿಯಮಗಳು, ಅಂದರೆ ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ ಅಂಶಗಳು, ಆ ಎಲ್ಲ ಅಂಶಗಳನ್ನು ತುಂಬ ಅಚ್ಚುಕಟ್ಟಾಗಿ ಅರ್ಥ ಆಗೋ ರೀತಿಯಲ್ಲಿ, ಮನವರಿಕೆ ಆಗೋ ರೀತಿಯಲ್ಲಿ ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರ ಸರ್. ಹಿರಿಯರಾಗಿರ್ತಕ್ಕಂಥ ಶ್ರೀಯುತ ರಾಮಚಂದ್ರ ಸ್ವಾಮಿಗಳು, ಜಂಟಿ ನಿಯಂತ್ರಕರು, ರಾಜ್ಯ ಲೆಕ್ಕಪತ್ರ ಇಲಾಖೆ, ನಮ್ಮ ATIನ ವಿಷಯ ತಜ್ಞರು ಹೌದು. ಹಿರಿಯರಿಗೆ ತಮ್ಮೆಲ್ಲರ ಪರವಾಗಿ ಈ ಒಂದು ಅಧಿವೇಶನ ನಡೆಸ್ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಆಲ್.